वाल्मीकिर्गुः महीधरपदाश्रया यद्दुग्धमुपजीवन्ति कवयस्तरणका इव स्वस्तिस्तु सतां हरिः ओम्. ಶ್ರೀರಾಮಚಂದ್ರ ಲಕ್ಷ್ಮಣನ ಜೊತೆಗೆ ಸೀತೆಯ ಹುಡುಕಾಟವನ್ನು ನಡೆಸ್ತಾ ಸೀತೆಯನ್ನ ಕರೆದೊಯ್ದ ದಿಕ್ಕಿನ ಕಡೆಗೆ ಹೋಗುವಂತಹ ಪ್ರಸಂಗ ಬಂತು. ಯಾಕೆಂದ್ರೆ ಅಲ್ಲಿರುವ ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ಅವನನ್ನು ನೋಡುದು, ಅದು ಆ ವರ್ಣನೆ, ಆ ಶಬ್ದಗಳು ಬಹಳ ಚಂದ ಇದೆ. ಅವನನ್ನು ನೋಡುದು, ದಕ್ಷಿಣದ ಕಡೆಗೆ ಮುಖ ಮಾಡುದು, ಅವನನ್ನು ಮತ್ತೆ ನೋಡುದು, ದಕ್ಷಿಣದ ಕಡೆಗೆ ಮುಖ ಮಾಡುದು ಅಂತ, ಅಂದ್ರೆ ಅವುಗಳು ಹೇಳಬೇಕು ಅಂತ ಪ್ರಯತ್ನಿಸ್ತಾ ಇದ್ದಾವೆ. ಆ ಲಕ್ಷ್ಮಣ ಆರಂಭದಲ್ಲೇ ಅವಳಿಗೆ ರಕ್ಷಣೆ ಅಂತ ವರದೇವತೆಗಳು ಎಲ್ಲ ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ರಕ್ಷಣೆ ಮಾಡಲಿ ಅಂತ ಏನು ಪ್ರಾರ್ಥಿಸಿ ಹೋಗಿದ್ದ. ಅದು ಆ ನಿಟ್ಟಿನಲ್ಲಿ ಸ್ವಲ್ಪ ಆದ್ರೂ ತಮ್ಮಿಂದ ರಾಮನಿಗೆ ಉಪಕಾರ ಆಗಲಿ ಅನ್ನುವ ದೃಷ್ಟಿಯಿಂದ ಅವುಗಳು ಆ ದಿಕ್ಕಿಗೆ ನೋಡ್ತಾ ಇದ್ದಾವೆ. ಆಗ ರಾಮ ಆ ವಿಲಾಪ ಮಾಡ್ತಾ, ಕ್ವನು ಲಕ್ಷ್ಮಣ ವೈದೇಹಿ ಕವಾಂ ದೇಶಮಿತೋ ಗತಾ ಕೇನಾ ಹೃತಾವಾ ಸೌಮಿತ್ರೇ ಭಕ್ಷಿತಾವಾ ಭಕ್ಷಿತಾ ಕೇನವಾ ಪ್ರಿಯ. 3-4 ರೀತಿಯಲ್ಲಿ ಅವನು ಅದನ್ನ ಅನಲೈಸ್ ಮಾಡ್ತಾನೆ, ವಿಮರ್ಶೆ ಮಾಡ್ತಾ ಹೋಗ್ತಾನೆ. ಒಂದು, ಅವಳೇ ಹೋಗಿದ್ದಾಳು ಅಂದ್ರೆ ಆರಂಭದಲ್ಲಿ ಇನ್ನೂ ಈ ಕಾದಾಟ ಹೋರಾಟ ಇದೆಲ್ಲ ಪೂರ್ತಿ ಅವನಿಗೆ ನಿಶ್ಚಯ ಆಗಿಲ್ಲ. ಅವಳೇ ಎಲ್ಲಿಯಾದ್ರೂ ಏನಾದ್ರೂ ತರ್ಲಿಕ್ಕೆ ಹೋಗಿದ್ದಾಳೋ, ಅಥವಾ ಯಾರಾದ್ರೂ ಅವಳನ್ನ ಅಪಹರಿಸಿದ್ದಾರೋ, ಅಥವಾ ಕೊನೆಗೆ ಅವಳನ್ನ ಭಕ್ಷಿತಾವ, ಕೊನೆಗೆ ಯಾರಾದ್ರೂ ಕೊಂದೇ ಬಿಟ್ಟಿದ್ದಾರೋ. ಈ ಎಲ್ಲಾ ಆಸ್ಪೆಕ್ಟ್ ಒಂದು ಮಿಸ್ಟ್ರಿ ಬಂದಾಗ ಅದನ್ನು ಎಷ್ಟು ದಿಕ್ಕುಗಳಲ್ಲಿ ಯೋಚನೆ ಮಾಡಬಹುದು ಅನ್ನೋ ಎಲ್ಲವನ್ನೂ ರಾಮ ಮಾತಾಡ್ತಾನೆ. ಅಂದ್ರೆ ಅವಳೇ ಹೋಗಿರ್ಬಹುದಾ, ಎಳ್ಕೊಂಡು ಹೋಗಿರ್ಬಹುದಾ, ಅಥವಾ ಅವಳನ್ನು ಇನ್ನು ಇಲ್ವೇ ಇಲ್ಲ, ಹುಡುಕುದೇ ನಮ್ಮ ವ್ಯರ್ಥ ಪ್ರಯತ್ನವಾದೀತ. ಕೊನೆಗೆ ಉದ್ದೇಶ ಏನಿದೆ ಅಂದ್ರೆ ಅವನನ್ನು ಕೊಂದವನನ್ನು ಕೊಲ್ಲಬಹುದು ಅಷ್ಟೇ, ಬಿಟ್ರೆ ಸಮಾಧಾನ ಅವಳು ಸಿಗ್ತಾಳೆ ಅಂತಲೂ ನಿಶ್ಚಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಈ ಹಿನ್ನೆಲೆಯಲ್ಲಿ ಲಕ್ಷ್ಮಣನ ಹತ್ರ ಅನೇಕ ರೀತಿಯ ಪ್ರಶ್ನೆಗಳನ್ನು, ಯಾವ ದಿಕ್ಕಿನ ಕಡೆಗೆ ಹೋಗಿರ್ಬಹುದು, ಯಾರು ಅವಳನ್ನ ಎಳ್ಕೊಂಡು ಹೋಗಿರ್ಬಹುದು, ಕೇನವ ಹತ ಯಾರಿಂದಾದ್ರೂ ಹೊಡೆಯಲ್ಪಟ್ಟಿದ್ದಾಳ, ಅಥವಾ ಕೊನೆಗೆ ಭಕ್ಷಿತಾವ ಕೊನೆಗೆ ತಿನ್ನಲ್ಪಟ್ಟಿದ್ದಾಳೋ ಏನು ಗೊತ್ತಿಲ್ಲ. ಯಾಕೆಂದ್ರೆ ಈ ಜನಸ್ಥಾನ ಅಂತ ಅನ್ನೋದು ರಕ್ಕಸರ ದೊಡ್ಡ ಗುಂಪಾಗಿ ಬಿಟ್ಟಿದೆ. ನಾವು ಈಗಾಗಲೇ ವೈರವನ್ನ ಕಟ್ಟಿಕೊಂಡಿದ್ದೇವೆ. ಯಾಕೆಂದ್ರೆ ತ್ರಿಶಿರ, ದೂಷಣ, ಖರ ಮೊದಲಾದ ರಕ್ಕಸರನ್ನ ಕೊಂದದ್ರಿಂದ ಅದರಿಂದ ಸಿಟ್ಟುಗೊಂಡವರು ಬಹಳ ಜನ ಇದ್ರು. ಅವರೆಲ್ಲರೂ ಕೂಡ ವರಬಲದಿಂದ ಮತ್ತರಾದವರನ್ನೂ ನಾನು ಸಂಹರಿಸಿದ ಕಾರಣಕ್ಕಾಗಿ ಇನ್ನೇನೇನೋ ಉಪಾಯಗಳನ್ನ ಹೂಡಿ ನಮ್ಮ ಸುತ್ತ ಇದನ್ನ ಅವರು ಹೊರಡುವಾಗ್ಲೇ ರಾಮ ಹೇಳ್ತಾನೆ, ನೀನ್ ಇಲ್ಲೇ ಇರು, ಯಾಕೆಂದ್ರೆ ರಾಕ್ಷಸರು ಎಲ್ಲಾ ದಿಕ್ಕಿನಿಂದಲೂ ನಮ್ಮಲ್ಲಿರುವ ಸಣ್ಣ ರಂಧ್ರವನ್ನಾದ್ರೂ ಹೂಡಿ ನಮಗೇನಾದ್ರೂ ಅಪಕಾರ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ. ನಾವು ತಡೆ ಹಾಕ್ಲಿಕ್ಕೆ 5 ನಿಮಿಷ ಪ್ರಯತ್ನ ಬಿಟ್ರೆ ಅವರು ತೂತ ಹಾಕ್ಲಿಕ್ಕೆ 100 ಗಂಟೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ಅದನ್ನಷ್ಟು ಸುಲಭದಲ್ಲಿ ನಾವು ಬಿಟ್ಟುಕೊಡ್ಲಿಕ್ಕೆ ಆಗುದಿಲ್ಲ, ಅದರಿಂದ ನೀನ್ ಇರು ಅಂತ ಹೇಳಿ ಹೊರಟ ಮೇಲೆ ಈ ಘಟನೆ ನಡೆದದ್ದನ್ನ ನೆನಪಿಸಿಕೊಂಡು, ಏತೇ ಹೀನಾ ಸ್ವಯಾ ಸೌಮ್ಯೆ ಧ್ಯಾಯಂತಿ ಅಸ್ತ್ರ ವಿಲೇಕ್ಷಣಾ ಅಂತ, ಅಸ್ತ್ರ ಆವಿಲೇಕ್ಷಣಾ ಅಂತ. ಅವಳು ಏನೇನು ಇಷ್ಟಪಡ್ತಿದ್ದು ಅದನ್ನೆಲ್ಲ ನೆನಪಿಸ್ಕೊಳ್ತಾನೆ. ಈ ಸುಂದರವಾದ ಕಾಡನ್ನ ನೋಡಿ ಇದನ್ನ ಅವಳು ಇದ್ದಿದ್ರೆ ನೋಡಿ ಎಷ್ಟು ಆಸ್ವಾದ ಮಾಡ್ತಿದ್ವು. ಈಗ ನಾನು ಯಾರಿಗೆ ಅಂತ ಅದನ್ನು ವರ್ಣನೆ ಮಾಡಬೇಕು? ಇಂಥ ನದಿ ಹರಿಯುವ ಸೌಂದರ್ಯವನ್ನ ಕಂಡಾಗ ಅವಳು ಇಳಿದು ನಾನು ಜಳಕ ಮಾಡಬೇಕು ಅಂತ ಬಯಸ್ತಿದ್ಲು. ಈಗ ನಾನು ಯಾರನ್ನ ಕರ್ಕೊಂಡು ಹೋಗಿ ಜಳಕ ಮಾಡಿಸ್ಲಿ? ಅಂದ್ರೆ ಈ ತರ ಅವಳು ಇದನ್ನ ಆರಂಭದಲ್ಲಿ ಏನ್ ಹೇಳಿಲ್ವೋ ಅದನ್ನೆಲ್ಲ ಇಲ್ಲಿ ಹೇಳಿಸ್ತಾ ಹೋಗ್ತಾರೆ. ಏನೇನು ಆಗ್ತಿತ್ತು ದಿನನಿತ್ಯದ ಕರ್ತವ್ಯ ಅಂತ ಅದನ್ನ ಚಿತ್ರಕೂಟದ ಸಂದರ್ಭದಲ್ಲೂ ಸ್ವಲ್ಪ ಹೇಳ್ತಾರೆ. ಆ ರಾಮನ ಜೊತೆಗೆ ಪ್ರತಿನಿತ್ಯದ ಅವಳ ದಿನಚರಿ ಹೇಗಿತ್ತು ಅಂತ ಅದನ್ನ ಮತ್ತೆ ಈ ವಿಲಾಪದ ನೆಪದಲ್ಲಿ ಅವಳು ಯಾವ ಯಾವ ರೀತಿ ರಾಮನ ಜೊತೆಗೆ ಕಾಲವನ್ನ ಕಳೀತಾ ಇದ್ಲು ಅಂತ ಅನ್ನೋದನ್ನ ಹೇಳ್ತಾ, ಜಿಜ್ಞಾಸಮಾನ ವೈದೇಹಿ ತ್ವಾಂ ಮಾಂ ಚ ಪುರುಷರ್ಷಭ ತಸ್ಯಾ ಅನ್ವೇಷಣೆ ಶ್ರೀಮನ್ ಕ್ಷಿಪ್ರಮೇ ವಯತಾಮಹೇ. ಈ ದುಃಖದಿಂದ ರಾಮ ಜರ್ಜರಿತನಾದಾಗ ಲಕ್ಷ್ಮಣ ಸಮಾಧಾನ ಮಾಡುತ್ತಾನೆ. ಮೊದಲು ದುಃಖಕ್ಕೊಳಗಾಗಿದಾಗ ಲಕ್ಷ್ಮಣ ಸಮಾಧಾನ ಮಾಡುತ್ತಾನೆ, ಮತ್ತೆ ಮುಂದೆ ಸಿಟ್ಟಿಗೆ ಇಡುತ್ತಾನೆ, ಆಗ್ಲೂ ಮತ್ತೆ ಸಮಾಧಾನ ಮಾಡುತ್ತಾನೆ. ಅಂದ್ರೆ ಇದು ಒಂಥರ ವಿಚಿತ್ರ ಸಂಬಂಧ. ಏನು ಅಂದ್ರೆ ಕೆಲವು ಕಡೆ ಲಕ್ಷ್ಮಣ ದುಃಖ ಪಡ್ತಾನೆ, ಆಗ ರಾಮ ಸಮಾಧಾನ ಮಾಡ್ತಾನೆ. ಕೆಲವು ಕಡೆ ರಾಮ ದುಃಖ ಪಡ್ತಾನೆ, ಆಗ ಲಕ್ಷ್ಮಣ ಸಮಾಧಾನ ಮಾಡ್ತಾನೆ. ಅಂದ್ರೆ ಪರಸ್ಪರ ಅಣ್ಣ ತಮ್ಮಂದಿರು ಹೇಗೆ ಒಬ್ರಿಗೊಬ್ರು ಹೆಗಲಾಗಿರ್ಬೇಕು ಅನ್ನೋದನ್ನ ಈ ವಿಲಾಪದ ನಡುವೆ ಪರಸ್ಪರ ಒಬ್ರು ದುಃಖ ಪಟ್ಟಾಗ ಇನ್ನೊಬ್ಬ ಧೈರ್ಯ ಹೇಳಲಿಕ್ಕೆ ಇರ್ತಾರೆ. ಇಬ್ರು ಒಟ್ಟಿಗೆ ದುಃಖ ಪಡುವುದು ಅನ್ನೋ ಪ್ರಸಂಗವೇ ಬರುದಿಲ್ಲ. ಆ ತರ ಅಂದ್ರೆ ಒಬ್ಬ ನೋಡಿದಾಗ ನಾನು ಅವನನ್ನ ಸಮಾಧಾನ ಮಾಡಬೇಕು ಅನ್ನೋ ಒಳ ಆಂತರ್ಯ ಅದು ಇನ್ನೊಬ್ಬನ ಮೇಲೆ ಪ್ರಭಾವವನ್ನು ಬೀರಿ ಅವನನ್ನ ಸಮಾಧಾನ ಪಡಿಸುವ ಪ್ರಯತ್ನಕ್ಕೆ
ಮುಖ ಮಾಡುತ್ತೆ ಅನ್ನೋದಕ್ಕೆ ಕ್ಷಿಪ್ರಮೇವ ಯಥಾಮಹಿ. ನೀನೀಗ ಅಳ್ತಾ ಕೂತ್ರೆ ಏನು ಉಪಯೋಗ ಇಲ್ಲ ರಾಮಚಂದ್ರ, ನಾವು ಕಾರ್ಯತತ್ಪರರಾಗಬೇಕು. ಇದನ್ನು ಯಾರು ಮಾಡಿದ್ದಾರೆ, ಯಾವ ಉದ್ದೇಶದಿಂದ ಮಾಡಿದ್ದಾರೆ, ಇದನ್ನು ತಿಳ್ಕೊಳ್ಬೇಕು. ತಿಳ್ಕೊಂಡು ಅನ್ವೇಷಣೆ ಮಾಡಿ ಆ ದಿಕ್ಕಿಗೆ ಸಾಗೋಣ. ಅದಕ್ಕೋಸ್ಕರ ಹುಡುಕೋಣ. ಮೊದಲು ಹುಡುಕದೆ ಇಲ್ಲೇ ಹತ್ತುಕೊಂಡು ನಿಂತರೆ ಯಾವ ಕೆಲಸವೂ ಆಗುದಿಲ್ಲ. ಆದ್ರಿಂದಾಗಿ ವಿಚುನುವಹ ಎಲ್ಲ ಕಡೆಯ ಎಲ್ಲ ಪ್ರದೇಶಗಳನ್ನು ಹುಡುಕೋಣ. ಎಲ್ಲಿ ಎಲ್ಲ ನೀನು ವನಾನಿ ಗಿರೀನ್ ಸರಿತಃ ಸರಾಂಸಿ ನಿಖಿಲೇನ ವಿಚಿನ್ವಂತಹ ಸೀತಾಂ ದಶರಥಾತ್ಮಜು. ಆ ನಂತರ ಅವನು ಹೇಳಿದ ಹಾಗೆ ಬೆಟ್ಟದ ಅಡಿಗಳಲ್ಲಿ, ಕಣಿವೆಯ ಎಡೆಗಳಲ್ಲಿ, ನದಿಯ ಬುಡಗಳಲ್ಲಿ, ಹೀಗೆ ಹಲವು ದಿಕ್ಕುಗಳಲ್ಲಿ ಪರ್ವತದ ತುದಿಯ ತನಕ ಹೋಗಿದ್ದಾರೆ. 2 ಪರ್ವತಗಳ ನಡುವೆ ಇಕ್ಕೆಲಗಳನ್ನ ದರಿಗಳನ್ನ ಪ್ರವೇಶಿಸಿದ್ದಾರೆ. ಜಲಪಾತಗಳ ಮೂಲೆಗಳನ್ನು ಮುಟ್ಟಿದ್ದಾರೆ. ಹೀಗೆ ಎಲ್ಲ ಕಡೆಯೂ ಹುಡುಕಿ ದುಃಖ ಸಂತಪ್ತನಾಗಿರುವ ರಾಮಚಂದ್ರನನ್ನ ಕುರಿತು ಲಕ್ಷ್ಮಣ ಮತ್ತೆ ಸಮಾಧಾನ ಮಾಡುತ್ತಾನೆ. ಪ್ರಾಪ್ಸಿಸೇ ತ್ವಂ ಮಹಾಪ್ರಾಜ್ಞ ಮೈಥಿಲೀಂ ಜನಕಾತ್ಮಜಾಂ ಯಥಾ ವಿಷ್ಣುರ್ ಮಹಾಬಾಹು ಬಲಿಂ ಬದ್ಧ್ವಾ ಮಹೀಂ ಇಮಾಂ. ಈ ಭೂಮಿಯನ್ನ ಹಿಂದೆ ಹೇಗೆ ಮಹಾವಿಷ್ಣು ಬಲಿಯ ಕೈಯಿಂದ ಮರಳಿ ಪಡೆದು ಮತ್ತೆ ದೇವತೆಗಳ ಕೈಗೆ ಒಪ್ಪಿಸಿದನು, ಅದೇ ರೀತಿ ನೀನು ಯಾರದೋ ಕೈಯಲ್ಲಿ ಒಪ್ಪಿತವಾಗಿರುವಂತಹ ಸೀತೆಯನ್ನು ಮರಳಿ ಪಡೆದು ನಿನ್ನ ಜೊತೆಗೆ ಇಟ್ಟುಕೊಳ್ಳುವುದಕ್ಕೆ, ನಿನ್ನ ಜೊತೆಗೆ ವರ್ತಿಸುವುದಕ್ಕೆ ಅದು ಸಾಧ್ಯವಾಗುತ್ತೆ. ಖಂಡಿತ ನೀನು ಪಡೆಯಲಾರೆ ಅನ್ನುವ ಮೊದಲೇ ಆಂತರದಲ್ಲಿ ಆಗುವುದಿಲ್ಲ ಅಂತ ಯೋಚನೆ ಮಾಡಿ ಹೊರಡಬೇಡ. ಆಗತ್ತೆ ಆಗತ್ತೆ, ಇದು ನಡೆಯುತ್ತೆ ಅಂತ ಯೋಚನೆ ಮಾಡಿ ನಾವು ಪ್ರಯತ್ನ ಮಾಡಬೇಕು. ಒಂದು ಕಡೆಗೆ ಮತ್ತೆ ಲಕ್ಷ್ಮಣ ಮುಂದೆ ಹೇಳ್ತಾನೆ, ಸುವಿಚಿತಂ, ಬಹಳ ಕಡೆ ಹುಡುಕಿದ್ದೇವೆ, ಬಹಳ ಕಡೆ ಪ್ರಯತ್ನವನ್ನ ಮಾಡಿದ್ದೇವೆ, ಇಲ್ಲಿ ಎಲ್ಲಿಯೂ ಕಾಣಿಸ್ತಿಲ್ಲ. ಅಂದ್ರೆ ಈ ಹುಡುಕುವ ಪ್ರದೇಶದಲ್ಲಿ ಬಿಟ್ಟು ಇನ್ನೆಲ್ಲೋ ಬಹಳ ದೂರಕ್ಕೇನೆ ಅವಳನ್ನ ಕರ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ನಾವಿಲ್ಲಿಂದ ಮುಂದೆ ಸಾಗಬೇಕು, ನಾವಿಲ್ಲಿಂದ ಮುಂದಕ್ಕೆ ಹೊರಡಬೇಕು. ಹೀಗೆ ಲಕ್ಷ್ಮಣ ರಾಮನನ್ನ ಸಾಂತ್ವನ ಮಾಡಿದ ಮೇಲೆ ಬಹುಪ್ರಕಾರ, 1-2 ತರ ಅಲ್ಲ, ಹಲವು ರೀತಿಯಲ್ಲಿ ಲಕ್ಷ್ಮಣ ರಾಮನನ್ನ ಸಮಾಧಾನ ಮಾಡಿದ್ದಾನೆ. ಇಷ್ಟು ಮಾಡುವಾಗಲೂ ಅಣ್ಣನ ಸ್ಥಾನದಿಂದ ಕೆಳಗಿಳಿಸಿ ಮಾತಾಡ್ಲಿಲ್ಲ ಅಂತ. ಪ್ರತಿ ಸರ್ತಿಯೂ ಪ್ರಶ್ರಿತಾಂಜಲಿ, ಅಣ್ಣ ಹೀಗ್ ಮಾಡ್ಬೇಕಣ್ಣ, ಅಣ್ಣ ಹಾಗೆ ಮಾಡ್ಬೇಕಣ್ಣ ಅಂತ ಪ್ರತಿಯೊಂದರಲ್ಲೂ ಆ ಗೌರವ ಉಳಿಸಿಕೊಂಡೆ. ಕೆಲವೊಂದು ಸರ್ತಿ ಏನಾಗುತ್ತೆ, ಇನ್ನೊಬ್ರು ದುರ್ಬಲರಾದಾಗ ನಮ್ಮ ವಾಣಿಯಲ್ಲಿ ಒಂದು ಅಧಿಕಾರ ಸೇರ್ಕೊಂಡು ಬಿಡುತ್ತೆ. ಆದ್ರೆ ರಾಮಚಂದ್ರನ ವಿಷಯದಲ್ಲಿ ಲಕ್ಷ್ಮಣ ತಪ್ಪಿಯೂ ಕೂಡ ಪ್ರತಿ ಬಾರಿಯೂ ಸಮಾಧಾನ ಮಾಡುವಾಗ, ಅಣ್ಣ ನೀನು ಹೀಗೆ ದುಃಖಕ್ಕೆ ಈಡಾಗಿ ಕೈ ಚೆಲ್ಲಿ ಕೂಡುವುದು ತರವಲ್ಲ ಅಂತ ತನ್ನ ಮಾತಿನ ಆ ಭರವಸೆಯ ಮಾತಿನಲ್ಲಿ, ಭಾವನೆಯಲ್ಲಿ ನಾನು ತಮ್ಮನು ನೀನು ನನ್ನನ್ನ ಅರ್ಥ ಮಾಡಿಕೊಂತ ಅಷ್ಟೇ ಯೋಚನೆ ಇತ್ತು ಅಂತ ಗೊತ್ತಾಗುತ್ತೆ. ಏತಾನಿ, ಅಲ್ಲೇ ಒಂದಿಷ್ಟು ಮಯೂರಗಳ ಗುಂಪು ಕಾಣುತ್ತೆ. ಮತ್ತೆ ಅವನಿಗೆ ನೆನಪಾಗುತ್ತೆ, ಸಾಶ್ರು ನೇತ್ರಾಣಿ ಲಕ್ಷ್ಮಣ ಶಂಸಂತೀವ ಹಿಮೇ ದೇವಿ ಭಕ್ಷಿತಾಂ ರಜನೀಚರೈ. ರಜನೀಚರರಾದವರು ಬಹುಶಃ ಈ ನವಿಲುಗಳ ಕಂಗಳಲ್ಲಿ ಇಳಿಯುವ ನೀರನ್ನ ಕಂಡಾಗ ಸೀತೆಯನ್ನ ಬಹುಶಃ ರಾಕ್ಷಸರೆಲ್ಲ ಸೇರಿಕೊಂಡು ಒಟ್ಟು ಸೇರಿ ತಿಂದು ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಸಕಾಮಾದ್ಯ ಕೈಕೇಯಿ ದೇವಿ ನೇದ್ಯ ಭವಿಷ್ಯತಿ ಸೀತೆಯಾ ಸಹ ನಿರ್ಯಾತಃ ವಿನಾ ಸೀತಾಂ ಉಪಾಗತಃ. ಈಗ ಈ ವಿಷಯದಲ್ಲಿ ಕೈಕೇಯಿಗೆ ಅವಳ ಬಯಕೆ ಈಡೇರಿತು. ನನಗೆ ಈಗ ಸೀತೆ ಇಲ್ಲದೆ ನನ್ನ ಬದುಕು ಅಭದ್ರ, ಅದು ನನಗೆ ಅಸಹ್ಯ, ನನಗೆ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವಳಿಗೆ ಏನ್ ಬೇಕಿತ್ತು ಅಂದ್ರೆ ನಾನು ಮತ್ತೆ ಮರಳಿ ಇಲ್ಲಿಗೆ ಬರಬಾರದು ಅಂತಾನೆ ಇತ್ತು. ನಾನೀಗ ಸೀತೆ ಇಲ್ಲದೆ ಮರಳಿ ವಾಪಸ್ಸು ಅಯೋಧ್ಯೆಗೆ ಹೋಗುವ ಹಾಗಿಲ್ಲ. ಮುಂದೆ ತುಂಬಾ ಚೆನ್ನಾಗಿದೆ, ಎಲ್ಲರನ್ನೂ ನೆನಪು ಮಾಡ್ಕೊಳ್ತಾನೆ. ನಮ್ಮಪ್ಪ ಸ್ವರ್ಗದಲ್ಲಿದ್ದು ಯೋಚನೆ ಮಾಡ್ತಿರ್ತಾನೆ, ಏನು ನನ್ನ ಮಗ ಹೀಗೆ ಮಾಡಿಬಿಟ್ಟ ಅಂತ. ನಾಳೆ ಜನಕ ಬಂದಾಗ ಕೇಳ್ತಾನೆ, ಎಲ್ಲಿ ಸೊಸೆ ಅಂತ, ಎಲ್ಲಿ ನನ್ನ ಮಗಳು ಅಂತ. ನಾನು ಆ ಸೀತೆಯನ್ನು ತೋರಿಸಿ ಏನು ಹೇಳ್ಬೇಕು, ಸೀತೆಯ ಬಗ್ಗೆ ನಾನು ಅವನಿಗೆ ಯಾವ ರೀತಿ ಸಮಾಧಾನ ಹೇಳಬೇಕು. ವಿದೇಹರಾಜೋ ನೂನಮ್ಮ ದೃಷ್ಟ್ವಾ ವಿರಹಿತಂ ತಯ. ಅವನು ನನ್ನ ಕುಶಲವನ್ನ ಕೇಳಲಿಕ್ಕೆ ಬಂದವನು ಪಕ್ಕದಲ್ಲಿ ಸೀತೆ ಇಲ್ಲದೆ ಇರುವುದನ್ನು ನೋಡಿ ಆಗಲೇ ಮೂರ್ಛಿತನಾಗಿ ನನ್ನ ವಿಷಯದಲ್ಲಿ ಏನು ಇವನು ನಿರ್ವೀರ್ಯನೋ, ಎಂಥವನಿಗೆ ಕೊಟ್ಟು ನಾನು ಮದುವೆ ಮಾಡಿದೆ ಅಂತ ಅವನು ಬೇಸರ ಮಾಡುತ್ತಾನೆ. ಪ್ರಜೆಗಳು ನಾನು ಸೀತೆ ಇಲ್ಲದೆ ಬಂದ್ರೆ ಎಂಥ ನಿರ್ದಯ ಇವನು, ಸೀತೆಯನ್ನು ಕಳ್ಕೊಂಡ ಮೇಲೂ ಇಷ್ಟು ಆರಾಮಾಗಿ ಸೀತೆ ಬಿಟ್ಟರು ನಾನು ಆರಾಮಾಗಿರ್ತೇನೆ ಅಂತ ಅನ್ನುವ ರೀತಿಯಲ್ಲಿ ದಯೆ ಕಳ್ಕೊಂಡು ಬಂದಿದ್ದಾನಲ್ಲ ಅಂತ ಎಲ್ಲರೂ ನನ್ನನ್ನ ಬಹಳ ವಿಚಿತ್ರವಾಗಿ ಕಾಣ್ತಾರೆ. ಅದರಿಂದಾಗಿ ಕೈಕೇಯಿಗೆ ನಾನು ಮರಳಿ ಅಯೋಧ್ಯೆಗೆ ಬಾರದೇ ಇರುವ ರೀತಿಯ ವ್ಯವಸ್ಥೆ ಸಕಾಮಾದ್ಯ ಕೈಕೇಯಿ. ಇವತ್ತು ಕೈಕೇಯಿಯ ಆಸೆ ಈಡೇರಿತು, ನಾನು ಮತ್ತೆ ಮರಳಿ ಬಾರದಂತೆ ರಾಮನ ಕೈಯಲ್ಲಿ ಅಯೋಧ್ಯೆ ಸಿಗದಂತಾಯಿತು. ಮತ್ತೆ ಕೊನೆಗೆ ಲಕ್ಷ್ಮಣನಿಗೆ ಹೇಳ್ತಾನೆ, ನನಗೆ ಸ್ವರ್ಗ ಸಿಕ್ಕಿದ್ರೂ ಕೂಡ ಸೀತೆ ಇಲ್ಲದೆ ಇದ್ರೆ, ಇದೇ ಮಾತನ್ನ ಸೀತೆ ಹೇಳಿರ್ತಾಳೆ ಹಿಂದೆ, ನೀನಿಲ್ಲದ ಸ್ವರ್ಗವೂ ನನಗೆ, ಅಂದ್ರೆ ಇಬ್ಬರ ಭಾವನೆಯಲ್ಲಿ ಒಂದೇ ತರದ ಯೋಚನೆಗಳು ಸಾಕ್ತಾ ಇದ್ವು ಅನ್ನುವ ಹಾಗೆ ಅವಳು ಹೇಳಿದ ಮಾತುಗಳನ್ನೇ ತಿರುಗಿಸಿ ಇಲ್ಲಿ
ರಾಮಚಂದ್ರ ಮತ್ತೆ ಹೇಳ್ತಾನೆ, ಕೊನೆಗೆ ಹೇಳ್ತಾನೆ, ಆ ಹೊರಟು ಬಿಡು, ಅಯೋಧ್ಯೆಗೆ ಹೋಗು ನೀನು, ಇನ್ನು ನಾವಿಲ್ಲಿ ಹುಡುಕಾಡಿ ಉಪಯೋಗ ಇಲ್ಲ, ಹೋಗಿ ನತ್ವಹಂ ತಾಂ ವಿನಾ ಸೀತಾಂ ಜೀವೇಯಂ ಹಿ ಕಥಂಚನ ಗಾಢಮಾಶ್ಲಿಷ್ಯ ಭರತಃ ವಾಚ್ಯ ಮಧ್ವಚನ ತ್ವಯ. ನನ್ನ ಮಾತಿನಿಂದ ಭರತನನ್ನು ನೀನು ಆದೇಶಿಸು, ಪಾದುಕೆಯನ್ನು ಸ್ವೀಕರಿಸಿ ಏನು ರಾಜ್ಯಭಾರವನ್ನು ಮಾಡ್ತಾ ಇದ್ದಿ, ಇನ್ನು ಮುಂದೆಯೂ ಈ ರಾಜ್ಯಭಾರವನ್ನು ನೀನೇ ಮುಂದುವರಿಸು. ಆದರೆ ಜೊತೆಯಲ್ಲಿ ನೀನು ಅನುಜ್ಞಾತೋಸಿ, ನನ್ನ ಆದೇಶ ಇದೆ, ನನ್ನ ತಾಯಿಯನ್ನ ಸುಮಿತ್ರೆಯನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದಷ್ಟೇ ರಾಮಚಂದ್ರ ನಿನ್ನ ಹತ್ರ ಇನ್ನು, ಅಂದ್ರೆ ಹಿಂದೆಯೂ ಈ ಮಾತು ಹೇಳಿದ್ದ, ಮತ್ತೆ ಇದನ್ನ ಸೇರಿಸಿ ಜೀವನ ಪೂರ್ತಿ ನೀನೇ ರಾಜ್ಯಭಾರ ಮಾಡು, ನನಗೆ ರಾಜ್ಯ ಬೇಡ ಅಂತ ನೀನು ಹೋಗಿ ಹೇಳಿಬಿಡು ಅಂತ. ಹೀಗೆ ಆ ವಿಲಾಪದ ಮುಂದುವರಿಕೆಯಲ್ಲಿ ಮತ್ತೆ ಸುಮ್ಮನೆ ಕೂತಾಗ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಯೋಚನೆ ಬರುತ್ತೆ. ಯಾವಾಗಲೂ ಅದು ಮಧ್ಯೆ ಒಂದು ಮೌನ ಬಂದಾಗ ಮತ್ತೊಂದಿಷ್ಟು ಆಲೋಚನೆಗಳು ಒಳಗೆ ಮನನ ಆಗ್ತಾ ಇರುತ್ತೆ. ಅದನ್ನು ಮತ್ತೆ ನೆನಪಿಸಿಕೊಂಡು ಹೇಳ್ತಾನೆ, ಪೂರ್ವಮ್ಮಯ ನೂನಮಭೀಪ್ಸಿತಾನಿ ಪಾಪಾನಿ ಕರ್ಮಾಣಿ ಅಸತ್ಕೃತಾನಿ ತತ್ರ ಅಯಂ ಆಪತಿತಃ ವಿಪಾಕಃ ದುಃಖೇನ ದುಃಖಂ ಯದಹಂ ವಿಷಾಮಿ. ದುಃಖಗಳ ಮೇಲೆ ಮತ್ತೆ ನನ್ನ ಮೇಲೆ ಮೊದಲು ರಾಜ್ಯ ಪ್ರಣಾಶಃ, ಮೊದಲು ರಾಜ್ಯ ಕಳ್ಕೊಂಡೆ, ಆಮೇಲೆ ಸ್ವಜನೈರ್ಯೋಗ, ತಂದೆಯನ್ನು ಕಳ್ಕೊಂಡೆ, ತಾಯಿಯನ್ನು ದೂರ ಇಟ್ಟೆ, ಪಿತುರ್ವಿನಾಶಃ, ತಂದೆಯೇ ತೀರಿಕೊಂಡ್ರು ಕೂಡ, ಆಮೇಲೆ ಈಗ ತಾಯಿಯನ್ನ ಜನನಿ ವಿಯೋಗ, ತಾಯಿಯಿಂದ ದೂರ ಆಗಬೇಕಾದ ಸ್ಥಿತಿ ಬಂತು. ಏವಂ ಸರ್ವಾಣಿ ಮೇ ಲಕ್ಷ್ಮಣ ಶೋಕಾವೇಗಂ ಆಪೂರಯಂತಿ. ಮತ್ತೆ ಒಂದರ ಮೇಲೆ ದುಃಖಗಳ ಪರಂಪರೆ ನನ್ನನ್ನು, ಡಿಸಾಸ್ಟರ್ಸ್ ಮೇಲೆ ಡಿಸಾಸ್ಟರ್ಸ್, ಒಂದರ ಮೇಲೆ ಒಂದು ಆಪತ್ತುಗಳ ಪರಂಪರೆ ಹೊತ್ತಿ ನನ್ನನ್ನು ಸುಡ್ತಾ ಇದೆ. ಬಹುಶಃ ತಿಳಿದು ಗೊತ್ತಿದ್ದು ಇಷ್ಟವಾಯಿತು ಅಂತ ಹೇಳಿ ಪಾಪಗಳ ಪಡೆಯನ್ನೇ ಮತ್ತೆ ಬೆನ್ನಿಗೆ ಕಟ್ಟಿಕೊಂಡಿದ್ದೇನೆ. ಅದಕ್ಕೆ ಹೀಗೆ ತಪ್ಪುಗಳ ಅಂದ್ರೆ ಗೊತ್ತಿದ್ದು ಮಾಡಿದ ತಪ್ಪುಗಳಿಗೆ ಆಗುವ ಪರಿಣಾಮವನ್ನು ಹೇಳುವ ರೀತಿ. ಅಭೀಪ್ಸಿತಾನಿ ಪಾಪಾನಿ ಮಯಾ ಕೃತಾನಿ. ಇಷ್ಟಪಟ್ಟು ತಪ್ಪು ಅಂತ ಗೊತ್ತಿದ್ದ ಮೇಲೂ ಮಾಡಿದ ಪಾಪಗಳಿಂದ ಈ ತಾಪಗಳು ನನ್ನನ್ನೀಗ ಕಾಡ್ತಾ ಇವೆ. ಅಂದ್ರೆ ತಿಳಿದ ಮೇಲೆ ಮತ್ತೆ ಅನರ್ಥಗಳನ್ನು ಮಾಡಿದಾಗ ಇಂಥ ಅಪಾಯಗಳು ಬೇಲಿನ ಮೇಲೆ, ಗಾಯದ ಮೇಲೆ ಬರೆ, ಅದರ ಮೇಲೆ ಉಪ್ಪು ನೀರು ಅಂತ ಬೀಳುವ ಹಾಗೆ ಅದು ನನ್ನನ್ನು ಕಾಡ್ತಾ ಇದೆ. ರಾಮನಿಗೆ ಎಲ್ಲಿ ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸಬದ್ಧತೆ. ಯಾಕೆ ರಾಮ ಹೇಳದ? ನಮ್ಮ ಕಷ್ಟದ ಸ್ಥಿತಿಯಲ್ಲಿ ನಾವು ಯೋಚಿಸಬೇಕಾದ ರೀತಿ ಅದು. ನಮಗೆ ಕಷ್ಟ ಬಂದಾಗ ಯಾರೋ ಮಾಡಿದ ಅಂತ ಅನ್ನೋದಕ್ಕಿಂತ ನಾನು ಮಾಡಿದ್ದು ಅವನ ಮೂಲಕ ನನಗೆ ಫಲಿಸಿತು ಅಂತ ಅನ್ನುವ ಯೋಚನೆಯನ್ನು ಮಾಡಬೇಕು ಅಂತ. ಮಾನುಷತ್ವೇಚ ಮಾನುಷಿ ದೇವತ್ತೇ ದೇವವತ್ ಚೇಷ್ಟ. ದೇವತೆಗಳ ರೂಪದಲ್ಲಿ ಭಗವಂತನ, ಇಲ್ಲಾಂದ್ರೆ ಅದನ್ನು ಅವತಾರ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಅವತಾರ ಅಂದ್ರೆ ಅದು ಅನುಭವ ಆಗಿಬಿಟ್ರೆ ಅವನದ್ದು ಅವತಾರತೆ ಅಲ್ಲ. ಇಳಿದು ಬರುವುದಾದ್ರೆ ಅವತಾರ, ಜಾರಿ ಬೀಳುವವರು ನಾವು. ಬಿದ್ದವರಿಗೆ ಬಿದ್ದದ್ದೆಲ್ಲಿ, ಏಳ್ಬೇಕಾದ್ದೆಲ್ಲಿ ಗೊತ್ತಾಗುದಿಲ್ಲ. ಇಳಿದವನಿಗೆ ನಾನು ಯಾಕೆ ಇಳಿದಿದ್ದೇನೆ ಅಂತ ಗೊತ್ತಿದ್ದು ಅನುಭವಿಸುವುದು. ನಾವು ಅನುಭವಿಸುವ ಸ್ಥಿತಿಯಲ್ಲಿ ಏನೆಲ್ಲ ಕಲ್ಪಿಸಿಕೊಳ್ಬೇಕು, ಹೇಗೆಲ್ಲ ಬದುಕಬೇಕು. ಏನದು ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣಂ. ಇದು ಹರಿವಂಶದ ಮಾತು. ಮರ್ತ್ಯ ಅವತಾರ ಇಹ ಮರ್ತ್ಯ ಶಿಕ್ಷಣಂ. ನಾವು ನಮ್ಮ ಬದುಕಿನಲ್ಲಿ ಇದನ್ನು ಸೀತೆಯು ಹೇಳ್ತಾಳೆ ಮುಂದೆ. ಅಶೋಕವನದಲ್ಲಿ ಹಿಂದೆ ಎಷ್ಟೋ ಯಾರನ್ನೋ ನಾನು ಬೇರ್ಪಡಿಸಿ ಅವರ ಬೇರ್ಪಡುವಿಕೆಯಿಂದ ನಾನು ಸುಖಪಟ್ಟಿದ್ದೇನೆ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ರಾಮನಿಂದ ಬೇರ್ಪಟ್ಟು ನಾನೀಗ ದುಃಖ ಅನುಭವಿಸ್ತಾ ಇದ್ದೇನೆ. ಯಾವ ರೀತಿಯ ತಪ್ಪುಗಳನ್ನು ನಾವು ನಡೆಸಿರ್ತೇವೋ ಅದಕ್ಕೆ ತಕ್ಕ ಫಲವನ್ನು ನಾವು ನಮ್ಮ ಬದುಕಿನಲ್ಲಿ ಅದು ಅವಶ್ಯವಾಗಿ ಅನುಭವಿಸಿಯೇ ತೀರ್ತೇವೆ ಅನ್ನೋದನ್ನ ಹೇಳುವ ಹಿನ್ನೆಲೆಯಲ್ಲಿ ಈ ಮಾತುಗಳನ್ನ ಸರ್ವಂತು ದುಃಖಂ ಮಮ ಲಕ್ಷ್ಮಣೇದಂ ಶಾಂತಂ ಶರೀರೇ ವನಮೇತ್ಯ ಕ್ಲೇಶಂ. ಒಂದರ ಮೇಲೆ ಒಂದು ಅಂತನ್ನುವ ಹಾಗೆ ಈ ವನದಲ್ಲಿ ಸ್ವಲ್ಪ ದಿವಸ ಅದು ಕಮ್ಮಿಯಾಗಿತ್ತು. ಆ ವನದ ಸಿರಿಯ ಮೂಲಕ ಬದುಕಿಗೆ ಸಮಾಧಾನ ಸಿಕ್ಕಿತ್ತು. ಈಗ ವನದ ಸಿರಿಯಾದ ಸೀತೆಯೇ ಕಳೆದು ಹೋದ ಮೇಲೆ ಆ ಸಿರಿ ಎಲ್ಲವೂ ಕೂಡ ನನಗೆ ಕಿರಿಕಿರಿ ಆಗ್ತಾ ಇದೆ. ಅದನ್ನು ತಡಿಲಿಕ್ಕೆ ಆಗ್ತಾ ಇಲ್ಲ ನನಗೆ. ಪ್ರತಿಯೊಂದನ್ನು ನೋಡಿದಾಗ ಸೀತೆ ಇಲ್ಲದೆ ನಾನು ಇದನ್ನು ಹೇಗೆ ಅನುಭವಿಸ್ಲಿ ಅಂತ, ನನ್ನ ಹೇಗೆ ಕಟ್ಟಿಗೆಯ ಒಳಗೆ ತುಂಬಿದ ಬೆಂಕಿ ಮೊದಲೊಮ್ಮೆ ಬೆಂಕಿ ಹಿಡಿದ ಮೇಲೆ, ಎಂತ ಚಂದ ಉದಾಹರಣೆ ಅಂದ್ರೆ, ಒಮ್ಮೆ ಬೆಂಕಿ ಹಿಡಿದ ಮೇಲೆ ಒಳಗಿದ್ದ ಎಲ್ಲ ಬೆಂಕಿ ಅಲ್ಲಿಯೇ ತನಕ ಶಾಂತವಾಗಿದ್ದವುಗಳು ಎದ್ದು ಒಂದು ಇಡೀ ಕಟ್ಟಿಗೆಯನ್ನು ಸುಟ್ಟು ಬೂದಿ ಮಾಡುವ ಹಾಗೆ ಹಿಂದೆ ಇದ್ದ ಯಾವ ಪಾಪಗಳೆಲ್ಲವೂ ಕೂಡ ಈಗ ಒಂದು ಪಾಪ ಅಂಟಿದ ಮೇಲೆ ಆ ತಾಪಕ್ಕೆ ಆ ಪಾಪಗಳು ಗರಿಗೆದರಿ ನನ್ನನ್ನು ಸುಟ್ಟು ನುಂಗುತ್ತಾ ಇವೆ ಅಂತ ರಾಮಚಂದ್ರ ಹೇಳ್ತಾ ಮತ್ತೆ ಹೇಳ್ತಾನೆ, ತಕ್ಷಕ್ಲ ಸುವ್ಯಕ್ತ ಮೃದು ಪ್ರಲಾಪಂ. ಸೀತೆಯ ಬಗ್ಗೆ ನೆನಪಿಸಿ ಆ ಹಕ್ಕಿಗಳಲ್ಲಿ ಉಲಿಯುವಾಗ ಇದೇ ರೀತಿ ಸ್ಪಷ್ಟವಾದ, ಮೃದುವಾದ, ತಪ್ಪಿಲ್ಲದ, ದೋಷಗಳಿಂದ ಕೂಡದಂತಹ ಮಾತುಗಳನ್ನು ಆಡ್ತಾ ಇದ್ದ ಆ ಪ್ರಲಾಪ ನನ್ನ ಪಕ್ಕದಲ್ಲಿ ಈಗ ಸೀತೆ ಮಾಡ್ತಾ ಇಲ್ಲ ಅನ್ನುವ ನೆನಪು ಪ್ರತಿಯೊಂದು ಯಾವ ಕಾಲದಲ್ಲಿ ಹಿಂದೆ ನನಗೆ ಸಂತೋಷ ಕೊಡ್ತಾ ಇತ್ತೋ ಅದೇ
ಸಂಗತಿಗಳು ಈಗ ಸೀತೆ ಇಲ್ಲದೆ ಇರುವುದರಿಂದ ನನಗೆ ವಿರಹಕ್ಕೆ ಕಾರಣವಾದ ವ್ಯಥೆಯಾಗಿ ಕಾಡ್ತಾ ಇದೆ ಅಂತ ರಾಮಚಂದ್ರ ದುಃಖ ಪಡ್ತಾನೆ. ಗೋದಾವರಿಯ ತೀರಕ್ಕೆ ಬರ್ತಾರೆ. ಅಲ್ಲಿಂದಲೇ ದಾಟಿಕೊಂಡು, ಅದೇ ಗೋದಾವರಿಯ ಪಕ್ಕದಲ್ಲೇ ಇದ್ರು, ಅದರ ಇನ್ನೂ ತೀರದ ಹತ್ರ ಬಂದು ಮುಂದೆ ಸರ್ವಂ ವ್ಯಪಾನಯ ಚೋಕಂ ವೈದೇಹಿ ಕೊನು ಸಾಗತ ಜ್ಞಾತಿವರ್ಗ ವಿಹೀನಸ್ಯ ವೈದೇಹೀಂ ಅಪ್ಯಪಶ್ಯತಃ. ಅವನಿಗೂ ನೆನಪಿಸಿಕೊಂಡು ಎಲ್ಲಿ ಸೀತೆ ಅಂತ ಮತ್ತೆ ಮತ್ತೆ ದುಃಖದಿಂದ ಸುತ್ತ ಇರುವ ಎಲ್ಲ ಪ್ರಾಣಿ ಪಕ್ಷಿಗಳನ್ನ, ಬೆಟ್ಟ ಗುಡ್ಡಗಳನ್ನ, ಗಿಡ ಮರಗಳನ್ನ ಕೇಳಿಕೊಳ್ತಾ ಬೆಟ್ಟವನ್ನ ಕೇಳ್ತಾನೆ. ಒಂದು ಬೆಟ್ಟದ ಹತ್ತಿರ ಬಂದು ನಿಂತುಕೊಂಡು ಕೇಳ್ತಾನೆ, ನನ್ನ ಸೀತೆಯನ್ನ ನೀವು ನೋಡಿದ್ದೀರಾ? ಸೀತೆಯನ್ನ ನೀವೇನಾದ್ರೂ ಕಂಡಿದ್ದೀರಾ? ಅದೇನು ಉತ್ತರ ಕೊಡುವುದಿಲ್ಲ. ಅಲ್ಲಿಯೇ ನದಿ ಹರಿಯುತ್ತಾ ಇರುತ್ತೆ, ನದಿಯನ್ನ ಮತ್ತೆ ಕೇಳ್ತಾನೆ, ಅದು ಪ್ರತ್ಯುತ್ತರವನ್ನು ಕೊಡುವುದಿಲ್ಲ. ಆಮೇಲೆ ದೇವತೆಗಳನ್ನ ಎಲ್ಲ ದಿಕ್ಕುಗಳಿಗೆ ನಿಂತು ಪ್ರಾರ್ಥನೆ ಮಾಡ್ತಾನೆ, ಅದೂ ಪ್ರತ್ಯುತ್ತರವನ್ನ ಏನೂ ಕೊಡುವುದಿಲ್ಲ ಅಂತಾದಾಗ ರಾಮನಿಗೆ ಸ್ವಲ್ಪ ಸಿಟ್ಟು ಬರುತ್ತೆ. ಏವ ಮುಕ್ತಸ್ತು ರಾಮೇಣ ಪರ್ವತೋ ಮೈಥಿಲೀಂ ಪ್ರತಿ ದರ್ಶಯನ್ನಿವ ತಾಂ ಸೀತಾಂ ನಾದರ್ಶಯತ ರಾಘವೇ. ಅದು ವಸ್ತುತಃ ದಿಕ್ಕಿನ ದರ್ಶನವನ್ನ ಉಳಿದ ಪ್ರಾಣಿಗಳ ಮೂಲಕ, ಮರಗಳ ಮೂಲಕ, ಬೀಸಿದ ಮರಗಳೆಲ್ಲ ಆ ಕಡೆಗೆ ದಿಕ್ಕು ಮಾಡಿ ನಿಂತಂತೆ ಕಾಣ್ತಾ ಇರುವ ಸ್ಥಿತಿಯಲ್ಲಿ ತಿಳಿದ್ರೂ ಕೂಡ ಹೆಚ್ಚಿನ ವಿಚಾರಗಳು ಏನೂ ಗೊತ್ತಾಗ್ಲಿಲ್ಲ. ಎಲ್ಲಿಗೆ ಕರ್ಕೊಂಡು ಹೋಗಿದ್ದಾನೆ, ಏನಾಗಿದೆ, ಇದು ಯಾವುದು ತಿಳಿಲಿಲ್ಲ. ತಥೋ ದಾಶರಥೀ ರಾಮ ಉವಾಚ ಶಿಲೋಚ್ಚಯಂ ಮಮ ಬಾಣಾಗ್ನಿ ನಿರ್ದಗ್ಧೋ ಭಸ್ಮೀಭೂತೋ ಭವಿಷ್ಯತಿ. ಕಾಡನ್ನ ಸುಡ್ತೇನೆ, ಮುಂದೆ ಎಲ್ಲ ಮಾತುಗಳನ್ನ, ನಾನು ಕಾಡನ್ನ ಸುಡ್ತೇನೆ, ಹುಲ್ಲುಗಳನ್ನ, ಪ್ರಾಣಿ ಪಕ್ಷಿಗಳನ್ನ, ಕ್ರಿಮಿಕೀಟಗಳನ್ನ ಎಲ್ಲವನ್ನೂ ಇಮಾಂ ವಾ ಸರಿತಂ ಚಾದ್ಯ ಶೋಷಯಿಷ್ಯಾಮಿ ಲಕ್ಷ್ಮಣ. ಇಡೀ ಎಲ್ಲವನ್ನು, ನನಗೆ ಪ್ರತ್ಯುತ್ತರವನ್ನು ಕೊಡದೆ ಹೀಗೆ ಮೌನ ವಹಿಸಿದ ಯಾರು ಇಲ್ಲಿ ಇರಬೇಕು ಹೇಳಿ? ಇದು ಒಬ್ಬ ಮನುಷ್ಯನ ಫ್ರಸ್ಟ್ರೇಷನ್ಗೆ ಹೋದಾಗ ಕೊನೆಯ ಕಾಲದಲ್ಲಿ ಬರುವ ಯೋಚನೆ. ನನಗೆ ಇಲ್ಲದನ್ನೇ ಇನ್ಯಾರೂ ಕೂಡ ಇಲ್ಲಿ ಉಳಿಸ್ಕೊಳ್ಬಾರ್ದು, ಹೋಗ್ಲಿ, ಇದೆಲ್ಲವೂ ನಾಶವಾಗಿ ಹೋಗ್ಲಿ ಅಂತ ಒಂದೇ ಸರ್ತಿ ರಾಮಚಂದ್ರ ಸೀತೆಯ ವಿರಹದ ಮಾತಿಗಾಗಿ ತನಗೆ ಪ್ರತ್ಯುತ್ತರ ನೀಡಿದ ಪ್ರತಿಯೊಂದನ್ನು ಕೂಡ ದಿದಕ್ಷನ್ನಿವ ಸುಟ್ಟು ಬಿಡುವೆನೆಂಬ ಕೆಂಗಣ್ಣಿನಿಂದ ಎಲ್ಲವನ್ನ ಗಮನಿಸ್ತಾನೆ. ಜೊತೆಗೆ ಅಷ್ಟೊತ್ತಿಗೆ ಅಲ್ಲಿ ದದರ್ಶ ಭೂಮೌ ನಿಷ್ಕ್ರಾಂತಂ ರಾಕ್ಷಸಸ್ಯ ಪದಂ ಮಹತ್, ಒಂದು ದೊಡ್ಡ ಹೆಜ್ಜೆ ನೋಡ್ತಾನೆ. ಆ ಹೆಜ್ಜೆ ಜೊತೆಗೆ ಪಕ್ಕದಲ್ಲಿ ವೈದೇಹಿಯ ಪುಟ್ಟ ಹೆಜ್ಜೆಗಳು ಕಾಣಿಸ್ತವೆ. ಇದನ್ನು ನೋಡಿದ ಮೇಲೆ ಲಕ್ಷ್ಮಣ ಹೇಳ್ತಾನೆ, ಸಸಮೀಕ್ಷ ಪರಿಕ್ರಾಂತಂ ಸೀತೆಯ ರಾಕ್ಷಸಸ್ಯ ಚ ಭಗ್ನಂ ಧನುಶ್ಚ ತೂಣೀಚ ವಿಕೀರ್ಣಂ ಬಹುದಾ ರಥಂ. ರಥಗಳೆಲ್ಲ ಪುಡಿಯಾಗಿ ಬಿದ್ದಿದೆ. 7 ಕ್ರೂರವಾದ ರಕ್ಕಸ ಕತ್ತೆಗಳು ಅವನು ವಾಹನದಲ್ಲಿ ಎತ್ತಿಕೊಂಡು ಬಂದದ್ದು. ಅವನ ವಾಹನಕ್ಕೆ ಎದುರುಗಡೆ ಇದ್ದದ್ದು ಕತ್ತೆಗಳು. ಆ ಕತ್ತೆಯನ್ನ ಈ ಜಟಾಯು ಕತ್ತರಿಸಿ ತಲೆಯೆಲ್ಲ ಪುಡಿ ಮಾಡಿ ಬುರುಡೆಗಳೆಲ್ಲ ಅಲ್ಲೇ ಬಿದ್ದಿದ್ದಾರೆ. ರಥದ ಚಕ್ರಗಳೆಲ್ಲ ತುಂಡಾಗಿ ಬಿದ್ದಿದೆ. ರಥದ ಅದು ತುಂಬಾ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಮೊದಲು ಧ್ವಜವನ್ನು ಬೀಳಿಸಿದ, ಆ ಛತ್ರವನ್ನು ಬೀಳಿಸಿದ, ದಂಡವನ್ನು ಬೀಳಿಸಿದ, ಚಕ್ರಗಳನ್ನು ಬೀಳಿಸಿದ, ಉಳಿದದ್ದು ಎಲ್ಲವೂ ಬಿದ್ದೋಯ್ತು. ಅಂದ್ರೆ ಒಂದು ಅರ್ಥ ಆಗುತ್ತೆ, ಅದೇ ರಥ ಅವನಿಗೆ ಮಂತ್ರವಾಗಿಯೂ ಇತ್ತು, ಯಂತ್ರವಾಗಿಯೂ ಇತ್ತು. ಮೊದಲು ಯಂತ್ರವಾಗಿ ಬಳಸಿಕೊಂಡು ಬಂದಿದ್ದ, ಮುಂದೆ ಅದೆಲ್ಲ ಹೋದ ಮೇಲೆ ಮತ್ತೆ ಹೇಗೆ ಹೋದ ನಾವು ಯೋಚನೆ ಮಾಡುವುದಿಲ್ಲ. ಆದ್ರೆ ವಸ್ತುತಃ ಅದು ಮಂತ್ರ ರಥವೂ ಹೌದು. ಅದು ಬೇಕಾದಾಗ ಮತ್ತೆ ತನಗೆ ಮಂತ್ರದ ಶಕ್ತಿಯಿಂದಲೇ ಸಾಗುವಂತಹ ರೀತಿಯಲ್ಲಿ ಅವಳನ್ನ ಕರ್ಕೊಂಡು ಹೋದ. ಆದ್ರೆ ಬಿದ್ದಿದ್ದ ರಥದ ತುಂಡುಗಳು ಇತ್ಯಾದಿಗಳೆಲ್ಲ ಅಲ್ಲೇ ಇದ್ದದ್ದನ್ನು ನೋಡಿದ್ದಾನೆ. ನೋಡಿ ಇಲ್ಲೇನೋ ತಪ್ತ ಬಿಂದು ನಿಕಾಶೈಶ್ಚ ಚಿತ್ರೈಹಿ ಕ್ಷತಜ ಬಿಂದು ಬಿಹಿ, ಕತ್ತರಿಸಿದಾಗ ನೆತ್ತರು ಒಸರಿ ಬಿಂದುಗಳೇನೇನು ಬಿದ್ದಿದ್ದವೋ ಇಲ್ಲೊಂದು ಕಾಳಗ ನಡೆದಿದೆ, ಇಲ್ಲೊಂದು ಕದನ ನಡೆದಿದೆ ಅಂತ ತಸ್ಯಾ ನಿಮಿತ್ತಂ ಸೀತಾಯಾಹ ದ್ವಯೋಃ ವಿವದಮಾನಯೋಃ ಬಭೂವ ಯುದ್ಧಂ ಸೌಮಿತ್ರೇ ಘೋರಂ ರಾಕ್ಷಸಯೋರಿವ ಇಹ. ಇನ್ನು ಸ್ವಲ್ಪ ಮುಂದಕ್ಕೆ ಹೋದಾಗ ಇಲ್ಲಿ ಎದುರುಗಡೆ ನೆಲ ಎಲ್ಲ ಕೆದರಿದೆ. ಈ ಕಡೆ ರಾಕ್ಷಸನ ಹೆಜ್ಜೆಯ ಗುರುತಿನಲ್ಲಿ ಹಿಂದೆ ಮುಂದಕ್ಕೆ ಚಲಿಸಿದ ಗೆರೆಗಳು ಕಾಣಿಸ್ತಾ ಇವೆ. ಬಹುಶಃ ಒಬ್ಬ ರಾಕ್ಷಸ ಬಂದು ಅವಳನ್ನ ಸ್ವೀಕರಿಸಿದ್ದಾನೆ. ಆವಾಗ ಇನ್ನೊಬ್ಬ ರಾಕ್ಷಸ ನನಗೆ ಬೇಕು ಅಂತ ಅವಳನ್ನ ಕಿತ್ತಾಡ್ಲಿಕ್ಕೆ ಬಂದಿದ್ದಾನೆ. ಆಗ ಅವರಿಬ್ಬರ ನಡುವೆ ಯುದ್ಧ ಆಗಿದೆ. ಆ ಯುದ್ಧ ಆದಾಗ ಅವರಿಬ್ಬರ ಯುದ್ಧದ ಮಧ್ಯದಲ್ಲಿ ಯಾರೋ ಒಬ್ಬರಿಗೆ ಏನೋ ತೊಂದರೆ ಆಗಿದೆ, ಒಬ್ಬ ಗೆದ್ದವ ತಗೊಂಡು ಹೋಗಿರ್ಬೇಕು ಅಂತ ಇಷ್ಟನ್ನ, ಅಂದ್ರೆ ಈ ಶ್ಲೋಕ ಬೈ ಶ್ಲೋಕ ನೋಡಿದ್ರೆ ಆ ವಿಮರ್ಶೆ ಮಾಡಿದ ರೀತಿ ಒಂದು ಹಂತದಿಂದ ಮುಂದಿನ ಹಂತಕ್ಕೆ ಯೋಚನೆಯ ಮಟ್ಟ ಹೇಗೆ ಬೆಳಿಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ವಾಲ್ಮೀಕಿಗಳು ವಿವರಿಸ್ತಾ ಹೋಗ್ತಾರೆ. ಕೊನೆಗೆ ಅಲ್ಲಿ ತಲೆಗೆ ಕಟ್ಟಿದಂತಹ ಮಣಿಗಳ ನಡುವೆ ಕೆಲವೆಲ್ಲ ಉದುರಿ ಬಿದ್ದದ್ದನ್ನು ನೋಡ್ತಾನೆ. ಧರಣ್ಯಾಂ ಪತಿತಂ, ಇದು ಯಾರ ರಥ ಆಗಿರ್ಬೋದು, ಯಾರ ಧನುಸ್ಸಾಗಿರ್ಬೋದು, ಯಾರ ರಥದ ತುಂಡುಗಳೆಲ್ಲ ಇಲ್ಲಿ ಸಿಕ್ಕಿರಬಹುದು ಅಂತ ಯೋಚನೆ ಮಾಡಿ ಕೊನೆಗೆ ಏನು ಮಾಡಿದ್ರು, ಪಿಶಾಚ ವದನಾಹ ಖರಾಹ, ಒಬ್ಬ ರಾಕ್ಷಸ ಇಲ್ಲಿ ಬಂದಿದ್ದಾನೆ ಅನ್ನೋದು ಸತ್ಯ. ಯಾಕೆಂದ್ರೆ ಖರಾಹ ಪಿಶಾಚ ವದನಾಹ, ಪೈಶಾಚಿಕ ಮೋರೆಯ
ಕತ್ತೆಗಳ ಶರೀರದ ತುಂಡು ತುಂಡುಗಳು ಇಲ್ಲೆಲ್ಲ ಕಾಣಿಸ್ತಾ ಇದೆ. ಆದ್ರಿಂದಾಗಿ ಇದು ರಾಕ್ಷಸರದ್ದೇ ಕೆಲಸ ಇರಬೇಕು ಅಂತ ಇಷ್ಟು ನಿರ್ಧಾರ ಮಾಡಿದ ತಕ್ಷಣ ರಾಮಚಂದ್ರನ ಸಿಟ್ಟು ಪರ್ವತಗಳ ಮೇಲೆ, ನದಿಗಳ ಮೇಲೆ, ಗಿಡಗಳ ಮೇಲೆ ಇದ್ದದ್ದೆಲ್ಲ ತಿರುಗಿ ರಾಕ್ಷಸರ ಮೇಲೆ ತಿರುಗಿತು. ಹೇಳ್ತಾನೆ, ರಾಕ್ಷಸರನ್ನೇ ಇಡೀ ಯಾರೆಲ್ಲ ನೈವ ಯಕ್ಷಾಹನ ಗಂಧರ್ವಾಹನ ಪಿಶಾಚಾಹನ ರಾಕ್ಷಸಾಹನ ಕಿನ್ನರಾವ ಮನುಷ್ಯಾವ ಸುಖಂ ಪ್ರಾಪ್ಸ್ಯಂತಿ ಲಕ್ಷ್ಮಣ, ಈ ಯಾವುದನ್ನೂ ಕೂಡ ಇಲ್ಲದಂತೆ ಮಾಡಿ ನಾನು ಈ ಮಮ ಅಸ್ತ್ರಬಾಣ ಸಂಪೂರ್ಣಾಂ ಆಕಾಶಂ ಪಶ್ಯ ಲಕ್ಷ್ಮಣ ಅಸಂಪಾತಂ ಕರಿಷ್ಯಾಮಿ ಹೆದ್ಯ ತ್ರೈಲೋಕ್ಯ ಚಾರಿಣಂ, ಇಡೀ ಆಕಾಶದಲ್ಲಿ ಯಾರು ಹಾರಾಡಬಾರದು. ಸಿದ್ಧರು, ಕಿನ್ನರರು, ಗಂಧರ್ವರು, ರಾಕ್ಷಸರು, ಪಿಶಾಚಗಳು ಇವರು ಎಲ್ಲರೂ ಕೂಡ ಹೋಗುವ ದಾರಿಯನ್ನ ಮಧ್ಯಕ್ಕೆ ನಿಲ್ಲಿಸಿ ಇಡೀ ರಾಕ್ಷಸರ ಗಣವನ್ನೇ ನಾಶ ಮಾಡುವಂತೆ ಮಾಡಿ ನಾಶಯಾಮಿ ಜಗತ್ ಸರ್ವಂ ತ್ರೈಲೋಕ್ಯಂ ಸಚರಾಚರಂ ಯಾವತ್ ದರ್ಶನಂ ಅಸ್ಯಾವೈ ತಾಪಯಾಮಿ ಚ ಸಾಯಕೈ. ಅವಳು ಸಿಗುವ ತನಕವೂ ಕೂಡ ಈ ರಕ್ಕಸರ ಪಡೆಯನ್ನ ಮುಗಿಯುವ ತನಕವೂ ನಾಶ ಮಾಡ್ತಾನೆ ಹೋಗ್ತಾನೆ, ಇದು ನನ್ನ ಪ್ರತಿಜ್ಞೆ ಅನ್ನುವ ಹಾಗೆ. ಆಗ ಕ್ರುದ್ಧನಾದ ರಾಮನನ್ನ ಕಂಡು ನೋಡಿದಾಗ ಲಕ್ಷ್ಮಣ ಯೋಚನೆ ಮಾಡ್ತಾನೆ, ತ್ರಿಪುರಂ ಜಗ್ನುಷ ಪೂರ್ವಂ ರುದ್ರಸೇವ ಬಭೌ ತನು. ಅವನ ಶರೀರ ಹೇಗಿತ್ತು ಅಂದರೆ ತ್ರಿಪುರಾಸುರರನ್ನು ಸಂಹಾರ ಮಾಡಲಿಕ್ಕಾಗಿ ಮಹೇಶ್ವರ ಬಾಣವನ್ನ ತೊಟ್ಟು ರೌದ್ರವಾದ ತಾಂಡವ ನೃತ್ಯಕ್ಕಾಗಿ ನಿಂತ ರಾಮನನ್ನ ಕಾಣ್ತಾ ಇದ್ದಾನೆ. ಸಮಾಧಾನ ಮಾಡ್ತಾನೆ, ದಯವಿಟ್ಟು ಹಾಗೆಲ್ಲ ಒಂದೇ ಸರ್ತಿ. ಎಷ್ಟು ಚಂದದ ಮಾತು ಅಂದ್ರೆ, ಯಾರೋ ಒಬ್ರಿಬ್ರು ಮಾಡಿದ ತಪ್ಪಿಗೆ ಎಲ್ಲರನ್ನು ಕೊಲ್ಲುವುದು ಎಷ್ಟು ಉಚಿತ. ಯಾರೋ ಮಾಡಿದ ತಪ್ಪಿಗೆ ತಪ್ಪಿತಸ್ಥನಿಗೆ ಶಿಕ್ಷೆ ಕೊಡಬೇಕು ಹೊರತು ನಾವು ಉಳಿದ ಕಿನ್ನರರು, ಗಂಧರ್ವರು ಇವರನ್ನೆಲ್ಲ ಆಕಾಶ ಮಾರ್ಗದಲ್ಲಿ ಚಲಿಸ್ತಾರೆ, ಅವ್ರು ಬಂದು ಈ ರೀತಿ ಮಾಯಾ ಮೋಹದಿಂದ ಸೀತೆಯನ್ನು ಎತ್ತಿಕೊಂಡು ಹೋಗಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಉಳಿದವರನ್ನೆಲ್ಲ ಸಂಹರಿಸುವುದು ತಪ್ಪಲ್ವಾ ಅಣ್ಣ ಅಂತ ಅಣ್ಣನನ್ನ ಸಮಾಧಾನ ಮಾಡುತ್ತಾನೆ. ಈ ಸಮಾಧಾನ ಮಾಡಿದ ಮೇಲೆ ನಿಧಾನಕ್ಕೆ ಮತ್ತೆ ಕೆಲವು ಮಾತುಗಳಿಂದ ಯೋಚನೆ ಮಾಡ್ತಾ, ಈ ರಥದ ಚಿಹ್ನೆಗಳಿಂದ ಇದೇನು ಗೊತ್ತಾಗ್ಲಿಲ್ಲ, ದಂಡ ಮುರಿದು ಬಿದ್ದಿದೆ, ಇದೂ ಅರ್ಥ ಆಗ್ಲಿಲ್ಲ. ಆದ್ರಿಂದಾಗಿ ಯಾರೋ ಒಬ್ಬ ಇಲ್ಲಿಂದ ಕರೆದೊಯ್ದಿದ್ದಾನೆ ಅಂತ ಅನ್ನೋದು ಮಾತ್ರ ಗೊತ್ತಾಗುತ್ತೆ. ಅದು ಗುಹರೋ, ಘೋರರಾದ ರಕ್ಕಸರೋ, ಯಾವ ಕಡೆಗೆ ಎಳ್ಕೊಂಡು ಹೋದ್ರು, ಇದನ್ನ ಹೇಗಾದ್ರೂ ಮಾಡಿ ದೇವತೆಗಳೇ ನೀವಾದ್ರೂ ನನಗೆ ಇದನ್ನ ಹೇಗೆ ಎದುರಿಸಬೇಕು ಅನ್ನೋದನ್ನ ನನಗೆ ತಿಳಿಸ್ಬೇಕು ಅಂತ ರಾಮಚಂದ್ರನ ಅಳಲನ್ನ ಮತ್ತೆ ಮುಂದುವರಿಸ್ತಾ ಹೇಳ್ತಾರೆ. ಸಂಸ್ಪೃಶಂತ್ಯಗ್ನಿವದ್ರಾಜನ್ ಕ್ಷಣೇನ ವ್ಯಪಯಂತಿ ಚ ದುಃಖಿತೋ ಹಿ ಭವಾನ್ ಲೋಕಾತ್ ತೇಜಸ ಯದಿ ಧಕ್ಷ್ಯತೆ. ಅವನು ಮತ್ತೆ ಸಮಾಧಾನ ಮಾಡಿರ್ತಾನೆ, ಇದಂ ದುಃಖಮಿದಂ ಪ್ರಾಪ್ತಂ ಕಾಕುತ್ಸ್ಥಂ ನ ಸಹಿಷ್ಯಸೆ ಪ್ರಾಕೃತಶ್ಚ ಅಲ್ಪಸತ್ವಶ್ಚ ಇತರಃ ಕ ಸಹಿಷ್ಯತಿ. ನೀನೇ ಹಿಂದೆ ಇಡೀ ದೇಶವನ್ನೇ ವಶದಲ್ಲಿಟ್ಟುಕೊಂಡು ಎಲ್ಲರ ಕಣ್ಣೀರನ್ನ, ಜಗತ್ತಿನ ಜನಜೀವನದ ಸಾಮಾನ್ಯನ ಒಬ್ಬನ ದುಃಖವನ್ನು ನೀನು ನಿನ್ನ ತಂದೆಯಂತೆ ತಂದೆಯಂತೆ ದುಃಖಿಸಿ ಅವರಿಗೆ ಸಮಾಧಾನ ಕೊಡ್ತಾ ಇದ್ದವನು, ಎಲ್ಲರ ದುಃಖಕ್ಕೆ ದುಃಖಿಸ್ತಾ ಇದ್ದದ್ದು ನಿನಗೆ ದುಃಖ ಅಂತಲ್ಲ, ಅವರ ದುಃಖವನ್ನು ಪರಿಹರಿಸಬೇಕು ಅಂತ ನೀನು ಈಗ ಇಷ್ಟು ದುಃಖ ಪಡ್ತಾ ಇದ್ದಿ ಅಂದ್ರೆ ಸಾಮಾನ್ಯ ಜನರು ಈ ದುಃಖವನ್ನ, ಈ ತರದ ಸಮಸ್ಯೆ ಬಂದಾಗ ಹೇಗೆ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ? ಅಷ್ಟೇ ಅಲ್ಲ, ಆಶ್ವಸಿಹಿ, ಸಮಾಧಾನ ಮಾಡಿಕೊ. ಆಪತ್ತು ಯಾರಿಗೆ ಬರಲ್ಲ? ಮನುಷ್ಯರು ಅಂದಮೇಲೆ ಆಪತ್ತು ಬಂದೇ ಬರುತ್ತೆ. ಇದು ನಮ್ಗೆ ಹೇಳಿದ್ ಮತ್ತೆ. ಮನುಷ್ಯರಿಗೆ ಆಪತ್ತು ಬಾರದೆ ಮರಗಳಿಗೋ, ಗಿಡಗಳಿಗೋ, ನೆಲಕ್ಕೋ, ಗೋಡೆಗೋ ಬರುವುದಲ್ಲ. ಬಂದಾಗ ಕ್ಷಣೇನ ವ್ಯಪಯಂತಿ. ಅದನ್ನ ಎಷ್ಟು ಚಂದ ಹೇಳ್ತಾರೆ ಅಂದ್ರೆ, ಇಲ್ಲಿ ಒಂದು ಶಬ್ದ ಸ್ವಲ್ಪ ವ್ಯತ್ಯಾಸವಾಗಿ ಇನ್ನೊಂದು ಪಾಠದಲ್ಲಿ ಅದನ್ನ ಗಾಳಿಯಂತೆ ಅಂತ ಹೇಳ್ತಾರೆ, ಇಲ್ಲಿ ಅಗ್ನಿವತ್ ಅಂತ ಹೇಳ್ತಾರೆ. ಎರಡೂ ಒಂದು ರೀತಿಯಲ್ಲಿ ಹೊಂದಿಕೊಳ್ಳುವಂಥದ್ದೇ. ಆದ್ರೆ ವಾಯು ಅಂತಂದಾಗ ಅದು ಅಷ್ಟೇ ಸಹಜವಾಗಿ ಬರುತ್ತೆ, ಅಷ್ಟೇ ಸಹಜವಾಗಿ ಹೋಗುತ್ತೆ ಅನ್ನೋದು ಒಪ್ಪಿಕೊಳ್ಳಿಕ್ಕೆ ಸುಲಭ ಆಗುತ್ತೆ. ಆದ್ರೆ ಇವರು ಅದೇ ರೀತಿ ಬೆಂಕಿಯು ಕೂಡ ಸ್ವಲ್ಪ ಹೊತ್ತು ಉರಿಯತ್ತೆ, ಆಮೇಲೆ ತಾನಾಗಿ ಅದರ ಪಾಪಗಳು ಶಾಂತವಾದಾಗ ಆರುತ್ತೆ ಅಂತ ಅನ್ನೋ ಮಾತು ಹೇಳ್ತಾರೆ. ಆದ್ರೆ ಬರುವುದು ಹೋಗುವುದು ಅಂತ ಅಂದಾಗ ಗಾಳಿಯಂತೆ ಬಂದು ಹೋಗುವುದು ದುಃಖ ಅನ್ನೋದು ಅತ್ಯಂತ ಸಹಜ. ಅದರಿಂದಾಗಿ ಅನೇಕ ಕಥೆಗಳನ್ನು ಹೇಳ್ತಾನೆ ಒಂದೊಂದೇ ಸಾಲಿನಲ್ಲಿ. ನಾವು ಅದನ್ನ ಕಥೆಗೆ ಮತ್ತೆ ಹಿಂದೆ ಹೋಗಬೇಕು, ವಿಶ್ವಾಮಿತ್ರರು ಹೇಳಿದ ಕಥೆಯ ಭಾಗಕ್ಕೆ ಹೋಗ್ಬೇಕು. ಅದರ ಸಾಲನ್ನು ಹೀಗೆ ಹೇಳ್ತಾನೆ, ಮಹರ್ಷಿರ್ಯೋ ವಸಿಷ್ಠಸ್ತು ಯಃ ಪಿತುರ್ನ ಪುರೋಹಿತ ಅಹ್ನ ಪುತ್ರ ಶತಂ ಜಜ್ಞೆ ತಥೈವಾಸ್ಯ ಪುನರ್ಹತಂ. ವಸಿಷ್ಠನಿಗೆ ವಸಿಷ್ಠ ಅಂತ ಯಾಕೆ ಹೆಸರು ಬಂತು ಅಂತ ಹೇಳುವಾಗ, ವಸೀಯಾನ್ ವಸಿಷ್ಠ ಅಂತ, ವಾಸ ಮಾಡುವವರಲ್ಲಿ ಅವನಷ್ಟು ತಾಳ್ಮೆಯಿಂದ ವಾಸ ಮಾಡಿದವರು ಜಗತ್ತಿನಲ್ಲಿ ಇನ್ನೊಬ್ಬ ಇಲ್ಲ ಅಂತ. ಅದಕ್ಕೋಸ್ಕರ ಅವನಿಗೆ ವಸಿಷ್ಠ ಅಂತ ಹೆಸರು ಬಂತು ಅಂತ. ಯಾಕೆ ಅಂದ್ರೆ ಎಂಥ ಶ್ರೇಷ್ಠರಾದ, ತನ್ನ ಮನಸ್ಸಿಗೆ ಮೆಚ್ಚಿದ ಜ್ಞಾನದ ಪರಂಪರೆಯನ್ನು ಅಷ್ಟು ಚೆನ್ನಾಗಿ ಹೊತ್ತೊಯ್ದ ಮಕ್ಕಳು 100 ಜನ ಒಂದೇ ಕ್ಷಣದಲ್ಲಿ ರಕ್ಕಸರ ಪಾಲಾಗಿ ತನ್ನ ಎದುರಾಳಿಯಾಗಿ ವಿಶ್ವಾಮಿತ್ರ ನಿಂತವನ ಕೈಯಿಂದಲೇ ನಾಶವಾಗಿ ಹೋದಾಗ್ಲೂ ವಿಶ್ವಾಮಿತ್ರನಿಗೆ ಕೇಡು ಬಗಿಲಿಲ್ಲ.
ಅಥವಾ ತನ್ನ ಮಕ್ಕಳು ಸತ್ತು ಹೋದ್ರು ಅನ್ನೋ ಕಾರಣಕ್ಕೆ ಸಿಟ್ಟು ಮಾಡಿಕೊಂಡು, ಹೇಗೆ ಆ ಪರಾಶರ ಸಿಟ್ಟು ಮಾಡಿಕೊಂಡು ಇಡೀ ಇದೇ ತರ ರಾಕ್ಷಸರ ಕುಲವನ್ನೇ ನಾಶ ಮಾಡ್ತೇನೆ ಅಂತ ಹೊರಟಾಗ ಅವನಿಗೆ ಮತ್ತೆ ಪೂರ್ವದರು ಔರವನ ಕಥೆಯನ್ನು ಹೇಳಿ ಸಮಾಧಾನ ಮಾಡಿ, ಇದೇ ರೀತಿ ನೀನು ಕೂಡ ಸಮಾಧಾನ ಆಗ್ಬೇಕು ಅಂತ ತಿಳಿಸ್ತಾರೆ. ವಸಿಷ್ಠ ತನ್ನ 100 ಮಕ್ಕಳನ್ನು ಕಳೆದುಕೊಂಡಾಗ್ಲೂ ಪ್ರತೀಕಾರವನ್ನು ಮಾಡುವ ಯೋಚನೆ ಮಾಡಲಿಲ್ಲ, ಸಮಾಧಾನ ಪಟ್ಟುಕೊಂಡ. ಅಂಥ ಗುರುಗಳು ನಮಗೆ ಪಾಠ ಮಾಡಿದ್ದು, ಅವರು ನಮ್ಮ ಪುರೋಹಿತರು. ಅವರು ಪಾಠ ಮಾಡಿದ್ದನ್ನು ಕೇಳಿಯೂ ನಾವು ಪ್ರತೀಕಾರ ಮಾಡ್ತೇವೆ ಅಂತ ಯೋಚನೆ ಮಾಡೋದು ಎಷ್ಟು ಸರಿ ಅಣ್ಣ, ಯೋಚನೆ ಮಾಡು ಅಂತ. ಅದೇ ರೀತಿ ಭೂಮಿ ಎಷ್ಟು ಬಾರಿ ತನ್ನ ಬುಡದಲ್ಲಿ ಕಂಪನವನ್ನು ಹೊತ್ತುಕೊಳ್ಳುತ್ತೆ, ಆದರೆ ಭೂಮಿ ನಾಶ ಆಗುದಿಲ್ಲ. ಕಂಪನ ಆಗಿ ಎಲ್ಲ ಭೂಮಿಯಲ್ಲಿ ತನ್ನ ಬುಡಕ್ಕೆ ಎಳ್ಕೊಂಡದ್ದು ಮತ್ತೆ ಯಥಾಪ್ರಕಾರವಾಗಿ ಮೊದಲಿನಂತೆ ಗಿಡ ಮರಗಳು ಹುಟ್ಟಿಕೊಂಡು ಭೂಮಿ ತಾಯಿಯಂತೆ ಮತ್ತೆ ಕ್ಷಮೆ ತೋರಿ ತನ್ನ ಒಡಲಲ್ಲಿ ಅಧರ್ಮ ಜಾಸ್ತಿ ಆದಾಗ ನುಂಗಿದ್ರೂ ಕೂಡ ಮತ್ತೆ ಧರ್ಮದ ಉಳಿಕೆಗಾಗಿ ಮೊದಲಿನಂತೆ ಮೈದಳೆದು ನಿಲ್ತಾಳೆ. ಯೌ ಧರ್ಮೌ ಜಗತೌ ನೇತ್ರೌ ಯತ್ರ ಸರ್ವಂ ಪ್ರತಿಷ್ಠಿತಂ ಆದಿತ್ಯ ಚಂದ್ರೋ ಗ್ರಹಣಂ ಅಭ್ಯುಪೇತವು ಮಹಾಬಲವು. ಸೂರ್ಯಚಂದ್ರ ಇಬ್ಬರಿಗೆ ನಿರಂತರ ಗ್ರಹಣ ಹಿಡಿತಾನೆ ಇರುತ್ತೆ. ಒಂದೆರಡು ಸರ್ತಿ ಗ್ರಹಣ ಹಿಡಿದು ಬೇಜಾರಾಯಿತು ಅಂತ ಇನ್ನು ಮುಂದೆ ನಾವು ಉದಿಸುವುದೇ ಇಲ್ಲ ಅಂತ ಅವ್ರು ನಿಂತರೆ ಹೇಗಾದೀತು? ಉಳಿದವರ ಬದುಕು ಸುಖವಾದೀತೆ? ಅದರಿಂದಾಗಿ ಗ್ರಹಣ ಬರುತ್ತೆ ಹೋಗುತ್ತೆ. ಸೂರ್ಯ ಚಂದ್ರ 15 ದಿವಸಗಳಿಗೊಮ್ಮೆ ಬೆಳೀತಾನೆ, ಮತ್ತೆ 15 ದಿವಸ ಅವನಿಗೆ ಕಲೆಗಳ ಕೊರತೆ ಕಾಡುತ್ತೆ. ಆದರೂ ಅವನು ಮತ್ತೆ ಅಮಾವಾಸ್ಯೆ ಬಂದ ಮೇಲೆ ಮತ್ತೆ ಪಾಡ್ಯ ಬಂದೇ ಬರುತ್ತೆ. ಬಿದಿಗೆ ಚಂದ್ರವನ್ನು ನೋಡ್ಲಿಕ್ಕೋಸ್ಕರ ಜನ ಕಾದೇ ಕಾಯ್ತಾರೆ ಅನ್ನೋದಕ್ಕೆ ಹೇಗೆ ಅವನು ಅಣಿಯಾಗ್ತಾನೋ ಹಾಗೆ ನಾವು ಕೂಡ ಈ ದುಃಖಕ್ಕೆ ಇಲ್ಲೇ ಶ್ರೂಯೇತೆ ನರಶಾರ್ದೂಲ ನತ್ವಂ ಶೋಚಿತು ಮರ್ಹಸಿ. ಶಕ್ರನು ಕೂಡ ಎಷ್ಟು ಬಾರಿ ದೇವತೆಗಳಿಂದ ಅವರ ಅನಯಗಳಿಂದ ತೊಂದರೆಯನ್ನು ಅನುಭವಿಸಿದ್ದಾರೆ, ಆದರೂ ಕೂಡ ಮತ್ತೆ ಯುದ್ಧ ಮಾಡಿ ತಮ್ಮ ಪ್ರಯತ್ನದಿಂದ ಗೆಲುವನ್ನು ಸಂಪಾದಿಸಿದ್ದಾರೆ. ಆದ್ರಿಂದಾಗಿ ನೀನು ಈ ರೀತಿ ದುಃಖ ಪಡುವುದು ತಪ್ಪು ಅಂತ ಜ್ಞಾನಂ ಸಂಬೋಧಯಾಮ್ಯಹಂ, ಕೆಲವು ತಿಳುವಳಿಕೆಯ ಮಾತುಗಳನ್ನು ನಿನ್ನ ಮುಂದೆ ನಿವೇದಿಸಿಕೊಳ್ತಾ ಇದ್ದೇನೆ ಹೊರತು ನಾನು ನಿನ್ನನ್ನ ತಿದ್ದುವಷ್ಟು ದೊಡ್ಡವನಲ್ಲ. ಯತಸ್ವ ದ್ವಿಷತಾಂ ವಧೆ, ಯಾರು ತಪ್ಪು ಮಾಡಿದ್ದಾರೋ ಅವರನ್ನು ಶಿಕ್ಷಿಸುವ ವಿಷಯದಲ್ಲಿ ನಾವು ಪ್ರಯತ್ನ ಮಾಡಲೇಬೇಕು, ಅದರಲ್ಲಿ ಹಿಂದೇಟ ಹಾಕುವುದಕ್ಕೆ ಅವಕಾಶವೇ ಇಲ್ಲ. ಅದರಿಂದಾಗಿ ತಮೇವತು ರಿಪುಂ ಪಾಪಂ ವಿಜ್ಞಾಯ ಹರ್ತು ಅರ್ಹಸಿ. ಯಾರು ಅಂತ ಅವನನ್ನು ತಿಳಿದು ಅವನನ್ನು ಕೊಲ್ಲುವುದಕ್ಕೆ ಖಂಡಿತ ನಮ್ಮ ಶಕ್ತಿ ಅಂತ ಅನ್ನೋದನ್ನು ನಾವು ಬಾಣವನ್ನ ಬಿಲ್ಲನ್ನು ಉಪಯೋಗಿಸಬೇಕಾದದ್ದು ಸರಿ. ತುಂಬಾ ಉಪದೇಶ ಇದೆ, ನಾನು ಕೆಲವನ್ನೇ ಹೇಳಿದ್ದೇನೆ. ಆದ್ರೆ ಅದಕ್ಕೆ ಪ್ರತಿಯಾಗಿ ರಾಮನ ಮಾತು ಎಷ್ಟು ಚೆನ್ನಾಗಿದೆ ಎಂದರೆ ಪೂರ್ವಜೋಪಿ ಉಕ್ತ ಮಾತ್ರಸ್ತು ಲಕ್ಷ್ಮಣೇನ ಸುಭಾಷಿತಂ. ಹಿಂದೆಯೂ ಹಲವು ಬಾರಿ ಹೇಳಿದ್ದ, ಈಗಲೂ ಮತ್ತೆ ಸುಭಾಷಿತಂ ಲಕ್ಷ್ಮಣೇನ ಯದುಕ್ತಂ ಸಾರಗ್ರಾಹಿ ಮಹಾಸಾರಂ ಪ್ರತಿಜಗ್ರಾಹ ರಾಘವ. ಕೋಪ ಬಿಟ್ಟ, ದುಃಖವನ್ನ ತೀವ್ರತೆಯನ್ನು ತಡೆದುಕೊಂಡ, ಸಾರವನ್ನ ಸ್ವೀಕರಿಸಿ, ಹೌದು ಶತ್ರುಗಳನ್ನು ಎದುರಿಸಬೇಕು ಹೊರತು ಉಳಿದವರನ್ನೆಲ್ಲ ಶಿಕ್ಷಿಸುವುದು ತಪ್ಪು. ಅಂದ್ರೆ ಯಾರೇ ಹೇಳಿದ್ರು ಕೂಡ ಒಳ್ಳೇದು ಮಾತು ಅಂತಾದಾಗ ಅದನ್ನು ಸ್ವೀಕರಿಸಬೇಕು. ಇನ್ನೇನು ನನ್ನ ತಮ್ಮ ಸೇವೆ ಮಾಡ್ಲಿಕ್ಕೆ ಬಂದು ನನಗೆ ಉಪದೇಶ ಮಾಡ್ತಾನೆ ಅಂತ ರಾಮಚಂದ್ರ ಪ್ರತಿರೋಧ ಒಡ್ಲಿಲ್ಲ ಅಥವಾ ಅದನ್ನು ತಿರಸ್ಕರಿಸಿ ನಡೀಲಿಲ್ಲ. ಇದೇ ಮಾರೀಚನ ಮಾತಿಗೆ ರಾವಣನ ಪ್ರತಿಕ್ರಿಯೆ, ಲಕ್ಷ್ಮಣನ ಮಾತಿಗೆ ರಾಮನ ಪ್ರತಿಕ್ರಿಯೆ. ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಯಾರು ಅವ್ರಿಗೆ ಬೇಕಾದ್ದನ್ನ ಮಾಡೋರು ಒಳ್ಳೆಯವರು ಅಂತ ಅನ್ನೋರು ಕೆಲವರು, ಒಳ್ಳೆಯದನ್ನ ಹೇಳಿದ್ದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಿರೋರು ಕೆಲವರು. ಅದು ಒಬ್ಬ ರಾಮ ಆಗ್ತಾನೆ, ಇನ್ನೊಬ್ಬ ರಾವಣ ಆಗ್ತಾನೆ, ಅಷ್ಟೇ ವ್ಯತ್ಯಾಸ. ಕಿಂ ಕರಿಷ್ಯಾಮಹೇ ವತ್ಸ, ಮಗು ಹಾಗಾದ್ರೆ ಏನ್ ಮಾಡೋಣ ಹೇಳಿ. ತಾನೇ ತೀರ್ಮಾನ ತಗೊಳ್ಬೋದಿತ್ತು ಏನ್ ಮಾಡುದು ಅಂತ. ಮತ್ತೆ ಲಕ್ಷ್ಮಣ ನನಗೆ ಕೇಳ್ತಾನೆ, ಕಿಂ ಕರಿಷ್ಯಾಮಹ ವಯಂ ವತ್ಸ, ನಾವೇನ್ ಮಾಡ್ಬೇಕು? ಕೊಗಚ್ಚಾವ, ಯಾವ ದಿಕ್ಕಿಗೆ ಹೋಗೋಣ, ಎಲ್ಲಿ ಏನು ಅಂತ ಒಂದು ಸ್ವಲ್ಪ ಕ್ಲೂ ಇದ್ರೆ ಆ ದಿಕ್ಕಿಗೆ ಹೋಗ್ತಾ ಹೋಗ್ತಾ ದಕ್ಷಿಣದ ದಿಕ್ಕು ಅಂತ ಒಂದು ಬಿಟ್ರೆ ಯಾರು ಎತ್ತ ಏನು ಎಂಥದೂ ನಮಗೆ ವೇರ್ ಅಬೌಟ್ ಗೊತ್ತಿಲ್ಲ ಅಂದಮೇಲೆ ನಾವು ಅದನ್ನು ಹುಡುಕುವುದು ಹೇಗೆ? ಅದಕ್ಕೆ ತದ್ವಿಧಾ ಬಹು ಸಂಪನ್ನಾ ಮಹಾತ್ಮಾನೋ ನರಷಭಾ ಆಪತ್ಸುನ ಪ್ರಕ್ರಮಂತೆ ವಾಯುವೇಗೈ ಇವಾಚಲಾ. ಬೆಟ್ಟ ನಿಂತಂತೆ ನಿಲ್ಲಬೇಕಾದ ನೀನು ವೇಗದ ಗಾಳಿಗೆ ಅದು ಅಚಲವಾಗಿರುತ್ತೆ ಅಂತ ಹೇಳುವುದೇ ಆ ಕಾರಣಕ್ಕಾಗಿ. ಹಾಗೆಯೇ ನರಷಭನಾಗಿ ನಮ್ಮ ಇಕ್ಷ್ವಾಕು ಕುಲದ ತಿಲಕನೆನಿಸಿದಂತಹ ನೀನು ಆಪತ್ತಿಗೆ ಹೀಗೆ ಧೃತಿಗೆಡುವುದು ತರವಲ್ಲ. ಅದರಿಂದಾಗಿ ಒಂದು ದಾರಿ ಕಾಡುತ್ತೆ, ಹೋಗೋಣ ಹೋಗೋಣ. ಸ್ವಲ್ಪ ನಾವು ಹೆಜ್ಜೆ ಇಟ್ಟರೆ ತಾನೇ ದಾರಿ ಹುಟ್ಟುವುದು. ಹೆಜ್ಜೆ ಇಡದೆ ದಾರಿ ಹುಟ್ಟಬೇಕು ಅಂದ್ರೆ ಹೇಗೆ? ಹಾಗಾಗಿ ಮೊದಲು ಹೆಜ್ಜೆ ಇಡೋಣ, ಹುಟ್ಟೀತು ದಾರಿ ಅಂತ ಸ್ವಲ್ಪ ದೂರ ನಡೀತಾರೆ. ನಡೆದಾಗ ಒಂದು ಪರ್ವತಾಕಾರದ ರಕ್ತಸಿಕ್ತವಾದ ನೆತ್ತರಿನ ಮುದ್ದೆಯಾದ ಒಂದು ಶರೀರ ಕಾಣುತ್ತೆ. ತತಃ ಪರ್ವತ ಕೂಟಾಭಂ ಮಹಾಭಾಗಂ ದ್ವಿಜೋತ್ತಮಂ, ಒಂದು ದೊಡ್ಡ ಆಕೃತಿಯ ಹಕ್ಕಿ ಬಿದ್ದಿರುವುದು ಕಾಣಿಸುತ್ತೆ.
ಅದನ್ನ ದೂರದಿಂದಲೇ ನೋಡಿ, ಅಂದ್ರೆ ಈ ಮಾತು ಹೇಳಿ ಸ್ವಲ್ಪ ಹೆಜ್ಜೆ ಇಡುವಾಗ ಈ ಅಂದ್ರೆ ಅವನು ಬಾಣ ಹೂಡಿ ನಿಂತಿದ್ದಾನೆ ರಾಮಚಂದ್ರ. ಬಾಣ ಹೂಡಿ ಸಿಕ್ಕಿದ್ ಯಾರು ನಮಗೆ ಎದುರಿಗೆ ತಪ್ಪು ಅಂತ ಕಾಣಿಸುತ್ತೋ ಅವರಲ್ಲೆಲ್ಲರನ್ನು ಶಿಕ್ಷಿಸ್ತಾ ಹೋಗೋಣ ಅಂತ. ಆಗ ಅದೇ ಸಿಟ್ಟಿನಲ್ಲಿ ಲಕ್ಷ್ಮಣನ ಹತ್ರ ಹೇಳ್ತಾನೆ, ಅನೇನ ಸೀತಾ ವೈದೇಹಿ ಭಕ್ಷಿತಾನತ್ರ ಸಂಶಯ ಘೃದ್ರ ರೂಪಮಿದಂ ವ್ಯಕ್ತಂ ರಕ್ಷ ರಕ್ಷೋ ಭ್ರಮತಿ ಕಾನನಂ. ಇವನು ರಾಕ್ಷಸನೇ ಈ ರೀತಿಯಾದ ವೇಷವನ್ನ ತೊಟ್ಟು ಸೀತೆಯನ್ನು ತಿಂದು ಈಗೇನು ಗೊತ್ತಿಲ್ಲ ಅನ್ನುವ ಅಪಾಯಕ್ಕೆ ಒಳಗಾದಾಗ ತಪ್ಪಿಸಿಕೊಳ್ಳುವ ನಾಟಕದಂತೆ ಬಿದ್ದಿದ್ದಾನೆ, ಹೊಡೆದು ಬಿಡ್ತೇನೆ ಅಂದ್ರೆ ಜೀವ ಇನ್ನು ಅಲ್ಲಿ ಕಾಣಿಸ್ತಾ ಇದೆ, ಅದನ್ನ ಈಗಲೇ ಹೊಡೆದು ಬಿಡ್ತೇನೆ ಅಂತ. ಭಕ್ಷಯಿತ್ವ ವಿಶಾಲಾಕ್ಷಿಂ ಆಸ್ತೆ ಸೀತಾಂ ಯಥಾಸುಖಂ ಏನಂ ವಧಿಷ್ಯೆ ದೀಪ್ತಾಂಗೈಹಿ ದೀಪ್ತಾಗ್ರೈಹಿ ಶರೈಹಿ ಘೋರೈಹಿ ಅಜಿಹ್ಮಗೈಹಿ. ಸಾಕು ಇವನನ್ನು ಕೊಲ್ಲಿಕ್ಕೆ, ಅತ್ಯಂತ ತೀಕ್ಷ್ಣವಾದ ಬಾಣ ಬೇಡ, ಈಗಲೇ ಹೊಡೆದು ಬಿಡ್ತೇನೆ ಅಂತ ಸೀತೆಯನ್ನ ತಿಂದು ಏನು ಗೊತ್ತಿಲ್ಲ ಅನ್ನುವ ಹಾಗೆ ಸಪ್ಪೆ ಮೋರೆ ಹಾಕಿಕೊಂಡು ಕೂತಿದ್ದಾನೆ ಅಂತ ಹೇಳಿದಾಗ ತಕ್ಷಣ ರಾಮಚಂದ್ರ ಲಕ್ಷ್ಮಣ ತಡೀತಾನೆ. ತಂ ದೀನ ದೀನತಯಾ ವಾಚ ಸಫೇನಂ ರುಧಿರಂ ವಮನ್. ತಡೆದಾಗ ಅದರ ತುಂಡಾಗಿದೆ, ಕೊಕ್ಕು ಮುರಿದು ಹೋಗಿದೆ, ನೊರೆ ನೊರೆಯಾದ ನೆತ್ತರು ಉಸಿರ್ತಾ ಇದೆ, ಮಾತಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದೆ, ಒಳಗಿನಿಂದ ಪೆಟ್ಟು ತಿಂದು ಘಾಸಿಯಾಗಿ ನೆತ್ತರೆಲ್ಲ ಬಾಯಿಯಲ್ಲಿ ಹೊರಗೆ ಹೊಮ್ಮಿದೆ. ಆ ಚಾಲಯನ್ನಿವ ಮೇದಿನಿ, ರಾಮಚಂದ್ರನ ನಡೆಗೆ ಇಡೀ ಭೂಮಿಯ ನಡುಗ್ತಾ ಇದೆ ಎನ್ನುವಾಗ್ಲೂ ಅವ್ನು ನಾನೇನೋ ಹೇಳಬೇಕು ಅಂತ ಬಾಯಿ ತೆಗಿತಾ ಇದ್ದಾನೆ. ಆಗ ಆ ಜಟಾಯು ಹೇಳ್ತಾನೆ, ತ್ವಯಾ ವಿರಹಿತಾ ದೇವಿ ಲಕ್ಷ್ಮಣೇನ ಚ ರಾಘವ ಹ್ರಿಯಮಾಣ ಮಯಾ ದೃಷ್ಟ ರಾವಣೇನ ಬಲೀಯಸ. ನೀನು, ಅದು ಮುಂದೆ ತುಂಬಾ ಚಂದ ಮಾತಂದ್ರೆ, ಈಗಾಗಲೇ ಸತ್ತಿದ್ದೇನೆ, ನನ್ನ ಮೇಲೆ ಯಾಕೆ ಬಾಣ ಪ್ರಯೋಗ ಮಾಡ್ತೀನಿ ಅಂತ ಹೇಳ್ತಾನೆ. ರಕ್ಷಸಾ ನಿಹತಂ ಪೂರ್ವಂ ಮಾಂನ ಹಂತುಂ ತ್ವಮರ್ಹಸಿ. ಬಾಣವನ್ನು ವ್ಯರ್ಥ ಮಾಡಬೇಡ, ಈಗಲೇ ಸತ್ತಿದ್ದೇನೆ ನಾನು, ರಾವಣ ನನ್ನನ್ನು ಕೊಂದಾಗಿದೆ, ಬದುಕಿದ್ದೇನೆ ಅನ್ನೋದು ಕೇವಲ ನಿನಗಾಗಿ. ನಾನು ಬದುಕಿದ್ದ ಉಸಿರನ್ನು ಹೊತ್ತದ್ದು ಯಾಕೆ ಅಂದ್ರೆ ರಾಮ ಬರಲಿ, ನಾನು ಇಷ್ಟು ಹೊತ್ತು ಹೋರಾಡಿದ್ದಿಲ್ಲ ಅಂದ್ರೆ ಎಲ್ಲ ವ್ಯರ್ಥ ಆಗ್ಬಿಡುತ್ತೆ, ಅದಕ್ಕೋಸ್ಕರ ಜೀವ ಹಿಡಿದು ಕೂತಿದ್ದೇನೆ. ರಾಮನಿಗೆ ಹೇಳಿಯೇ ನಾನು ಪ್ರಾಣ ಬಿಡ್ಲಿಕ್ಕೆ ತಯಾರಾಗಿಯೇ ಅವನ ಹತ್ರ ಯುದ್ಧಕ್ಕೆ ಹೋದದ್ದು. ನಾನು ಪ್ರಾಣ ಬಿಟ್ಟೂ ಆಗಿದೆ, ಆದರೂ ಹಿಡಿದಿದ್ದೇನೆ ಅಂತ ಒಂದು ಎಳೆ ನೂಲು ಸಿಕ್ಕಿಕೊಂಡದ್ದು ನಿನಗೆ ಸುದ್ದಿಯನ್ನು ತಿಳಿಸಿ ಪ್ರಾಣ ಬಿಡಬೇಕು ಅಂತ. ರಾವಣ ಅನ್ನುವಂಥವನು ಸೀತೆಯ ಮತ್ತು ನಿನ್ನ ವಿರಹದ ವೇದನೆಯಿಂದ ಒದ್ದಾಡ್ತಾ ಇರುವಂತಹ ಸೀತೆಯನ್ನು ಎಳ್ಕೊಂಡು ಹೋಗುವಾಗ ನಾನು ಅವನನ್ನು ತಡೆಯುವುದಕ್ಕೋಸ್ಕರ ಪ್ರಯತ್ನ ಮಾಡಿದೆ. ಅವನ ಧನುಸ್ಸನ್ನು ಮುರಿದವನು ನಾನೇ, ಅವನ ಕಿರೀಟವನ್ನು ಬೀಳಿಸಿದವನು ನಾನೇ, ಅವನ ಆ ರಥಕ್ಕೆ ಕಟ್ಟಿದಂತಹ ಪಿಶಾಚ ರೂಪದ ಕತ್ತೆಗಳನ್ನ ಬೀಳಿಸಿದವನು ನಾನೇ. ಬಹಳ ಹೊತ್ತು ಯುದ್ಧ ಮಾಡಿದ್ದೇನೆ, ತಾಳಲಾರದೆ ಕೊನೆಗೆ ಅವನು ನನ್ನ ಮೇಲಿನ ಕೋಪದಿಂದ ನನ್ನ ರೆಕ್ಕೆಯನ್ನು ಕತ್ತರಿಸಿ ಹೀಗೆ ಬೀಳಿಸಿದ್ದಾನೆ ಅಂತ ಹೇಳ್ತಾ ಅದು ಬಾಯಿ ಸುಸ್ತಾಗಿ ಮುಂದೆ ಏನು ಮಾತನಾಡ್ಲಿಕ್ಕೆ ಆಗದೇ ಇರುವ ಸ್ಥಿತಿ ಬಂದು ತಲೆ ವಾಲಿದಾಗ ರಾಮ ಓಡಿ ಬಂದು ರಾಮಸ್ತಸ್ಯತು ವಿಜ್ಞಾಯ ಸೀತಾಸಕ್ತಾಂ ಪ್ರಿಯಾಂ ಕಥಾಂ, ಸೀತೆ ಕುರಿತಾದ ಮಾತನ್ನು ಹೇಳಿ ತನಗೆ ಪ್ರಿಯವಾದ ಸಂಗತಿಯನ್ನು ಹೇಳಿದ ಮಾತಿನಲ್ಲಿ ಅವನಿಗೆ ಕುತೂಹಲ ಉಂಟಾಗಿ ಗೃಧ್ರರಾಜಂ ಪರಿಶ್ವಜ್ಯ ಪರಿತ್ಯಜ್ಯ ಧನುಸನ್ನು ಅಲ್ಲೇ ಪಕ್ಕಕ್ಕೆ ಎಸೆದು ಓಡಿ ಬಂದು ಕತ್ತು ವಾಲ್ತಾ ಇರುವ ಸ್ಥಿತಿಯಲ್ಲಿ ತಾನು ತೊಡೆಯನ್ನು ಕೊಟ್ಟು ಅದನ್ನು ತೊಡೆಯ ಮೇಲೆ ಇರಿಸಿಕೊಂಡು ನಿಪಪಾತ ಅವಶೋ ಭೂಮೌ ರುರೋಧ ಸಹ ಲಕ್ಷ್ಮಣ. ಸೀತೆಯ ವಿಷಯದಲ್ಲಿ ಇಷ್ಟು ತನಗೋಸ್ಕರ ಒಂದು ಜೀವ ಬಿಟ್ಟಂತಹ ಆ ಹಕ್ಕಿಯ ಕ್ರಿಯೆಗೆ ಕಾರ್ತಜ್ಞವನ್ನು ತೋರಿಸಲಾರದೆ ಕಣ್ಣೀರು ಸುರಿಸಿ ನೆಲದಲ್ಲಿ ಕೂತು ಬಿಟ್ಟ. ಧೀರತರೋಪಿ, ಎಂಥ ಧೀರ ಅವನು. ಆದ್ರೆ ಈಗ ಸೀತೆಯ ವಿಷಯದಲ್ಲಿ ಆದ ಪ್ರಸಂಗಕ್ಕೆ ಒದ್ದಾಟ ಪಟ್ಟು ಅಳುವ ಸ್ಥಿತಿಯಲ್ಲಿ ಬಿದ್ದಿದ್ದಾನೆ. ಅಯಂ ಪಿತುರು ವಯಸ್ಯೋಮಿ, ಲಕ್ಷ್ಮಣನಿಗೆ ಪರಿಚಯ ಮಾಡಿ ಕೇಳ್ತಾನೆ. ಗೃಧ್ರ ರಾಜೋ ಮಹಾಬಲಃ ಶೇತೆ ವಿನಿಹತೋ ಭೂಮೌ ಮಮ ಭಾಗ್ಯ ವಿಪರ್ಯಾತ್. ನನ್ನ ಭಾಗ್ಯ ಎಷ್ಟು ಕೆಟ್ಟದು ಅಂದ್ರೆ ಅಪ್ಪನನ್ನ ಕಳೆದುಕೊಂಡೆ, ಈಗ ಅಪ್ಪನ ಮಿತ್ರನನ್ನೂ ಕಳೆದುಕೊಂಡೆ. ನನ್ನ ಕೆಲಸಕ್ಕೆ ಅಂತ ಯಾರೆಲ್ಲ ಬರ್ತಾರೆ ಅವರಿಗೆ ಎಲ್ಲರಿಗೂ ಹೀಗೆ ಹಾನಿಯಾಗುತ್ತೆ, ಎಲ್ಲರಿಗೂ ಹೀಗೆ ತೊಂದರೆ ಆಗುತ್ತೆ. ಇದು ನನ್ನ ಭಾಗ್ಯ ವಿಪರ್ಯಯ, ಇವನಿಗೂ ಕೂಡ ಹೀಗೆ ತೊಂದರೆ ಆಯಿತು ಅಂತ ರಾಮಚಂದ್ರ ಗಳಗಳ ಅಂತ ಅಳುತ್ತಾ ಜಟಾಯುಷಂಚ ಪಸ್ಪರ್ಶ ಪಿತೃಸ್ನೇಹಂ ನಿದರ್ಶಯನ್, ಗಟ್ಟಿಯಾಗಿ ಅವನನ್ನ ಮೈದಡವಿ ಮಾತನಾಡುತ್ತಾ ಲಕ್ಷ್ಮಣನ ಹತ್ರ ಪರಿಚಯ ಕೊಡ್ತಾ ಇರುವಾಗ ಸ್ವಲ್ಪ ಹೊತ್ತಿಗೆ ರಾಮ ಪ್ರೇಕ್ಷತು ತಾಂ ಗೃಧ್ರಂ ಭುವಿ ರೌದ್ರೇಣ ಪಾತಿತಂ. ತನ್ನ ತಂದೆಗೆ ಬಹಳ ಪೂರ್ವದಲ್ಲಿ ಮಿತ್ರನಾಗಿದ್ದವ ಈ ರೀತಿ ತನ್ನ ಶರೀರವನ್ನ ಕೊನೆಯವರೆಗೂ ರಾಮನಿಗಾಗಿ ಅತಿಖಿನ್ನ ಶರೀರೇಸ್ಮಿನ್ ಪ್ರಾಣ ಲಕ್ಷ್ಮಣ ವಿದ್ಯತೆ, ಇನ್ನೂ ಸ್ವಲ್ಪ ಪ್ರಾಣ ಉಳಿದಿದೆ, ಅದರಿಂದಾಗಿ ಜಟಾಯೋ ಯದಿ ಶಕ್ನೋಷಿ ವಾಕ್ಯಂ ವ್ಯಾಹರಿತು ತನು,
ಸ್ವಲ್ಪ ಏನಾದರೂ ಮುಂದಿನ ಸಂಗತಿಗಳ ನಿನಗೆ ಶಕ್ತಿ ಇದ್ರೆ, ಏನಾದರೂ ಹೇಳುವ ಸಾಧ್ಯತೆ ಇದ್ರೆ ನನಗೆ ಇನ್ನೊಂಚೂರು ವಿವರ ಬೇಕು. ಯಾಕೆಂದ್ರೆ ನಮಗೆ ಏನೂ ಗೊತ್ತಿಲ್ಲ. ಯಾಕಾಯಿತು ಈ ಪ್ರಸಂಗ, ಯಾಕೆ ಅವನು ಸೀತೆಯನ್ನು ಅಪಹರಿಸಿಕೊಂಡು ಹೋದ, ಯಾವ ಅಪರಾಧಕ್ಕಾಗಿ ನನಗೆ ಈ ಶಿಕ್ಷೆಯನ್ನು ಕೊಡಬೇಕು ಅಂತ ಅಂದುಕೊಂಡಿದ್ದಾನೆ, ಅಪಹಾರ ಮಾಡಿದ ಉದ್ದೇಶ ಏನು, ಇದನ್ನೇನಾದ್ರೂ ನಿನಗೆ ಗೊತ್ತಿದ್ರೆ ನನಗೆ ತಿಳಿಸು ಅಂತ. ಕ್ವಚಾಸ್ಯ ಭವನಂ, ಅವನ ಮನೆಯಲ್ಲಿ, ಎಲ್ಲಿ ಕರ್ಕೊಂಡು ಹೋಗಿದ್ದಾನೆ, ಅವನು ಯಾವ ಉದ್ದೇಶದಿಂದ ಇಲ್ಲಿ ತನಕ ಬಂದಿದ್ದಾನೆ ಅಂತ ಬಗೆ ಬಗೆಯ ಪ್ರಶ್ನೆಗಳನ್ನ ಹೇಳಿದಾಗ ನನಗೆ ಅದೆಲ್ಲ ಗೊತ್ತಿಲ್ಲ. ಆ ಸೀತೆಯನ್ನು ಅವನು ಅಪಹರಿಸಿದ. ನಾನು ಆಗ ಅದನ್ನು ನೋಡಿದ ದಾರಿಯಲ್ಲಿ ಕರೆದೊಯ್ಯುವಾಗ ಅವಳು ನಿನ್ನ ಹೆಸರನ್ನ, ಲಕ್ಷ್ಮಣನ ಹೆಸರನ್ನ ಅನವರತ ಹೇಳ್ತಾ ಹೇಳ್ತಾ ರಕ್ಷಿಸಿ ಅಂತ ಕೇಳಿಕೊಂಡಾಗ ನನ್ನ ಸೊಸೆ ನೆನಪಾದ್ಲು. ದಶರಥನ ಸೊಸೆ ಅಂದ್ರೆ ನನ್ನ ಸೊಸೆ ಇದ್ದ ಹಾಗೆ. ಅವಳಿಗೆ ತೊಂದರೆ ಆಗುವುದನ್ನು ತಡೆಯಲಾರದೆ ನಾನು ಓಡಿ ಬಂದೆ. ಆದರೆ ಜಶವದ್ ಬಡಿಶನ್ ಗೃಹ್ಯ ಕ್ಷಿಪ್ರಮೇವ ವಿನಶ್ಯತಿ, ಆದರೆ ಸೀತೆಯನ್ನು ಕರ್ಕೊಂಡು ಹೋದವನಿಗೆ ಖಂಡಿತ ಒಳಿತಾಗುವುದಿಲ್ಲ. ಕೊನೆಯ ಮಾತು ಹೇಳ್ತಾನೆ, ನಚತ್ವಯ ವ್ಯಥಾ ಕಾರ್ಯ ಜನಕಸ್ಯ ಸುತಾಂ ಪ್ರತಿ, ಸೀತೆಯ ಕುರಿತಾಗಿ ನೀನು ವ್ಯಥ ಪಡಬೇಡ. ನನಗೆ ಅವನು ಕರ್ಕೊಂಡು ಹೋಗುವಾಗ ಅನೇಕ ಶಕುನಗಳು, ಎಲ್ಲ ಕಡೆ ಮತ್ತೆ ಮತ್ತೆ ಈ ಮಾತುಗಳು ನಿರಂತರ ಬರ್ತಾ ಇರುತ್ತೆ. ಅಂದ್ರೆ ಪ್ರಕೃತಿಯ ಜೊತೆಗೆ ಅಷ್ಟು ಸಂಬಂಧ ಇತ್ತು ಅಂತ ಗೊತ್ತಾಗುತ್ತೆ. ಅವನ ವ್ಯವಸ್ಥೆಯಲ್ಲಿ ಖಂಡಿತ ಅವನು ತೆಗೆದುಕೊಂಡು ಹೋದದ್ದು ಸೆರಗಿನಲ್ಲಿ ಕೆಂಡವನ್ನ, ಅವನು ತಗೊಂಡು ಹೋದದ್ದು ಸೀತೆಯನ್ನಲ್ಲ. ಅವನೇ ಕೊನೆಗೆ ಸುಟ್ಟು ಹೋಗ್ತಾನೆ. ವೈದೇಹ್ಯ ರಂಸಸೆ ಕ್ಷಿಪ್ರಂ, ಮತ್ತೆ ಮರಳಿ ಖಂಡಿತ ನೀನು ಸೀತೆಯ ಜೊತೆಗೆ ಸುಖವಾಗಿರ್ತಿ. ಅಂದ್ರೆ ಇದು ಒಂದು ರೀತಿ ಸಾಯುವ ಹೊತ್ತಿಗೂ ಧೈರ್ಯ ತುಂಬುವ ಮಾತು. ನೀನು ಅಳ್ತಾ ಕೂಡಬೇಡ, ಸೀತೆ ಖಂಡಿತ ನಿನಗೆ ಸಿಕ್ಕೇ ಸಿಗ್ತಾಳೆ. ನಿನಗೆ ನೋಡಿ, ಈಗ ಏನೂ ಗೊತ್ತಿಲ್ಲದವನಿಗೆ ನನ್ನ ಕಡೆಯಿಂದ ರಾವಣ ಅಂತ ಗೊತ್ತಾಯಿತು, ದಕ್ಷಿಣದ ಕಡೆಗೆ ಅಂತ ಗೊತ್ತಾಯಿತು. ಇನ್ನು ಮುಂದಿದ್ದು ನನಗೆ ಉಳಿದಿದ್ದು ತಿಳಿದಿಲ್ಲ, ಆದ್ರೆ ಹುಡುಕಾಟ ನಡೆಸು, ಖಂಡಿತ ಸೀತೆಯನ್ನು ನೀನು ಪಡೆದೇ ಪಡೀತಿ ಅಂತ. ಆಸ್ಯಾತು ಸುಸ್ರಾವ ರುಧಿರಂ ಮ್ರಿಯಮಾಣಸ್ಯ ಸಾಮಿಷಂ, ಮಾಂಸದ ಜೊತೆಗೆ ನೆತ್ತರು ಹೊರಕ್ಕೆ ಚಿಮ್ಮಿ ಪ್ರಾಣವು ಕೂಡ ಹೊರಟು ಹೋಯಿತು. ಆ ಹೊತ್ತಿಗೆ ಪುತ್ರ ಅವನು ಅದೇ ಕೊನೆಗೆ ಹೇಳಿದ ಮಾತು, ಪುತ್ರ ವಿಶ್ರವಸ ಸಾಕ್ಷಾತ್, ಅವನು ಕುಬೇರನ ತಮ್ಮ, ವಿಶ್ರವಸ್ನ ಮಗ ಅಂತ ಹೇಳಿ ತನ್ನ ಪ್ರಾಣವನ್ನ ಮುಮೋಚ ಬಿಟ್ಟಾಗ ರಾಮಚಂದ್ರ ಅವನು ಕೂಡ ಸ್ವಲ್ಪ ಹೊತ್ತು ಮೌನದಿಂದ ಪ್ರತ್ಯುತ್ತರವನ್ನು ಕೊಡಲಾರದೆ ಕೇವಲ ಕಣ್ಣೀರಿನಿಂದಲೇ ತರ್ಪಣವನ್ನಿತ್ತ. ಸ್ವಲ್ಪ ಹೊತ್ತಾದ ಮೇಲೆ ಚಿರಕಾಲಂ, ಸ್ವಲ್ಪ ಹೊತ್ತಲ್ಲ, ಚಿರಕಾಲಂ, ಬಹಳ ಹೊತ್ತಾದ ಮೇಲೆ ಸಮುತ್ಥಿತ, ಎದ್ದ ಮೇಲೆ ಸೀತಾ ಅಪಹರಣಜಂ ದುಃಖಂ ನಮೇ ಸೌಮ್ಯ ತಥಾಗತಂ, ಈಗ ಸೀತೆಯ ಅಪಹರಣದ ದುಃಖ ನನ್ನನ್ನು ಕಾಡ್ತಿಲ್ಲ. ಸೀತೆಗಾಗಿ ಪರಿತಾಪ ಪಟ್ಟು ಹೋರಾಟ ನಡೆಸಿ ಜೀವವನ್ನೇ ತೆತ್ತ ಜಟಾಯುವಿಗಾಗಿ ನನ್ನ ಮನಸ್ಸು ಪರಿತಾಪ ಪಡ್ತಾ ಇದೆ. ಯಥಾ ವಿನಾಶೋ ಗೃಧ್ರಸ್ಯ ಮತ್ಕೃತೇಚ ಪರಂತ, ನನಗೋಸ್ಕರ ಹೋರಾಡಿ ಸತ್ತನಲ್ಲವೇ, ಇವನಿಗಾಗಿ ನನ್ನ ಮನಸ್ಸು ದುಃಖ ಪಡ್ತಾ ಇದೆ. ಇವನು ಪೂಜನೀಯ ಮಾನ್ಯ. ನೋಡಿ, ಒಂದು ಪಕ್ಷಿ ಅಂತ ಹೇಳಿ ಬಿಟ್ಟು ಹೋಗ್ಬೋದಿತ್ತು ನಮ್ಗೆ, ಆದ್ರೆ ನಾಯಿ ಏನಾದ್ರೂ ನಮ್ಮ ಪರವಾಗಿ ಯೋಚನೆ ಮಾಡಿದ್ರು ಸ್ವಲ್ಪ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತಿದ್ವಿ, ಬಿಟ್ರೆ ಉಳಿದಿದ್ದೆಲ್ಲ ಮಾಡ್ತಿರ್ಲಿಲ್ಲ. ಆದ್ರೆ ರಾಮಚಂದ್ರ ಏನ್ ಮಾಡಿದ ಅಂತ ಹೇಳ್ತಾರೆ, ಪೂರ್ತಿ ಒಬ್ಬ ಮನುಷ್ಯನಿಗೆ ಯಾವ ರೀತಿಯಲ್ಲಿ ಸ್ನಾನ ಮಾಡಿ ಬಂದು ತರ್ಪಣಾದಿಗಳನ್ನ ಕೊಟ್ಟು, ಅಂದ್ರೆ ಚಿತೆಯಲ್ಲಿ ಇರಿಸಿ ಅದನ್ನ ದಹನ ಮಾಡಿ ತರ್ಪಣ ಕೊಟ್ಟು ಮೃಗವನ್ನ ಬೇಟೆಯಾಡಿ ಅದರ ಮಾಂಸದಿಂದಲೇ ಪಿಂಡವನ್ನಿತ್ತು ಪಿತೃಮೇಧದ ಮಂತ್ರಗಳನ್ನೆಲ್ಲ ಹೇಳಿ ಪ್ರದಕ್ಷಿಣೆ ಬಂದು ಅದಕ್ಕೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟ ಅಂತ. ಇಷ್ಟು ಶಾಸ್ತ್ರ ದೃಷ್ಟೇನ ವಿಧಿನ ಜಲಂ ಗೃಧ್ರಾಯ ರಾಘವೌ ಸ್ನಾತ್ವಾತೌ ಗೃಧ್ರ ರಾಜಾಯ ಉದಕಂ ಚಕ್ರತುಸ್ತದ. ಹಾಗೆ ಕರ್ತವ್ಯಗಳನ್ನ ಗೃಧ್ರರಾಜನ ಹೆಸರಿನಲ್ಲಿ ಮಾಡಿ ಮುಂದೆ ಸ್ಥಿರಾಂಚ ಬುದ್ಧಿಂ ಪ್ರಣಿಧಾಯ ಜಗ್ಮತು. ಇಲ್ಲಿಯ ತನಕ ಗೊಂದಲದ ಸ್ಥಿತಿಯಲ್ಲಿ ಏನು ಅಂತ ಗೊತ್ತಾಗದೆ, ಈಗ ಒಂದು ಗೊತ್ತಾಯಿತು, ರಾವಣ ಅಂತ ಇಷ್ಟು ಗೊತ್ತಾಗಿದೆ. ಇನ್ನು ಅವನ ಹುಡುಕಾಟಕ್ಕಾಗಿ ಪ್ರಯತ್ನ ಪಡಬೇಕು. ಈಗ ಸೀತೆ ಬಗ್ಗೆ ಇಷ್ಟಾದ್ರೂ ಗೊತ್ತಾಯ್ತಲ್ವಾ ಅಂತ ಯೋಚಿಸಿ ಮುಂದೆ ಹೋಗಬೇಕಾದ್ರೆ ಒಬ್ಳು ಭಯಂಕರಳಾದ ಆಕೃತಿಯ ರಾಕ್ಷಸಿ ಒಬ್ಬಳು ಇದ್ದಕ್ಕಿದ್ದಾಗೆ ಬಂದು ಲಕ್ಷ್ಮಣನನ್ನು ಹಿಡಿದು ಬಿಡ್ತಾಳೆ. ಹಿಡಿದು ಬಿಟ್ಟು ಅವಳೇ ಹೇಳ್ಕೊಳ್ತಾಳೆ, ಅಯೋಮುಖಿ, ನನ್ನ ಹೆಸರು ಅಯೋಮುಖಿ ಅಂತ, ನೀನು ನನಗೆ ಚೆನ್ನಾಗಿ ಕಾಣಿಸ್ತಾ ಇದ್ದಿ. ಅವಳು ಹೇಗಿದ್ಲು ಅಂತ ಮೊದಲಿಗೆ ಇದೇ ರೀತಿಯ ವರ್ಣನೆಯನ್ನ ರಾಮನಿಗೆ ಮತ್ತು ಶೂರ್ಪನಖೆ ಮಾಡ್ತಾರೆ. ಅದು ಎಷ್ಟು ಚಂದ ಇದೆ ಅಂದ್ರೆ ಒಂದಕ್ಕೊಂದು ವಿರುದ್ಧವಾದ ಶಬ್ದಗಳು. ಆ ಶ್ಲೋಕ ಓದಿದ್ರೆ ಚೆನ್ನಾಗಿದೆ. ದುಂಡಗೆಯ ಜೋತು ಬಿದ್ದ ಹೊಟ್ಟೆಯವಳ ಎದುರು ಒಳ್ಳೆಯ ಅವಲಿ ಬಿದ್ದಂತಹ ಹೊಟ್ಟೆಯಲ್ಲಿ ಹೊಟ್ಟೆ ಅಂದ್ರೆ ಇವತ್ತಿನ 6 ಪ್ಯಾಕ್ ಅಂತ ಹೇಳ್ಬೋದು. ಆದ್ರೆ ಆ ತರ ಅಲ್ಲ, ಅದು ಸಹಜವಾದ ತುಂಬಿದ ವೃಕೋದರದಂತಹ ಹೊಟ್ಟೆಯಂತಹ ರಾಮನ ಎದುರುಗಡೆ. ಅಂದ್ರೆ ಅವಳ ಕಣ್ಣು ಇವನ ಕಣ್ಣು, ಅವಳ ಮುಖ ಇವಳ ಮುಖ, ಅವನ. ಅದೇ ರೀತಿ ಇಲ್ಲೂ ಕೂಡ ಲಂಬೋದರಿ, ಅದು ಮಹೋದರಿ ಮತ್ತು ಲಂಬೋದರಿ ಎರಡು ಚೂರು ಬೇರೆ. ಲಂಬೋದರಿಯಿಂದ ಹೊಟ್ಟೆ ದೊಡ್ಡದಿರುತ್ತೆ,
ಮಹೋದರಿ ಅಂತನ್ನುವಾಗ ಅದು ತೊಡೆಯ ಕೆಳಗಿನ ತನಕ ಜೋತು ಬಿದ್ದಿರುತ್ತಂತೆ. ಅದು ಹಾಗೆ ಜಾರಿರುವ ಹೊಟ್ಟೆಯಲ್ಲಿರುವಂಥವಳು ಕರಾಳಿ, ಅತ್ಯಂತ ನೋಡ್ಲಿಕ್ಕೆ ವಿಕಾರವಾದವಳು, ಮೈ ಎಲ್ಲ ಪರುಷತ್ವಜ, ಚೂರು ಕೂಡ ಮೆದುತನ ಅಂತನ್ನುವ ಹೆಸರಿಗೂ ಹತ್ತದಂತಹ ಚರ್ಮ, ದಪ್ಪನೆಯ ಚರ್ಮ, ಮೃಗಗಳನ್ನು ಭಕ್ಷಿಸುತ್ತಾ ಬಂದವಳೆ ಸೌಮಿತ್ರಿ ಉಪಗೃಹ್ಯ ಹಿಡಿದು ಅಹಂ ತ್ವಯೋಮುಖೀ ನಾಮ ಲಾಭಸ್ತೆ ತ್ವಮಿಹ ಪ್ರಿಯ. ನಿನ್ನನ್ನು ಪಡೆದದ್ದು ನನಗೆ ಸಂತೋಷ ಆಯಿತು, ನಿನಗೆ ನಾನು ಸಿಕ್ಕಿದ್ದು ಸಂತೋಷ. ಯಾಕೆಂದ್ರೆ ನಿನ್ನನ್ನು ಹೊತ್ತೊಯ್ದು ಎಲ್ಲಿ ಬೇಕಾದರೂ ಕೂಡ ನಾನು ಓಡಾಡಿಸ್ತೇನೆ. ನದೀನಾಂ ಪುಲಿನೇಶು ಚ, ನಿನ್ನ ಆಯುಷ್ಯದ ಕೊನೆಯ ತನಕವೂ ಕೂಡ ನೀನು ನನ್ನ ಜೊತೆಗೆ ಸುಖವಾಗಿ ಬದುಕನ್ನು ನಡೆಸಬಹುದು ಅಂತ ಹೀಗೆ ಆತನನ್ನು ಅಪ್ಪಿಕೊಳ್ತಾಳೆ. ಕೋಪದಿಂದ ತಕ್ಷಣವೇ ಕತ್ತಿಯನ್ನು ತೆಗೆದು ಕರ್ಣನಾಸ ಸ್ತನಂ, ಕಿವಿಯನ್ನ ಮೂಗನ್ನ ಎದೆಯನ್ನ ಕತ್ತರಿಸಿ ಖಡ್ಗ ಮುದ್ಗೃಹ್ಯ, ಆಗ ವಿಕಾರಳಾದಂತಹ ಅವಳು ಪ್ರದುದ್ರಾವ ಓಡಿ ಹೋದ್ಲು, ಘೋರ ದರ್ಶನ. ಹೀಗೆ ಓಡಿ ಆ ದಿಕ್ಕಿನತ್ತ ಮತ್ತೆ ಲಕ್ಷ್ಮಣ ಮತ್ತು ರಾಮಚಂದ್ರ ಹೊರಡುತ್ತಾರೆ. ಸ್ಪಂದತೆ ಮೇ ದೃಢಂ ಬಾಹು, ಯಾಕೋ ತೋಳು ಅಲುಗಾಡುತ್ತಾ ಇದೆ, ಏನೋ ಮತ್ತೆ ಒಂದು ಸಮಸ್ಯೆ ಆಗಲಿಕ್ಕಿದೆ. ಲಕ್ಷ್ಮಣ ತುಂಬಾ ಹೇಳ್ತಾನೆ, ಮೊದಲು ಅಪಾಯ ಎದುರಾಗುತ್ತೆ, ಆಮೇಲೆ ಏನೋ ಅದರ ಪರಿಹಾರಕ್ಕೆ ಉಪಾಯವೂ ಸಿಗುತ್ತೆ. ಒಂದು ಕಡೆಯಿಂದ ಸಮಸ್ಯೆಯ ಶಕುನ ಕಾಣ್ತಾ ಇದೆ, ಇನ್ನೊಂದು ಕಡೆಯಿಂದ ತಸ್ಮಾತ್ ಸಜ್ಜೀಭವಾರ್ಯ ಆರ್ಯತ್ವಂ ಸ್ಕುರುಷ್ವ ವಚನಂ ಮಮ, ಅದರಿಂದಾಗಿ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡ್ರೆ ಪ್ರಾಯಶಃ ನಮಗೆ ಒಳ್ಳೆಯ ಗತಿಯೇ ಮುಂದೆ ಸಿಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳುವಾಗ, ಯಾಕೆಂದ್ರೆ ವಂಜುಲಕ ಅಂತ ಒಂದೊಂದು ಪಕ್ಷಿಯ ಹೆಸರನ್ನು ಹೇಳಿ ಅದು ನಮಗೆ ಗೆಲುವಾಗುತ್ತೆ, ಯುದ್ಧದಲ್ಲಿ ಜಯ ಸಿಗುತ್ತೆ ಅಂತ ತಿಳಿಸ್ತಾ ಇದೆ. ಮುಂದೆ ಹೋದಾಗ ಇದ್ದಕ್ಕಿದ್ದಂತೆ ಮತ್ತೊಂದು ದೊಡ್ಡ ಆಕೃತಿಯ ಶರೀರ, ಎಲ್ಲ ಕಡೆಯಿಂದ ನೋಡ್ಲಿಕ್ಕೆ ವಿಚಿತ್ರ ಅಂದ್ರೆ ಪರಮ ವಿಚಿತ್ರ. ಸೊಂಟ ಮುರಿದು ಹೋಗಿದೆ, ತೊಡೆ ಎಲ್ಲ ಜಜ್ಜಿ ಹೋಗಿದೆ, ತಲೆ ಇಲ್ಲ, ಉದ್ದನೆಯ ಕೈಯ ಮೂಲಕ ಸಿಕ್ಕಿದ ಎಲ್ಲ ಪ್ರಾಣಿಗಳನ್ನು ತೆಗೆದು ಸೀದ ಹೊಟ್ಟೆಗೆ ಹಾಕೊಳ್ತಾ ಇದೆ. ಬಾಯಿ ಇರುವುದು ಹೊಟ್ಟೆಯಲ್ಲಿ. ನಾವು ಈ ಕಾರ್ಟೂನ್ ನೆಟ್ವರ್ಕ್ಗಿಂತ ಇಂಥದ್ದನ್ನು ಇದಕ್ಕಿಂತ ಚೆನ್ನಾಗಿ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚಂದದಲ್ಲಿ ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ. ಎಲ್ಲವನ್ನು ತೆಗೆದು ಬಾಯಿಗೆ ಹಾಕೊಳ್ತಾ ಇದೆ. ಕ್ರೂರವಾದ ಹಲ್ಲುಗಳು, ನೆತ್ತರು ಬಸಿದು ಅಲ್ಲಲ್ಲೇ ಹನಿ ಹನಿ ಬಾಯಿ ತೆಗೆದಾಗೆಲ್ಲ ಹೊರಗೆ ಬೀಳ್ತಾ ಇದೆ. ಅಂತ ಸ್ಥಿತಿಯಲ್ಲಿ ಎಲ್ಲಾ ಪ್ರಾಣಿ ಅಂತದ್ದು ಇಂಥದ್ದು ಅಂತ ಅದಕ್ಕೆ ಆಯ್ಕೆನೇ ಇಲ್ಲ, ಸಿಕ್ಕಿದ ಎಲ್ಲವನ್ನು ತೆಗೆದು ಹೊಟ್ಟೆಯೊಳಗೆ ಹಾಕಿಕೊಳ್ತಾ ಇದೆ. ಆಗ ಅದೇ ಹೊತ್ತಿಗೆ ಇವರು ಮುಂದೆ ನಡೆಯುವಾಗ, ಏನದು ಅಂತ ಹುಡುಕಿಕೊಂಡು ಮುಂದೆ ನಡೆಯುವಾಗ ಮೊದಲು ಸದ್ದು ಮಾತ್ರ ಕೇಳಿಸ್ತಾ ಇತ್ತು, ಆಮೇಲೆ ಕಿರುಚಿದ ಶಬ್ದಗಳು ಕೇಳಿಸ್ತಾ ಇತ್ತು. ಹತ್ತಿರಕ್ಕೆ ಹೋದಾಗ ಆಕೃತಿ ಕಾಣಿಸಿತು. ಆಕೃತಿ ಕಂಡು ಇದೇನಪ್ಪಾ ಅಂತ ಯೋಚಿಸುವಷ್ಟರಲ್ಲಿ ಒಂದು ಕೈಯಿಂದ ಲಕ್ಷ್ಮಣನನ್ನ, ಇನ್ನೊಂದು ಕೈಯಿಂದ ರಾಮನನ್ನ ಹಿಡಿದು ಅದು ತನ್ನ ಮೋರೆ ಎದುರುಗಡೆ, ಹೊಟ್ಟೆ ಎದುರುಗಡೆ ಹಿರಿದು ನಿಂತಿದೆ. ಆಗ ಲಕ್ಷ್ಮಣ ದುಃಖಕ್ಕೆ ಒಳಗಾಗ್ತಾನೆ. ಉವಾಚಟ ವಿಷಣ್ಣ ಸನ್ನ ರಾಘವಂ ರಾಘವಾನುಜಃ, ಅಳ್ತಾ ಹೇಳ್ತಾನೆ, ಅಣ್ಣ ನಾನು ಇವನಿಗೆ ಒಂದು ಭೂತ ಬಲಿ ಅಂತ ಕೊಟ್ಟು ಬಿಡು ನನ್ನನ್ನು, ನೀನು ಇಲ್ಲಿಂದ ತಪ್ಪಿಸಿಕೊಂಡು ಹೊರಟು ಹೋಗು. ಎಲ್ಲ ತನ್ನ ದುಃಖವನ್ನು ಹೇಳ್ತಾನೆ. ನೀನು ಹೋಗಿ ಸೀತೆಯನ್ನು ಹುಡುಕು, ಚೆನ್ನಾಗಿ ಅವಳನ್ನು ಕಾಪಾಡಿಕೊಂಡು ನೀನು ಮುಂದೆ ರಾಜ್ಯಭಾರ ಮಾಡು, ಕೈಗೆ ಸುಮಿತ್ರೆಗೆ ನನ್ನ ಬಗೆಗೆ ಹೀಗಾಯ್ತು ಅಂತ ಒಂದು ಹೇಳಿಬಿಡು ಅಂತ ಎಲ್ಲ ದುಃಖವನ್ನು ಹೇಳ್ತಾನೆ. ಇದನ್ನು ಕೇಳಿ ರಾಮನಿಗೆ ಆಕ್ರೋಶ ಬರುತ್ತೆ. ನೀನು ಹೀಗೆಲ್ಲ ಮಾತಾಡಬಾರ್ದು, ನಾವು ಇಲ್ಲಿಂದ ಪಾರಾಗೋ ಯೋಚನೆ ಮಾಡಬೇಕು ಅನ್ನೋದು ಬಿಟ್ಟು ನೀನು ಆಯ್ತು ನಾನು ಕೊನೆಯ ಆಸೆ ಏನು ಅಂತ ಕೇಳಿದ ಹಾಗೆ ಎಲ್ಲ ಹೇಳ್ತಾ ಇದ್ದೀನಿ, ನೀನು ಅದನ್ನೇ ಹೇಳುವುದಲ್ಲ ಈಗ, ವೃಥಾ ಅಳುವುದಕ್ಕೆ ಈಗ ವಿಷೀದತಿ, ನೀನು ಸುಮ್ಮನೆ ಅಳ್ತಾ ಇದ್ದಿ, ಇದು ಅಳುವ ಸಮಯ ಅಲ್ಲ, ಇದಕ್ಕೆ ನಾವು ಹೋರಾಡಬೇಕೀಗ ಅಂತ ಹೇಳಿ ಸ್ವಾಂಚ ಮಾಂಚ ಪುರಾ ತೂರಣಂ ಆದತ್ತೆ ರಾಕ್ಷಸಾಧಮಃ, ಇಬ್ಬರನ್ನು ನಮ್ಮನ್ನು ಒಟ್ಟಿಗೆ ಹಿಡಿದಿದ್ದಾರೆ. ಈಗ ಏನ್ ಮಾಡೋಣ ಅಂದ್ರೆ ತಸ್ಮಾತ್ ಅಸಿಭ್ಯಾಂ ಅಸ್ಯ ಆಶುಬಾಹು ಚಿಂದಾವಹೆ, ನೀನು ಆ ಕಡೆಯಿಂದ ಬಲಗಡೆಯಲ್ಲಿ ರಾಮ ಇರ್ತಾನೆ, ಎಡಗಡೆಯಲ್ಲಿ ಲಕ್ಷ್ಮಣ ಇರ್ತಾನೆ, ನಿನ್ನನ್ನು ಹಿಡಿದ ತೋಳನ್ನು ಸೀಳು, ನಾನು ನನ್ನನ್ನು ಹಿಡಿದ ತೋಳನ್ನು ಸೀಳ್ತೇನೆ, ಮುಂದೆ ಏನಾಗುತ್ತೆ ಅಂತ ಮತ್ತೆ ನೋಡೋಣ. ಹೀಗೆ ದೇಶಕಾಲಗಳನ್ನು ಚೆನ್ನಾಗಿ ಬಲ್ಲವರಾಗಿ ಎರಡೂ ತೋಳುಗಳನ್ನ ಗಟ್ಟಿಯಾಗಿ ಸೀಳಿದ ತಕ್ಷಣವೇ ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಆ ಕಡೆ ಈ ಕಡೆ ಅವರಿಗೆ ಗೆಲುವಾದ ಒಂದು ಸಣ್ಣ ಮಳೆಯ ಹನಿ ಹಾಕುತ್ತೆ. ಮೋಡಗಳು ಜೋರಾಗಿ ಮಳೆ ಹನಿ ಹಾಕುವುದಷ್ಟೇ ಅಲ್ಲ, ಅವನಿಗೆ ಏನೋ ಎಲ್ಲ ಸ್ಮರಣೆ ಆಗ್ಲಿಕ್ಕೆ ಶುರುವಾಗುತ್ತೆ. ಆ ಪರಸ್ಪರ ಅವರಿಬ್ಬರು ಮಾತಾಡಿಕೊಂಡು ತೋಳು ಇಳಿಸಿದ ಕೂಡಲೇ ಇಂದ್ರ ಹೇಳಿದ ಮಾತಿನ ನೆನಪು ಅವನಿಗೆ ಆಗ ಉಂಟಾಗುತ್ತೆ. ದಿಷ್ಟ್ಯಾಚೇಮವು ನಿಕೃತ್ತವುಮೇ ಯುವಾಭ್ಯಾಂ ಖಡ್ಗ ಬಂಧನವು, ನೀವು ಖಡ್ಗ ಹಿಡಿದು ನನ್ನ ಕೈಯನ್ನು ಕತ್ತರಿಸಿದ್ರಿಂದ ನನಗೇನೋ ಎಲ್ಲ ನೆನಪಾಗುತ್ತದೆ. ಸ್ವಾಗತ ಅನ್ವಾ, ನಿಮಗಿಬ್ಬರಿಗೂ ಸ್ವಾಗತ ಅಂತ ಆಮೇಲೆ ಆತ್ಮೀಯ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ವಿರೂಪಂ ಚಾದ್ಯ ಮೇ ರೂಪಂ ಪ್ರಾಪ್ತಂ
ಹ್ಯವಿನಯಾದ್ ಯಥ, ಹಿಂದೆ ನಾನೊಂದು ತಪ್ಪು ಮಾಡಿದ್ದಕ್ಕಾಗಿ ಅವಿನಯದಿಂದ ಈ ಸಮಸ್ಯೆಯನ್ನ ಪಡೆದಿದ್ದೇನೆ. ನನಗೆ ತುಂಬ ಚೆನ್ನಾದ ರೂಪ ಇತ್ತು. ಹಿಂದಿನ ಕಥೆಯನ್ನು ಅಷ್ಟನ್ನು ಹೇಳ್ತಾನೆ. ಚಂದ ಅಂದ್ರೆ ನನ್ನ ಚಂದಕ್ಕೆ ಬೇರೆಯವರನ್ನ ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚಂದದ ಶರೀರ. ಸೂರ್ಯ ಚಂದ್ರರನ್ನ ಉಳಿದ ಎಲ್ಲರನ್ನು ಕೂಡ ನಾನು ತಮಾಷೆ ಮಾಡ್ತಾ ಇದ್ದೆ, ಅಯ್ಯ ನನ್ನ ಚಂದದ ಎದುರು ನಿಮ್ಮ ಚಂದ ಏನೂ ಅಲ್ಲ ಅಂತ. ಚಂದದ ಬಗ್ಗೆ ಹೊಗಳಿಕೊಂಡಿದ್ರೆ ಅಷ್ಟೇ ತೊಂದರೆ ಇರಲಿಲ್ಲ. ನಾನು ಇನ್ನೊಂದು ತಪ್ಪು ಮಾಡ್ತಿದ್ದೆ. ಏನು ಅಂದ್ರೆ, ಸೋಹಂ ರೂಪಮಿದಂ ಕೃತ್ವ ಲೋಕ ವಿತ್ರಾಸನಂ ಮಹತ್, ಲೋಕಕ್ಕೆ ಭಯ ಹುಟ್ಟಿಸುವಂತಹ ವಿಕಾರದ ರೂಪಗಳನ್ನ ತೊಟ್ಟುಕೊಂಡು ಮಹರ್ಷಿಗಳನ್ನ ಹೆದರಿಸ್ತಾ ಇದೆ. ಋಷಿಯನ್ನು ವನಗತಾನ್ನು ರಾಮ ತ್ರಾಸಯಾಮಿ ತತಸ್ತತಃ. ತಪ್ಪು ಮಾಡುವುದೇ ತಪ್ಪಲ್ಲ, ತಪ್ಪು ಮಾಡಿದ್ದನ್ನು ಒಪ್ಪಿಕೊಳ್ಳುವುದು ದೊಡ್ಡತನ ಅನ್ನುವ ಹಾಗೆ ತನ್ನೆಲ್ಲ ತಪ್ಪುಗಳನ್ನು ದೊಡ್ಡವರ ಮುಂದೆ ಇಡುವ ಹಾಗೆ ರಾಮಚಂದ್ರನ ಹತ್ರ ಹೇಳಿಕೊಳ್ತಾನೆ. ಅದರಲ್ಲಿ ಸ್ಥೂಲ ಶಿರಸ್ ಅಂತ ಒಬ್ಬ ಋಷಿ ಇದ್ದ. ಅವನ ಮುಂದೆಯೂ ನಾನು ಇದೇ ರೀತಿ ವಿಕಾರವನ್ನು ತೊಟ್ಟು ದರ್ಭೆಯನ್ನ ಕತ್ತರಿಸಿ ಎದ್ದು ನಿಲ್ಲುವಾಗ ನನ್ನ ವಿಕಾರ ರೂಪಕೊಂಡು ಎದೆ ಬಾಯಿಗೆ ಬಂದಂತವನಾಗಿ ಕೂಡಲೇ ತೇನ ಆಹುಹು ತೇನ ಅಹಮುಕ್ತಃ ಪ್ರೇಕ್ಷ್ಯ ಏವಂ ಘೋರ ಶಾಪಾಭಿಧಾಯಿನ, ಕೂಡಲೇ ನನಗೆ ಶಾಪ ಕೊಟ್ಟ, ಇದೇ ಶರೀರ ರೂಪಮಸ್ತು ವಿಗರ್ಹಿತ, ಇದೇ ಶರೀರ ನಿನಗೆ ಶಾಶ್ವತವಾಗಲಿ, ಇದೇ ರೀತಿ ನೀನು ಎಲ್ಲ ಕಡೆ ಓಡಾಡುವಂತಾಗಲಿ ಅಂತ. ಆಯ್ತು. ಇಷ್ಟಾಗಿ ನಾನು ಈ ರೂಪ ಪಡೆದ ಮೇಲೆ ದೊಡ್ಡ ತಪಸ್ಸು ಮಾಡಿ ಏನ್ ಮಾಡಿದೆ ಅಂದ್ರೆ, ಚತುರ್ಮುಖನ ಹತ್ರ ಸಾವು ಬರದಂತ ಅಂದ್ರೆ ದೀರ್ಘವಾದ ಆಯುಷ್ಯವನ್ನ ಬೇಡಿದೆ. ಈ ದೀರ್ಘವಾದ ಆಯುಷ್ಯವನ್ನ ಬೇಡ, ನನ್ನ ಹೆಸರು ಧನು ಅಂತ, ನಾನು ಧನುಪುತ್ರ ಅಂತ ಒಂದ್ ಕಡೆ ಹೇಳ್ತಾನೆ, ಒಂದ್ ಕಡೆ ಧನು ಅಂತಿದೆ. ಅದು ಇನ್ನು ಮುಂದೆ ಮತ್ತೆ ಉತ್ತರ ಕಾಂಡದಲ್ಲಿ ಮತ್ತೆ ಇದೇ ಒಂದು ಸಣ್ಣ ವಿಷಯವನ್ನು ನಿರೂಪಣೆ ಮಾಡುವಾಗ ಧನುಪುತ್ರ ಅಂತಾನೆ ಅಲ್ಲೂ ಇರುವುದಾದ್ರಿಂದಾಗಿ ಧನುಪುತ್ರ ಅನ್ನೋದೇ ಹೆಚ್ಚು ಸರಿ ಅಂತ ಅನಿಸುತ್ತೆ. ಲಕ್ಷ್ಮಣನ ಹತ್ರ ಹೇಳ್ತಾನೆ, ನಾನು ಬ್ರಹ್ಮದೇವರನ್ನ ತಪಸ್ಸು ಮಾಡಿ ದೀರ್ಘಾಯುಷ್ಯವನ್ನು ಪಡೆದು ಇಂದ್ರನ ಜೊತೆಗೆ ಓಡಾಡುವಾಗ ಒಂದ್ಸಲ ಅನ್ನಿಸ್ತು, ಇವನು ಹೇಗೂ ನನ್ನನ್ನು ಹೊಡೆದ್ರು ನಾನು ಸಾಯಲ್ಲ, ಇವನ್ ಜೊತೆಗೆ ಒಂದ್ಸತಿ ಯುದ್ಧ ಮಾಡೋಣ ಅಂತ ಹೇಳಿ ಕಾರಣ ಇಲ್ಲದೆ ಕಾಲು ಕೆದಕಿ ಯುದ್ಧ ಮಾಡಿದಾಗ ಅವನಿಗೆ ಸಿಟ್ಟು ಬಂತು. ವಜ್ರ ಜೊತೆಗೆ ತಲೆ ಮೇಲೆ ಒಂದು ಬಾರಿಸಿದ್ರೆ ತಲೆ ಸೀದಾ ಹೊಟ್ಟೆ ಒಳಗೆ ಹೋಗ್ಬಿಡ್ತು. ಸೊಂಟಕ್ಕೆ ಬಾರಿಸಿದ, ಅದು ಸೊಟ್ಟಾಗಿ ನನಗೆ ನಡಿಲಿಕ್ಕಾಗದ ಸ್ಥಿತಿ ಬಂದು ನಡಿಲಿಕ್ಕಾಗದೆ ಹೀಗೆ ಬಿದ್ದು ಬಿಟ್ಟೆ. ಆದ್ರೆ ಮುಂದೆ ಹೊಡಿಲಿಲ್ಲ. ಅವನು ಹೇಳಿದ, ಬ್ರಾಹ್ಮಣ, ನೀನು ಚತುರ್ಮುಖನಿಂದ ಪಡೆದ ವರ ಅದನ್ನ ನಾನು ಕೊನೆಗಾಣಿಸುವುದಕ್ಕಾಗುದಿಲ್ಲ, ಅದನ್ನ ನಾನು ಮಾಡುದಿಲ್ಲ, ಬಿಟ್ಬಿಟ್ಟಿದ್ದೇನೆ ನಿನ್ನನ್ನು. ಅಯ್ಯೋ, ನೀನು ಹೀಗೆ ಮಾಡಿ ನನ್ನನ್ನು ಬಿಟ್ರೆ ತಿನ್ನುವುದು ಹೇಗೆ, ಉಣ್ಣುವುದು ಹೇಗೆ, ನಡೆಯುವುದು ಹೇಗೆ, ಓಡುವುದು ಹೇಗೆ, ಬದುಕುವುದು ಹೇಗೆ? ಇಷ್ಟು ಕೇಳಿದ ಮೇಲೆ ಅವನು ನನ್ನ ಮೇಲೆ ಪ್ರೀತಿಯಿಂದ ನಾನು ಅಷ್ಟು ಬೇಡಿಕೊಂಡದ್ದಕ್ಕೋಸ್ಕರ ನನ್ನ ಹೊಟ್ಟೆಗೊಂದು ಸೀಳಿ ಅಲ್ಲಿ ಒಂದು ಬಾಯಿ ಬರೋದು ಕಣ್ಣು ಬರೋದು, ನನ್ನನ್ನ ನೀನು ಏನು ಬೇಕೋ ಅಲ್ಲಿಂಗ ಅಲ್ಲೇ ಆಹಾರ ಬೇಕಾದನ್ನ ಸೀದಾ ಬಾಯಿಗೆ ಹಾಕೊಂಡ್ರೆ ಆಯ್ತು, ಅದು ಗಂಟ್ಲಿನ ಪ್ರಾಬ್ಲಮ್ ಇಲ್ಲ, ನುಂಗುವ ಪ್ರಾಬ್ಲಮ್ ಇಲ್ಲ, ಕಷ್ಟ ಆಗುತ್ತೆ ಅಂತ ಪ್ರಾಬ್ಲಮ್ ಇಲ್ಲ, ಸೀದಾ ಹೊಟ್ಟೆಗೆ ಹಾಕೊಳ್ಳೋದು ಅಲ್ಲೇ ಜೀರ್ಣ ಆಗುತ್ತೆ. ಜೊತೆಗೆ ಸರಿ ಹೊಟ್ಟೆಗೆ ಹೋಗುತ್ತೆ, ಸರಿ ಸಿಗ್ಬೇಕಲ್ಲ ಏನಾದ್ರು, ಅದಕ್ಕೆ ನಿನ್ಗೆ ತೋಳು ಕೊಟ್ಟಿದ್ದೇನೆ, ಎಷ್ಟು ದೂರಕ್ಕೆ ಬೇಕಾದ್ರೆ ಇದನ್ನು ಚಾಚು. ಆ ಎಲ್ಲ ಅದಕ್ಕೆ ಇವತ್ತಿಗೂ ನಾವು ಅದನ್ನ ಇಡಿಎಂ ಆಗಿ ಬಳಸೋದುಂಟು, ಕವಂದ ಬಾಹು ಅಂತ. ಕಬಂಧ ಎರಡು ಶಬ್ದ ಇದೆ. ಕಬಂದ ಬಾಹು ಅಂದ್ರೆ ಇಲ್ಲಿದ್ರೂ ಕೂಡ ಇನ್ನೆಲ್ಲಿಂದಲೋ ಬೇಕಾದ ಕಾರ್ಯವನ್ನ ಸಾಧಿಸಬಲ್ಲ ಅನ್ನುವಂತೆ ಜೆಸಿಬಿ ಅದು ಜೆಸಿಬಿ ಅದೇ ರೂಪ ಬಂದದ್ದು ಇರ್ಬೋದು. ಹೀಗೆ ನಾನು ತಪ್ಪು ಮಾಡಿದ ಪರಿಣಾಮವಾಗಿ ಕೊನೆಗೆ ಮತ್ತೆ ಕೇಳಿಕೊಂಡೆ, ನನಗೆ ಇದರಿಂದ ಬಿಡುಗಡೆ ಹೇಗೆ, ನಾನು ಇದರಿಂದ ಪಾರಾಗುವುದು ಹೇಗೆ ಹೇಳು ಅಂತ. ಆಗ ಇಂದ್ರ ನನ್ನನ್ನು ಸಮಾಧಾನ ಪಡಿಸಿ ಹೇಳಿದ, ಮುಂದೆ ರಾಮ ನಿನ್ನಲ್ಲಿಗೆ ಬರ್ತಾನೆ, ನಿನ್ನ ತೋಳುಗಳನ್ನು ಯಾವಾಗ ಕತ್ತರಿಸ್ತಾನೋ, ಯಾವಾಗ ನಿನ್ನ ಶರೀರವನ್ನ ಸುಟ್ಟು ಭಸ್ಮ ಮಾಡ್ತಾನೋ, ಮತ್ತೆ ಮೊದಲಿನ ಸೌಂದರ್ಯವನ್ನ ನೀನು ಪಡೆದು ನಿನ್ನ ಮೊದಲ ಸ್ಥಾನಕ್ಕೆ ನೀನು ಏರುವವನಾಗ್ತಿ ಅಂತ ಹೀಗೆ ನನ್ನನ್ನು ಆಶೀರ್ವದಿಸಿದ. ಅದರಿಂದಾಗಿ ನಾನು ಹುಡುಕ್ತಾ ಇದ್ದೆ, ರಾಮ ಎಲ್ಲಿ ಬರ್ತಾನೆ, ಯಾವಾಗ ಬರ್ತಾನೆ, ತುಂಬಾ ಕಡೆ ಹುಡುಕಿದ್ದೆ ನಿನ್ನನ್ನು. ನಾನು ಬೇಕು ಅಂತ ಜಾಸ್ತಿ ಪ್ರಾಣಿಗಳನ್ನ ಕಿತ್ತು ತಿಂದದ್ದು ಇದೇ ಕಾರಣಕ್ಕೆ. ನೀನು ಬೇಗ ಬಂದ್ರೆ ನನ್ನ ಉಪದ್ರವವನ್ನು ತಾಳಲಾರದು ಯಾರಾದರೂ ನಿನ್ನ ಹತ್ರ ಬಂದು ಹೇಳಿ ನನ್ನನ್ನ ಬಂದು ನೀನು ಸಂಹಾರ ಮಾಡಿದ್ರೆ ನನಗೆ ಉದ್ಧಾರ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಹುಡುಕದ ಜಾಗ ಇಲ್ಲ. ನೀನಾಗಿ ನನ್ನ ಹತ್ರ ಬಂದದ್ರಿಂದ ನನ್ನ ಭಾಗ್ಯದ ಬಾಗಿಲು ಇವತ್ತು ತೆರೆಯಿತು ಅಂತ ತನ್ನ ಸಮಸ್ಯೆಯನ್ನೆಲ್ಲ ಹೇಳ್ಕೊಳ್ತಾನೆ. ಆಗ ರಾಮಚಂದ್ರ, ಸರಿ ನನಗೆ ಇದೆಲ್ಲ ಬೇಕಾಗಿರುವುದು, ನಾವು ಹುಡುಕ್ತಾ ಬಂದಿರು. ಅವನು ಕೇಳ್ತಾನೆ ಮತ್ತೆ, ನೀವು ಯಾರು, ಏನು, ಎತ್ತ, ಅಂದ್ರೆ ಯಾವ ದಿಕ್ಕಿನಿಂದ ಬಂದಿದ್ರಿ, ಯಾಕಾಗಿ ಇಲ್ಲಿ ತನಕ ಬಂದಿದ್ದೀರಿ ಅಂತ ಈ ಮಾತನ್ನ ಕೇಳಿದಾಗ ರಾಮಚಂದ್ರ ಲಕ್ಷ್ಮಣ ಹೇಳ್ತಾನೆ, ತಂದೆಯಿಂದ ತಾಯಿಯ ಮಾತಿಗೋಸ್ಕರ ಕಾಡಿಗೆ ಬಂದವನು ಸೀತೆಯನ್ನು ಈಗ 13 ವರ್ಷಗಳ ತನಕ ಎಲ್ಲ ನಡೆದು ಹೋಯಿತು. ಈಗ ಸೀತೆಯನ್ನು ಕಳ್ಕೊಂಡದ್ರಿಂದ ಸೀತಾಯ ಪರಿಮಾರ್ಗಣೆ, ಸೀತೆಯನ್ನು ಹುಡುಕೋ ವಿಷಯದಲ್ಲಿ ನಾವು ಇಲ್ಲಿ ತನಕ ಬಂದಿದ್ದೇವೆ ಅಂತ ಹೇಳಿದಾಗ, ನಿನಗೇನಾದ್ರೂ ಗೊತ್ತಿದ್ರೆ ಹೇಳು, ಯಾರು ಮಾಡಿದ್ದು, ಎಲ್ಲಿ ಇದರ ಮೂಲ ಇದೆ,
ಇದಕ್ಕೇನಾದ್ರೂ ಪರಿಹಾರ ಇದ್ರೆ ಇದನ್ನೆಲ್ಲವನ್ನು ನೀನು ಹೇಳಬೇಕು ಅಂತ ಹೇಳಿದಾಗ ಅವನೊಂದಿಷ್ಟು ಸಮಾಧಾನದ ಮಾತುಗಳನ್ನು ಹೇಳ್ತಾನೆ. ಆ ಸಮಸ್ಯೆಯ ಮೂಲವನ್ನು ಹುಡುಕಬೇಕು, ಹೀಗೆ ಬರೀ ಹುಡುಕಿದ್ರೆ ಸಾಕಾಗುದಿಲ್ಲ, ನಾನು ಕೂಡ ಕೆಲವು ಅಂಶಗಳನ್ನು ಹೇಳ್ಬೋದು. ನನಗೆ ಮೊದಲು ನೀನು ಈ ಶರೀರಕ್ಕೆ ಮುಕ್ತಿ ಕೊಡು, ಆವಾಗ ನನಗೆ ದೈವಿಕ ಶರೀರ ಬಂದಾಗ ಕೆಲವು ಯೋಚನೆ ಬಂದಿತ್ತು, ಆವಾಗ ನಾನು ನಿನ್ನ ಕೆಲವು ಸಂಗತಿಗಳನ್ನು ಹೇಳಬೇಕು, ನನಗೆ ಹೇಳಬೇಕು ಅಂತ ಮನಸ್ಸಿನಲ್ಲಿದೆ, ಆದರೆ ಅದು ಎಲ್ಲವನ್ನೂ ಸ್ಪಷ್ಟವಾಗಿ ಬಿಡಿಸಿ ಹೇಳಲಿಕ್ಕೆ ಆಗ್ತಿಲ್ಲ. ನನ್ನ ಮೂಲ ಶರೀರವನ್ನು ನಾನು ಪಡೆದ ಮೇಲೆ ಖಂಡಿತ ನಿನಗೆ ನಾನು ನನ್ನ ಕಡೆಯಲ್ಲಿ ಏನು ತಲೆಯಲ್ಲಿ ಯೋಚನೆ ಬರುತ್ತೆ ನಿನಗೆ ಉಪಾಯ ಅದನ್ನು ಹೇಳಿಯೇ ಹೇಳ್ತೇನೆ ಅಂತ ಹೇಳಿದಾಗ, ತಚ್ಛರೀರಂ ಕಬಂಧಸ್ಯ ಧೃತಪಿಂಡೋಪಮಂ ಮಹತ್ ಮೇಧಸ ಪಚ್ಚಮಾನಸ್ಯ ಮಂದಂ ದಹತ ಪಾವಕ. ಸುಟ್ರು, ಆದರೆ ಅದು ಬಹಳ ಹೊತ್ತು ಸುಡುತ್ತಂತೆ, ಅದು ನಿಧಾನಕ್ಕೆ ಸುಡ್ತು, ಯಾಕೆಂದ್ರೆ ಅವನು ತುಪ್ಪದ ಡಬ್ಬಿಯ ಹಾಗೆ ಇದ್ದಂತೆ, ಅದು ಸುಡ್ಲಿಕ್ಕೆ ಸಾಧ್ಯ. ತುಪ್ಪ ಬೇರೆದ್ದಕ್ಕಾಗಿದ್ರೆ ಚೆನ್ನಾಗಿ ಸುಡುತ್ತೆ, ತುಪ್ಪವನ್ನೇ ಒಟ್ಟಿಗೆ ಹಾಕಿದ್ರೆ ಸುಡುದು ಹೇಗೆ, ಹಾಗೆ ಅದು ನಿಧಾನಕ್ಕೆ ಮಂದಂ ದಹತ ಪಾವಕ, ಅಗ್ನಿ ಜೋರಾಗಿ ಉರಿದು ನಿಧಾನ ಅಂದ್ರೆ ದಗದಗನೆ ಉರಿದು ಆ ಚಿತೆಯೆಲ್ಲ ಮುಗಿದು ವಿಧೂಮಃ, ಯಾವಾಗ ಬೆಂಕಿ ಅಂದ್ರೆ ಹೊಗೆ ಕಮ್ಮಿ ಆಯಿತೋ ಆವಾಗ ಅವನ ನಿಜವಾದ ರೂಪ ಆಗಸಕ್ಕೆ ಮೇಲಕ್ಕೆ ಏರಿತು. ಏರಿ ಬೆಳಕಿನ ರೂಪದಿಂದ ಸುಂದರವಾದ ಶರೀರವನ್ನು ಹೊತ್ತು, ಅಷ್ಟೊತ್ತಿಗೆ ಅವನಿಗೋಸ್ಕರ ಅಂತ ಹಂಸಯುಕ್ತವಾದ ವಿಮಾನ ಎದುರುಗೊಂಡಿದೆ. ಆ ವಿಮಾನವೂ ಅಷ್ಟೇ ಅಂತರಿಕ್ಷದಲ್ಲಿ ಓಡಾಡುತ್ತಾ ಸೀತೆಯ ವಿಷಯದಲ್ಲಿ ನಾನು ಹೇಳಬೇಕು ಅಂತ ನೀನು ಕೇಳಿದ್ಯಲ್ವಾ, ಹೇಳ್ತೇನೆ ಅಂತ. ನೀನು ಸೀತೆಯ ಬಗ್ಗೆ ತುಂಬ ವ್ಯಥೆ ಮಾಡಬೇಡ, ನೀನು ಅದಕ್ಕೋಸ್ಕರ ಮಾಡಬೇಕಾದ್ದೇನು ಅಂತಂದ್ರೆ, ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಒಂದು ಋಷ್ಯಮುಖ ಅಂತ ಪರ್ವತ ಇದೆ. ಆ ಪರ್ವತದಲ್ಲಿ ತನ್ನ ಅಣ್ಣನಿಂದ ಹೊರಗೆ ಅಟ್ಟಲ್ಪಟ್ಟಂತಹ ಶಕ್ರನ ಮಗನಾದ ವಾಲಿಯಿಂದ ಅಟ್ಟಲ್ಪಟ್ಟಂತಹ ಅದೇ ಅಷ್ಟನ್ನು ಬಿಡಿಸಿ ಹೇಳ್ತಾನೆ. ಸುಗ್ರೀವ ಅಂತನ್ನುವ ಸೂರ್ಯಸೂನು ಇದ್ದಾನೆ, ಅವನನ್ನ ಹೋಗಿ ನೀನು ಭೇಟಿ ಆದ್ರೆ ಅವನ ಬಗ್ಗೆ ಅವನು ತುಂಬಾ ಹೊಗಳಿಕೆ ಮಾತು ಹೇಳ್ತಾನೆ. ಅವನು ಒಳ್ಳೆಯ ಸಹಾಯಕನಾಗಿರ್ತಾನೆ, ವಿಶ್ವಾಸಕ್ಕೆ ಬರ್ತಾನೆ. ಇನ್ನೂ ಒಂದು ಮಾತೇನು ಹೇಳ್ತಾನೆ ಅಂದ್ರೆ, ಇಲ್ಲೇ ಅವನು ಹೇಳ್ತಾನೆ, ನೀನು ಸಹಾಯ ಬೇಡುವುದಿದ್ರೆ ಒಳ್ಳೆಯವರ ಹತ್ರನೇ ಸಹಾಯ ಬೇಡಬೇಕು. ನೀನು ತಪ್ಪಿತಸ್ಥರ ಹತ್ರ ನಿನ್ ಕೆಲಸ ಬೇಗ ಆಗ್ಬೋದು, ಆದ್ರೆ ತಪ್ಪಿತಸ್ಥರ ಹತ್ರ ಸಹಾಯವನ್ನು ಪಡ್ಕೊಂಡ್ರೆ ಮಾತ್ರ ನಾಳೆ ಮಾಡುವ ಪ್ರತಿಯೊಂದು ಕೆಲಸವು ಆ ತಪ್ಪಿತಸ್ಥನ ಹಿನ್ನೆಲೆಯಲ್ಲೇ ನಿನ್ನ ಕೆಲಸಗಳು ಅಳೆಯಲ್ಪಡ್ತಾವೆ ಹೊರತು ಅದನ್ನು ಸರಿ ಅಂತ ಯಾರೂ ಸಮರ್ಥಿಸ್ಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಅವನು ಮತ್ತೆ ಒತ್ತು ಕೊಟ್ಟು ಹೇಳ್ತಾನೆ, ನೀನು ಏನೇ ಮಾಡಿದ್ರು ಕೂಡ ಸುಗ್ರೀವನ ಹತ್ರನೇ ನಿನಗೆ ಸಹಾಯವನ್ನು ಪಡ್ಕೊಳ್ಬೇಕು ಹೊರತು, ಅಂದ್ರೆ ನೀನು ವಾಲಿ ಹತ್ರ ಪಡ್ಕೊಳ್ಬೇಡ ಅನ್ನೋದನ್ನು ಇಂಡೈರೆಕ್ಟ್ ಆಗಿ ಎರಡೆರಡು ಸಲ ಹೇಳ್ತಾನೆ. ಹೇಳಿ ಅವನು ಏನು ಅಂದ್ರೆ ಕೃತಜ್ಞ, ನೀನು ಏನ್ ಕೆಲಸ ಮಾಡಿ ಕೊಟ್ರೆ ಅವನಿಗೀಗ ಅಗತ್ಯ ಇದೆ ಅದನ್ನು ಚಂದ ಹೇಳ್ತಾನೆ. ಯಾವ ದೆಸೆಯಲ್ಲಿ ಯಾರು ಇರ್ತಾರೋ ಅದೇ ದೆಸೆಯಲ್ಲಿ ಇದ್ದವರು ಅವರಿಗೆ ಬಹಳ ಇಷ್ಟ ಆಗ್ತಾರೆ ಅಂತ. ಅವನು ತನ್ನ ಹೆಂಡತಿ ರಾಜ್ಯವನ್ನು ಕಳ್ಕೊಂಡ ದುರ್ದೆಸೆಯಲ್ಲಿದ್ದಾನೆ, ನೀನು ಅದೇ ಸ್ಥಿತಿಯಲ್ಲಿ ಇದ್ದೇ ಆದ್ರಿಂದಾಗಿ ನಿನ್ನನ್ನು ಬಹಳ ಬೇಗ ಒಪ್ಪಿಕೊಳ್ತಾನೆ. ಇದು ನಮ್ಮ ಸಮಾಜದಲ್ಲಿ ಎಲ್ಲರಿಗೂ ಅದೇ ತರದ ಒಂದು ವಾತಾವರಣವನ್ನು ನೋಡ್ತೇವೆ. ಮಕ್ಕಳಿಂದ ವ್ಯಥಿತರಾದವರಿಗೆ ಅದೇ ತರದ ವ್ಯಕ್ತಿ ಸಿಕ್ಕಿದಾಗ ಇಬ್ರು ಅದನ್ನೇ ಬೇಗ ಮಾತಾಡಿಕೊಳ್ಳಿಕ್ಕೆ ಒಟ್ಟಾಗ್ಬಿಡ್ತಾರೆ. ಈ ವ್ಯಸನಗಳು ಹೇಗೆ, ವ್ಯಸನ ಅಂದ್ರೆ ಎರಡೂ ಆಗುತ್ತೆ, ವ್ಯಸನ ಅಂದ್ರೆ ಈ ದುಶ್ಚಟಗಳೂ ಆಗುತ್ತೆ, ವ್ಯಸನ ಅಂದ್ರೆ ಈ ದುಃಖವೂ ಆಗುತ್ತೆ. ಸಮಾನ ದುಃಖ ಇದ್ದಲ್ಲಿ ಸಮಾನಶೀಲ ವ್ಯಸನೇಶು ಸಖ್ಯಂ ಅನ್ನೋದು ಇದೇ ಅರ್ಥದಲ್ಲಿ ನಿನ್ನನ್ನು ಬಹಳ ಬೇಗ ಅವನು ಒಪ್ಪಿಕೊಳ್ತಾನೆ. ಸಹಾಯಾರ್ಥಿ ಕಾಮರೂಪಿ, ಬಯಸಿದ ರೂಪವನ್ನು ತೊಟ್ಟು ಬೇಡಿದ ಬಯಕೆಗಳನ್ನು ಈಡೇರಿಸುವ ಹೃದಯವಂತಿಕೆ ಆತನಲ್ಲಿ ಇದೆ. ಆದ್ರಿಂದಾಗಿ ಕೃತಾರ್ಥೋವಾ ಅಕೃತಾರ್ಥೋವಾ. ಇನ್ನು ಮುಂದೆ ಇನ್ನೂ ಒಂದು ಮಾತು ಹೇಳ್ತೇನೆ, ಅವನಿಗೆ ಬಹುಶಃ ನಿನ್ನಿಂದ ಪೂರ್ಣ ಉಪಕಾರ ಆಗದೇ ಹೋದ್ರೂ ಕೂಡ ಅವನು ನಿನಗೆ ಸಹಾಯ ಮಾಡುದಂತೂ ನಿಶ್ಚಯ. ತವ ಕೃತ್ಯಂ ಕರಿಷ್ಯತಿ, ನಿನ್ನ ಕೆಲಸ ಅಂತೂ ಮಾಡಿಕೊಡ್ತಾನೆ. ಆದ್ರಿಂದಾಗಿ ಅನ್ವಿಷ್ಯ, ಅದಕ್ಕೆ ಏನಪ್ಪ ಸಹಾಯ, ಅವನು ಏನ್ ಮಾಡ್ತಾನೆ ಅಂದ್ರೆ ಅವನ ಹತ್ರ ಒಂದು ದೊಡ್ಡ ವಾನರ ಸೇನೆ ಇದೆ, ಎಲ್ಲ ಕಡೆಯಿಂದಲೂ ಕೂಡ ವಾನರ ಸೇನೆಯನ್ನು ಕರೆಸಿ ಹುಡುಕಿಸ್ತಾನೆ. ಅಲ್ಲ ಅವನಿಗೆ ಹೇಗೆ ಗೊತ್ತಾಗುತ್ತೆ ಇದೆಲ್ಲ ಅಂತ ಕೇಳಿದ್ರೆ ಅವನು ಹೇಳ್ತಾನೆ, ನೀನು ಎಲ್ಲೆಲ್ಲಿ ಅವನನ್ನು ಹುಡುಕಬೇಕು ಅಂತಿದ್ಯೋ ಆ ಜಾಗಕ್ಕೆಲ್ಲ ಅವನು ಹೋಗಿ ಬಂದಿದ್ದಾನೆ. ಅವನಿಗೆ ಹೊಸದಾಗಿ ಮತ್ತೊಂದು ಇದು ನನಗೆ ಮೊದಲ ಸಮಯದಲ್ಲಿ ನೋಡ್ಬೇಕಾದ ಜಾಗ ಅಂತ ಒಂದಿಲ್ಲ, ಎಲ್ಲಾ ಜಾಗವನ್ನು ನೋಡಿದ್ದಾನ ಅವನು. ಯಾಕೆಂದ್ರೆ ಸತೇ ಸಹಾಯೋ ಮಿತ್ರಂಚ ಸೀತಾಯಾಹ ಪರಿಮಾರ್ಗಣೆ, ಯಾಕೆಂದ್ರೆ ಅವನ ಅಣ್ಣನಿಂದ ಅಟ್ಟಿಸಿಕೊಂಡು ಇಡೀ ಜಗತ್ತನ್ನು ಸುತ್ತು ಬಂದಿದ್ದಾನು. ಅದನ್ನ ಸುಗ್ರೀವ ಅಟ್ಲಾಸ್ ಅಂತ ಒಂದು ಹೇಳ್ತಾರೆ. ಆ ಸುಗ್ರೀವ ಏನು ದಾರಿಯಲ್ಲಿ ಓಡಿ ಬಂದ ಅಂದ್ರೆ ವಾನರ ವಾಲಿ ಅವನನ್ನು ಅಟ್ಟಿಸಿಕೊಂಡು ಓಡ್ತಾನೆ, ಇಡೀ ಜಗತ್ತಿನ ಮೂಲೆ ಮೂಲೆಗಳಿಗೆ ತನಗೆ ರಕ್ಷಣೆ ಬೇಕು ಅಂತ ಹುಡುಕ್ತಾನೆ. ಕೊನೆಗೆ ಆ ಋಷ್ಯಮುಖ ಸಿಗುವುದು ಹನುಮಂತ ಹೇಳಿ. ಆದ್ರೆ ಅಲ್ಲಿ ತನಕ ಅದನ್ನು ಮುಂದೆ ನಾವು ಸುಗ್ರೀವನ ಮಾತಿನಲ್ಲೂ ನೋಡ್ತೇವೆ. ಕಪಿಗಳನ್ನ 4 ದಿಕ್ಕುಗಳಿಗೆ ಕಳುಹಿಸುವಾಗ ಅವನು
ಪಿನ್ ಟು ಪಿನ್ ಪ್ರದೇಶಗಳ ಉಲ್ಲೇಖ ಮಾಡ್ತಾನೆ. ಇಲ್ಲೊಂದು ಬೆಟ್ಟ ಇದೆ, ಅದರ ಕೆಳಗೊಂದು ನದಿ ಇದೆ, ಅದರಾಚೆ ಒಂದು ದರಿ ಇದೆ, ಅದರಾಚೆ ಒಬ್ಳು ಇರ್ತಾಳೆ, ಅವಳು ತಂಟೆಗೆ ಮಾತ್ರ ಹೋಗ್ಬಿಡಿ, ಅಲ್ಲಿಂದ ಮುಂದೆ ಹೋಗಿ ಅಂತ. ಹೀಗೆ ಪ್ರತಿ ದಿಕ್ಕುಗಳಿಗೂ ಬೇಕಾದ ಅಷ್ಟೂ GPS ಅನ್ನ ಹಾಕಿಕೊಟ್ಟು ಈ ದಿಕ್ಕಲ್ಲಿ ಹೋದ್ರೆ ನಿಮ್ಗೆ ಇಂಥದ್ದು ಸಿಗುತ್ತೆ ಅಂತ ಹೇಳ್ತಾನೆ. ಆದ್ರಿಂದಾಗ ಅವನೇ ನಿನಗೆ ಯೋಗ್ಯ. ಯಾಕೆಂದ್ರೆ ವಾಲಿಗೆ ಸುಗ್ರೀವ ಮಾತ್ರ ಕಂಡಿರ್ತಾನೆ. ಸುಗ್ರೀವನಿಗೆ ಆಶ್ರಯ ಏನೇನು ಅಂತ ಹುಡುಕುವ ನೆಪದಲ್ಲಿ ಜಾಗಗಳು ಕಂಡಿರ್ತದೆ. ಆದ್ರಿಂದಾಗಿ ಅವನನ್ನ ನೀನು ಬೇಡಿಕೊಂಡ್ರೆ ನಿನ್ನ ಕೆಲಸ ಪೂರ್ಣ ಆಗುತ್ತೆ ಅಂತ ಹೀಗೆ ಹೇಳಿ ಕಳುಹಿಸ್ತಾನೆ. ಅವನ ಜೊತೆಗೆ ಸಹಾಯಕ್ಕಾಗಿ ಅನೇಕ ಕಪಿವೀರರ ಜೊತೆಗೆ ಕರಡಿ ವೀರರು ಇದ್ದಾರೆ. ಭಲ್ಲೂಕಗಳ ದೊಡ್ಡ ಪಡೆ ಅವನ ಜೊತೆಗಿದೆ. ಆದ್ರಿಂದಾಗಿ ಅನ್ವೇಷ್ಯ ವಾನರೈ ಸಾರ್ಧಂ ಪತ್ನೀಂ ತೇ ಅಧಿಗಮಿಷ್ಯತಿ, ಖಂಡಿತ ನಿನ್ನ ಮಡದಿಯನ್ನ ಹುಡುಕಿ ಕೊಡ್ತಾನೆ ಅಂತ ಹೀಗೆ ಧೈರ್ಯವನ್ನ ತಾಳುವಂತೆ ಮಾಡಿದ ಮೇಲೆ ಇನ್ನೊಂದು ಅಂಶವನ್ನು ಜೊತೆಗೆ ಹೇಳ್ತಾನೆ. ಹೋಗುವಾಗ ಮುಂದೆ ಹಾಗೆ ಹೋಗಬೇಡ, ಮುಂದೆ ಒಂದು ಋಷಿಮುಖ ಪರ್ವತಕ್ಕೆ ಹೋಗುವ ಮುನ್ನ ಒಂದು ಪಂಪಾತಟ ಇದೆ, ಅಲ್ಲಿ ಒಂದು ಮತಂಗವನ ಇದೆ. ಆ ಮತಂಗವನದಲ್ಲಿ ಒಬ್ಬಳು ಹೆಣ್ಮಗಳು ನಿನಗೋಸ್ಕರ ಕಾಯ್ತಿರ್ತಾಳೆ, ಅವಳನ್ನ ಭೇಟಿಯಾಗಿ ನೀನು ಅಲ್ಲಿಂದ ಮುಂದೆ ಸಾಗು. ಆ ಮತಂಗ ವನದ ಬಗ್ಗೆ ಒಂದಿಷ್ಟು ಹೇಳ್ತಾರೆ. ಅವ್ರು ತಪಸ್ವಿಗಳು ಹೇಗೆ ಅಂತಂದ್ರೆ, ಅವರು ಭಗವಂತನನ್ನು ಕಾಣಬೇಕು ಅಂತ ಅಲ್ಲಿ ನೆಲೆಸಿ ಅವರ ಶ್ರಮ ಪಡದೆ ಯಾವುದೇ ಕೆಲಸ ಅಂದ್ರೆ ಬರೀ ಕೂತು ತಿನ್ನಬಾರದು ಅಂತ ಕಾಡಿನಲ್ಲಿ ಗಿಡ ಮರಗಳನ್ನು ನೆಟ್ಟು ಬೆಳೆಸಿ ಎಲ್ಲ ಕೆಲಸ ಮಾಡ್ತಾ ಇದ್ದವರ ಮೈಯಿಂದ ಬೆವರು ಹರಿತಾ ಇತ್ತಂತೆ, ಒಂದೊಂದು ಹನಿ. ಆ ಬೆವರು ಹರಿದ ಜಾಗದಲ್ಲಿ ಬಿದ್ದಲ್ಲಿ, ಕಲ್ಲಿನ ಮೇಲೆ ಬಿದ್ದರೆ ಆ ಕಲ್ಲು ಹೂ ಆಗ್ತಿತ್ತಂತೆ. ಆ ಕಲ್ಲಿನಲ್ಲಿ ಅರಳುವಂತ, ಇತ್ತೀಚೆಗೆ ಯಾವುದೋ ಒಂದು ಕಲ್ಲಿನಲ್ಲಿ ಹೂ ಅರಳಿತು ಅಂತ ಯಾವುದೋ ಒಂದು ಬಂದಿತ್ತು, ಆಗ ನನಗೆ ಇದು ನೆನಪಾಯಿತು. ಅಂದ್ರೆ ಅವರ ಶರೀರದ ಶ್ರಮ ಹಾಗೆ ಫಲ ಕೊಡುತ್ತೆ, ಅದರ ಒಂದು ಆ ಕಣವು ವ್ಯರ್ಥ ಆಗಲ್ಲ ಅನ್ನೋದರ ಒಂದು ಸೂಚನೆಯಂತೆ, ರೂಪಕದ ಹಾಗೆ ಈ ಮಾತನ್ನು ಹೇಳ್ತಾರೆ. ಅವರು ಇಲ್ಲಿ ಉಸಿರಾಡಿದ ಜಾಗ, ಅವರು ಈ ಪರಿಸರದಲ್ಲಿ ಇದ್ದಂತಹ ಪ್ರತಿಯೊಂದು ಕೆಲಸಗಳು ಕೂಡ, ಅವರು ಸ್ನಾನ ಮಾಡಿ ಜಾಡಿಸಿ ಹೋದಂತಹ ಬಟ್ಟೆಯೂ ಕೂಡ ಇನ್ನು ಒಣಗಿಲ್ಲ, ಅದು ಇನ್ನೂ ಹಾಗೆ ಇದೆ, ಹಸಿ ಹಸಿಯಾಗಿದೆ. ಅಂದ್ರೆ ಅವರ ಸನ್ನಿಧಾನ ಇಲ್ಲಿ ಇದೆ ಅಂತ ಅರ್ಥ. ಅವರು ಇನ್ನೂ ಕೂಡ ತಪಸ್ವಿ, ಅವರು ಸಾಧನೆ ಮಾಡಿಕೊಂಡು ದೇಹವನ್ನ ಇಲ್ಲೇ ತ್ಯಾಗ ಮಾಡಿ ಭಗವಂತನ ಸನ್ನಿಧಾನವನ್ನು ಪಡೆದಿದ್ರು ಕೂಡ ಅವರ ನೆಲೆ ಇಲ್ಲಿದೆ ಅಂತ ಗೊತ್ತಾಗುತ್ತೆ ಅಂತನ್ನುವ ಹಾಗೆ ಮುಂದೆ ಶಬರಿ ಇದನ್ನೆಲ್ಲ ಪರಿಚಯ ಮಾಡಿ ಕೊಡ್ತಾಳೆ. ಆ ಜಾಗಕ್ಕೆ ನೀನು ಹೋಗು ಅಂತ. ಅಲ್ಲಿ ಅನೇಕ ಮರಗಳ ಪರಿಚಯ, ಪ್ರಾಣಿಗಳ ಪರಿಚಯ, ಹಕ್ಕಿಗಳ ಪರಿಚಯ, ನದಿಯ ವರ್ಣನೆಯನ್ನು ಮಾಡ್ತಾರೆ. ಎಷ್ಟು ಚಂದದ ವರ್ಣನೆ ಅಂತಂದ್ರೆ, ಅಶರ್ಕರಾಂ ಅವಿಭ್ರಂಶಾಂ ಸಮತೀರ್ಥಾಂ ಅಶೈವಲಾಂ. ನದಿ, ಆ ಪಂಪ ತೀರ ಹೇಗಿತ್ತು ಅಂತಂದ್ರೆ, ಕಾಲಿಗೆ ಚುಚ್ಚುವ ಕಣಗಳು, ಮರಳ ಕಣಗಳು ಇರಲಿಲ್ಲ, ತುಂಬಾ ನೈಸ್ ಇತ್ತು ಅಂತ. ಆಮೇಲೆ ಅಲ್ಲಿಗೆಲ್ಲ ದಂಡೆ ಮಾಡಿಟ್ಟಿದ್ದಾರೆ, ಇಳಿಲಿಕ್ಕೆ ಹತ್ಲಿಕ್ಕೆಲ್ಲ, ಅದು ಯಾವುದು ಮುರಿದು ಬಿದ್ದಿಲ್ಲ. ಅವಿಭ್ರಂಶ, ಅದು ತುಂಡಾಗಿಲ್ಲ, ಅಂದ್ರೆ ಅಷ್ಟು ಚಂದ ಮೇಂಟೈನ್ ಮಾಡಿದ್ದಾರೆ ಅಂತ. ಆಮೇಲೆ ಸಮತೀರ್ಥ, ಎಲ್ಲಿ ಹೋದ್ರೂ ಒಂದೇ ತರದ ನೀರು. ನೀವು ಒಂದು ಕಡೆ ಇದ್ದಕ್ಕಿದ್ದಾಗೆ ಗುಳಿ ಬಿದ್ದು ಮುಳುಗಿ ಹೋದ ಅಂತ ದುಸ್ಥಿತಿ ಆಗುದಿಲ್ಲ. ನೀವು ಇಳಿದ್ರು ಅದು ಎಲ್ಲ ಕಡೆಯಲ್ಲೂ ಸಮವಾಗಿ ಕಾಣ್ತಾ ಇದೆ. ಮೇಲೆ ಒಂದು ಚೂರೂ ಕೂಡ ಶೈವಾಲ ಅಂತಂದ್ರೆ ಪಾಚಿ ಇಲ್ಲ. ಕೆಳಗಡೆ ಕಣಗಳು ಸ್ಪಷ್ಟವಾಗಿ, ಕಲ್ಲು ಮುಳ್ಳುಗಳೆಲ್ಲ ಕಾಣ್ತವೆ. ಇವತ್ತು ನಾವು ಮಾನಸವನ್ನು ವರ್ಣನೆ ಮಾಡಿದ್ರೆ, ಆರಂಭದಲ್ಲಿ ವಾಲ್ಮೀಕಿಗಳೇ ಸನ್ಮನುಷ್ಯ ಮನೋಯಥ ಅಂತ ವರ್ಣನೆ ಮಾಡಿದ ಹಾಗೆ ಅಂಥದ್ದೊಂದು ತೀರ ಇಲ್ಲಿ ಇದೆ ಅಂತ ಹೀಗೆ ಹೇಳಿ, ಅಲ್ಲಿಯ ಕೂಗು, ಹಕ್ಕಿಗಳ ಕೂಗು, ಮರಗಳ ಸುಯಿಲು, ಗಾಳಿಯ ವೇಗ ಇತ್ಯಾದಿಗಳೆಲ್ಲವೂ ಕೂಡ ಮನಸ್ಸಿಗೆ ಹಿತವಾಗುತ್ತೆ ಅಂತ ಹೇಳಿ ಕಳಿಸ್ತಾನೆ. ಅಲ್ಲಿಗೆ ಹೋದಾಗ ಅದೇ ಅನುಭವವನ್ನ, ನಚವೈ ಮ್ಲಾನತಾಂ ಯಾಂತಿ ನಚ ಶೀರ್ಯಂತಿ ರಾಘವ. ಇಲ್ಲಿ ಯಾವುದೇ ಆ ಕಾಲದಲ್ಲಿ ಮತಂಗ ಋಷಿಗಳು ನೆಟ್ಟ ಮರಗಳು ಒಂದೇ ಒಂದು ಬಾಡಿ ಹೋಗಿಲ್ಲ, ಒಂದೇ ಒಂದು ಹೂ ಇಲ್ಲಿ ತನಕ ಬಾಡುವ ಪ್ರಸಂಗ ಬಂದಿಲ್ಲ. ಉಳಿದ ಕಾಡು ಪ್ರಾಣಿಗಳು ಯಾವುದೂ ಇಲ್ಲಿಯ ಗಿಡ ಮರಗಳನ್ನ ಗುದ್ದಿ ಅಥವಾ ಹಾಳು ಮಾಡಿ ಹತ್ತಿ ಇಳಿದು ಅದನ್ನ ನಾಶಪಡಿಸಿಲ್ಲ. ಇದು ಮತಂಗ ಋಷಿಗಳ ತಪಸ್ಸಿನ ಪ್ರಭಾವ ಇದು ಅಂತ ಹೀಗೆ ಹೇಳಿ ಆ ಪ್ರದೇಶಕ್ಕೆ ಬರ್ತಾನೆ. ಬಂದಾಗ ಅವನು ಹೇಳಿದ ಎಲ್ಲ ಅನುಭವವನ್ನು ಪಡ್ಕೊಳ್ತಾನೆ. ಅಲ್ಲಿ ಎರಡನ್ನು ಹಂಚಿದ್ದಾರೆ. ಅವನೊಂದಿಷ್ಟು ವರ್ಣನೆ ಮಾಡಿದ್ದನ್ನು ಬಿಟ್ಟು ಮತ್ತೆ ರಾಮ ಕಂಡಾಗ ಅದರದ್ದೇ ಒಂದು ಮುಂದುವರಿದ ಭಾಗ ಅನ್ನುವ ಹಾಗೆ, ಅಂದ್ರೆ ಯಾವುದನ್ನು ಸೀದ ತೆಗೆದು ಅಲ್ಲಿದ್ದನ್ನೇ ತೆಗೆದು ಮತ್ತೊಮ್ಮೆ ವರ್ಣನೆ ಮಾಡುವ ಮಾತುಗಳು ಬರುವುದೇ ಇಲ್ಲ. ಅದು ಕಾವ್ಯ ಅಂದ್ರೆ ಹೇಗಿರ್ಬೇಕು ಅನ್ನೋದಕ್ಕೆ ವಾಲ್ಮೀಕಿಗಳ ಪ್ರತಿಯೊಂದು ಸಾಲಿನಲ್ಲೂ ಮತ್ತೆ ಮತ್ತೆ ಎದ್ದು ಕಾಣುವಂತಹ ಸ್ಥಿತಿಯಲ್ಲಿ ಆ ವರ್ಣನೆಯನ್ನು ಮಾಡ್ತಾರೆ. ಪಂಪಾ ತಟಕ್ಕೆ ಬಂದಿದ್ದಾನೆ, ಅಲ್ಲಿ ಶಬರಿಯ ಆಶ್ರಮವನ್ನ ಹೊಂದಿ ಅಪಶ್ಯತಾಂ ತತಸ್ತತ್ರ ಶಬರ್ಯಾಹ ರಮ್ಯಮಾಶ್ರಮಂ. ಒಳಗೆ ಬಂದು ಪಾದೋ ಜಗ್ರಾಹ ರಾಮಸ್ಯ ಲಕ್ಷ್ಮಣಸ್ಯ ಚ ಧೀಮತಃ ಪಾದ್ಯಮಾಚಮನೀಯಂಚ ಸರ್ವಂ ಪ್ರಾದಾದ್ಯಥಾವಿಧಿ
ತಾಮುವಾಚ ತಥೋ ರಾಮ ಶ್ರಮಣೀಂ ಧರ್ಮ ಸಂಸ್ಥಿತಾಂ. ಒಳಗೆ ಬಂದೊಡನೆ ಸಿದ್ಧಳಾದಂತಹ ಹೆಣ್ಣುಮಗಳು ಕೈ ಮುಗಿದು ನಿಂತಿದ್ದಾಳೆ. ಕೂಡಲೇ ಬಂದು ಕಾಲಿಗೆ ಬಿದ್ದಿದ್ದಾಳೆ. ಅರ್ಘ್ಯಪಾದ್ಯಗಳ ಮೂಲಕ ಆತಿಥ್ಯವನ್ನು ನಡೆಸಿದ್ದಾಳೆ. ಆ ಶ್ರಮಣ ಅಂತಂದ್ರೆ ದೇಹವನ್ನ ಶ್ರಮದಿಂದ ತಾಪಪಡಿಸಿ ವ್ರತದ ರೂಪದಲ್ಲಿ ಬದುಕನ್ನ ಕಳೆದವಳಿಗೆ ಶ್ರಮಣ ಅಥವಾ ಶ್ರಮಣಿ ಅಂತ ಕರೀತಾರೆ. ಇದನ್ನ ಸಾಮಾನ್ಯ ಜೈನರಲ್ಲಿ ಈ ಶಬ್ದವನ್ನು ಬಳಸ್ತಾರೆ. ಆದರೆ ವಸ್ತುತಃ ಶ್ರಮಣ ಅಂತ ಅನ್ನೋದು ಯಾರೇ ವ್ರತವನ್ನ ಆಚರಿಸಿ ದೇಹವನ್ನು ದಂಡನೆ ಮಾಡಿ ಬದುಕಿದವರು ಅಂತ ಅರ್ಥ. ಮೊದಲ ಮಾತೇನು ಗೊತ್ತಾ ರಾಮನದ್ದು? ಮಾತು ಹೇಗೆ ಆಡ್ಬೇಕು ಅನ್ನೋದಕ್ಕೆ ಇದೊಂದು ಒಳ್ಳೆ ಸೂಚನೆ. ನಾವು ಯಾರನ್ನೇ ಸಿಕ್ಕಿದ್ರೆ ಏನ್ ಮಾತಾಡ್ತೇವೆ, ಆದ್ರೆ ರಾಮ ಏನ್ ಮಾತಾಡ್ತಾನೆ ಅಂತ ಅನ್ನೋದನ್ನ ಹೋಲಿಸಿ ನೋಡಿದಾಗ ಇದರ ಸ್ವಾರಸ್ಯ ಅರ್ಥ ಆಗುತ್ತೆ. ಕಚ್ಚಿತ್ತೇ ನಿರ್ಜಿತ ವಿಘ್ನಾ ಕಚ್ಚಿತ್ತೇ ವರ್ಧತೆ ತಪ ಕಚ್ಚಿತ್ತೇ ನಿಯತಃ ಕೋಪ ಆಹಾರಶ್ಚ ತಪೋಧನೆ ಕಚ್ಚಿತ್ತೇ ನಿಯಮ ಪ್ರಾಪ್ತಾ ಕಚ್ಚಿತ್ತೇ ಮನಸಃ ಸುಖಂ ಕಚ್ಚಿತ್ತೇ ಗುರು ಶುಶ್ರೂಷಾ ಸಫಲ ಚಾರುಭಾಷಿಣಿ. ಮೊದಲ ಪ್ರಶ್ನೆ, ನಿನ್ನ ತಪಸ್ಸಿಗೆ ಏನು ವಿಘ್ನಗಳಿಲ್ಲ ತಾನೆ? ನಿಶ್ಚಿಂತೆಯಿಂದ ತಪಸ್ಸು ನಡೀತಾ ಇದೆ ತಾನೆ? ತಪಸ್ಸು ದಿನದಿಂದ ನಿನ್ನೆಗಿಂತ ಇವತ್ತು ಮಾಡುವಾಗ ಹೆಚ್ಚು ಹೊತ್ತು ತಪಸ್ಸಿನಲ್ಲಿ ಮನಸ್ಸು ಲೀನ ಆಗ್ತಾ ಇದೆ ತಾನೆ? ನಿನ್ನೆಗಿಂತ ಇವತ್ತು ಹೆಚ್ಚು ಕೂತ್ಕೊಳ್ಳಿಕ್ಕೆ ಆಗ್ತಾ ಇದೆಯಲ್ವ ತಪಸ್ಸಿನಲ್ಲಿ? ಆಹಾರದ ನಿಯಮಗಳನ್ನ ಗೆದ್ದಿದ್ದೀಯಲ್ವಾ? ಕೋಪವನ್ನ ಕಡಿಮೆ ಮಾಡಿದ್ದೀಯಲ್ವಾ? ನಿಯಮಗಳನ್ನೆಲ್ಲ ಆಚರಿಸ್ತಾ ಹೋದ ಹಾಗೆ ಮನಸ್ಸಿಗೆ ಸುಖ ಆಗ್ತಾ ಇದೆಯಲ್ವಾ? ನಿಯಮಗಳನ್ನು ಆಚರಿಸಿದ್ರೆ ಹಿಂಸೆ ಆಗ್ತಾ ಇದೆ ಅಂದ್ರೆ ಅದು ತಪಸ್ಸಲ್ಲ. ಕೂತ ಕಾಲೇ ನೆನಪಾಗ್ತಾ ಇದ್ರೆ, ದೇವರೇ ನೆನಪಾಗ್ಲಿಲ್ಲ ಅಂದ್ರೆ ಅದು ತಪಸ್ಸಲ್ಲ. ಕಾಲು ದೇಶ ಕಾಲಗಳು ಮರೆತು ಹೋಗುವ ಸ್ಥಿತಿಯಲ್ಲಿ ಕೂತ್ರೆ ಮಾತ್ರ ಅದು ಧ್ಯಾನ ಅಥವಾ ತಪಸ್ಸು. ನಿನಗೆ ಆ ರೀತಿ ತಪೋಧನೆ ಅಂತ ಸಂಬೋಧನೆ ಮಾಡ್ತಾನೆ. ಆದ್ರೆ ಈ ಪ್ರಶ್ನೆಯನ್ನು ಕೇಳ್ತಾನೆ. ಇದು ಕಾಳಿದಾಸನು ಕೂಡ ಆ ರಾಜ ಮೊದಲು ಇಬ್ಬರು ಶಾರ್ಂಗರವ ಶಾರದ್ವತರನ್ನ ಬಂದು ಭೇಟಿಯಾದಾಗ ಮೊದಲು ಮಾತಾಡುವ ಶಬ್ದವೇ ಹೀಗೆ. ಕಚ್ಚಿತ್ತೆ ಇದೇ ತರದ ಮಾತು. ನಿರ್ವಿಘ್ನ ತಪಸಃ, ನೀವೆಲ್ಲ ನಿರ್ವಿಘ್ನ ತಪಸ್ವಿಗಳಾಗಿ, ಅಂದ್ರೆ ಕಣ್ವರ ಕುರಿತಾಗಿ ಕೇಳುದು. ನಿರ್ವಿಘ್ನ ತಪಸಃ, ಚೆನ್ನಾಗಿ ಯಜ್ಞ ತಪಸ್ಸುಗಳೆಲ್ಲ ಚೆನ್ನಾಗಿ ನಡೀತಾ ಇದೆಯಾ ಅಂದ್ರೆ ಇದು ಮೊದಲ ಪ್ರಶ್ನೆ ಆಗಿರ್ತಿತ್ತು. ನಮ್ಮ ಪ್ರಶ್ನೆಯಲ್ಲಿ ಇದು ಸುಳಿಯುವುದೂ ಇಲ್ಲ. ಆದ್ರೆ ರಾಮ ಆ ರೀತಿ ಪ್ರಶ್ನೆ ಕೇಳ್ತಾನೆ. ಗುರು ಶುಶ್ರೂಷೆ ಮಾಡಿದ್ದರ ಫಲ ನಿನಗೆ ಅನುಭವಕ್ಕೆ ಬರ್ತಾ ಇದೆ ಅಂದ್ರೆ ಮತಂಗ ಋಷಿಗಳ ಅನನ್ಯ ಸೇವೆ ಮಾಡಿದವಳು. ಮತಂಗ ಋಷಿಗಳು ಅಂದ್ರೆ ಅವರು ಇಲ್ಲೇ ಕೂತು ಪರಮಾನಂದವನ್ನ ಕಂಡವರು ಅಂತ ಅವಳು ಮುಂದೆ ವರ್ಣನೆ ಮಾಡ್ತಾಳೆ. ಆಗ ಅವಳು ಹೇಳ್ತಾಳೆ, ಇಷ್ಟೂ ಪ್ರಶ್ನೆಗಳಿಗೆ ಅಷ್ಟೇ ಪ್ರೀತಿಯಿಂದ ವಾಪಸ್ ಉತ್ತರ ಕೊಡ್ತಾಳೆ. ನನ್ನ ತಪಸ್ಸಿದ್ಧಿ ಆಯಿತು, ಅದ್ಯ ಪ್ರಾಪ್ತ ತಪಸ್ಸಿದ್ಧಿ. ನಾನು ಇಲ್ಲಿ ತನಕ ನನ್ನ ತಪಸ್ಸು ಸಿದ್ಧಿ ಆಗುತ್ತೋ ಇಲ್ಲೋ ಅನ್ನೋದನ್ನು ಯೋಚನೆ ಮಾಡಲಿಲ್ಲ. ಆದರೆ ಈಗ ನಿನ್ನ ದರ್ಶನ ಆದ ತಕ್ಷಣ ನನ್ನ ತಪಸ್ಸು ಸಿದ್ಧಿಸಿತು ಅಂತ. ಯಾಕೆಂದ್ರೆ ತವ ಸಂದರ್ಶನಾನ್ಮಯ, ನಿನ್ನ ದರ್ಶನ ಆಯಿತು ಅಂದ್ರೆ ಸಿದ್ಧಿ ಆಯಿತು ಅಂತ ಲೆಕ್ಕ. ಅದ್ಯಮೇ ಸಫಲಂ ಜನ್ಮ ಗುರವಶ್ಚ ಸುಪೂಜಿತಾ. ನೀನು ಕಂಡದ್ರಿಂದ ನಾನು ಗುರುಗಳನ್ನ ಆರಾಧನೆ ಮಾಡಿದ್ದು ಸಾರ್ಥಕ ಆಯಿತು. ಅಂದ್ರೆ ಗುರುಗಳ ಆರಾಧನೆ ಎನ್ನುವುದು ಇಂದ್ರಿಯಗಳ ಜಯಕ್ಕೆ ಮತ್ತು ಭಗವಂತನ ದರ್ಶನಕ್ಕೆ ಬಹಳ ಮುಖ್ಯವಾದ ಕಾರಣ ಅಂತ ಅನ್ನೋದನ್ನ ಬೇರೆ ಕಡೆ ಗೀತಾ ವಿವರಣೆಯನ್ನು ಕೊಡುವಾಗ ಆಚಾರ್ಯರು ನಿರೂಪಣೆ ಮಾಡ್ತಾರೆ. ಹರಿವಂಶದಲ್ಲೂ ಆ ಮಾತು ಬರುತ್ತೆ. ಭಾಗವತದಲ್ಲೂ ಈ ಮಾತನ್ನ ಭರತ, ಯಾರು ವೃಷಭದೇವ, ತನ್ನ ಮಕ್ಕಳಿಗೆ ಉಪದೇಶ ವೃಷಭಗೀತೆಯಲ್ಲಿ ಹೇಳುವಾಗ ಗುರುಪೂಜೆ ಅಂತ ಅನ್ನುವುದರಿಂದಲೇ ಇದೆಲ್ಲವೂ ಸಾಧ್ಯ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟದ್ದನ್ನ ಇಲ್ಲಿ ಅದು ಉತ್ತರದ ರೂಪದಲ್ಲಿ ನಾವು ಮಾತಾಗಿ ಕಾಣ್ತೇವೆ. ಹಾಗೆ ನಿನ್ನಂತಹ ದೇವವರ ನನ್ನ ಮನೆ ಬಾಗಿಲಿನ ತನಕ ಬಂದಿದ್ದಾನೆ ಅಂದ್ರೆ ತಪಸ್ಸು ಸಿದ್ಧಿಸ್ಲಿಲ್ಲ ಅಂತ ಇನ್ನೂ ಅನ್ಕೊಂಡ್ರೆ ಅದೆಷ್ಟು ದಡ್ಡತನ ಆದೀತು. ಹುಡುಕಿಕೊಂಡು ನಮ್ಮ ಮನೆ ತನಕ, ಅಯೋಧ್ಯೆಯಲ್ಲಿ ಈ ಪಂಪಾ ತೀರೆಯಲ್ಲಿ ಈ ಆಶ್ರಮದಲ್ಲಿ ಮುದಿಯಾದ ಒಂದು ಗೂಬೆ ಈ ತರ ಕೂತು ಕಾಯ್ತಾ ಇದೆ ಅಂತ ಯೋಚನೆ ಮಾಡಿ ಇಲ್ಲಿಗೆ ಹೆಜ್ಜೆ ಇಡುವುದು ಅಂದ್ರೆ ಅದು ಏನು? ಕಾಯ್ತಾ ಇದ್ದಾನೆ ಅನ್ನೋದು ಸತ್ಯ, ಆದ್ರೆ ಬರ್ತಾನೆ ಅನ್ನೋದು ಅಷ್ಟೇ ಸತ್ಯ. ಕಾಯುವಿಕೆಯಲ್ಲಿ ಅದು ಆ ವರ್ಣನೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ರೆ, ಅವಳು ಕಾಯ್ದದ್ದು ಬರೀ ಒಂದೆರಡು ದಿನ ಅಲ್ಲ, ವರ್ಷಾನುಗಟ್ಲೆ. ಅವಳು ಮೊದಲು ನೋಡಿದ್ದು ಇದೇ ರಾಮನನ್ನ ಚಿತ್ರಕೂಟದಲ್ಲಿ. ಅದನ್ನು ಹೇಳ್ತಾಳು ಅವಳು. ಚಿತ್ರಕೂಟದಲ್ಲಿ ನಾವು ಬಂದಿದ್ವಿ, ಅಲ್ಲೆಲ್ಲ ವಾಸವಾಗಿದ್ವಿ. ಆವಾಗ ನಾವು ಮತಂಗ ಋಷಿಗಳ ಜೊತೆಗೆ ಅಲ್ಲಿ ಬಂದಾಗ ನೀನು ಬಂದದ್ದನ್ನ ನಾವು ನೋಡಿದ್ವಿ. ನಿನ್ನ ಆಶ್ರಮಕ್ಕೂ ಬರ್ತಾನೆ, ನೀನು ಇಲ್ಲೇ ನಿಂತು ಕಾಯ್ಬೇಕು. ಅವರೆಲ್ಲ ಬೇಗ ಹೊರಟರು ತಮ್ಮ ಸಾಧನೆ ಮುಗಿಸಿ. ನಾನು ಬರ್ತೇನೆ ಅಂತ ಹೊರಟಾಗ ಅವ್ರು ಹೇಳಿದ್ರು, ನೀನು ಬರಬೇಡ, ನೀನು ರಾಮನಿಗೋಸ್ಕರ ಇಲ್ಲೇ ಕಾಯ್ಬೇಕು, ನಿನ್ನ ಆತಿಥ್ಯವನ್ನು ಸ್ವೀಕರಿಸಿಯೇ ನಿನಗೆ ಮುಂದಿನ ಗತಿಯನ್ನು ನೀನು ನಿರ್ಧರಿಸಬೇಕಾದದ್ದು ಅಂತ ಹೇಳಿದ್ದ. ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೇನೆ. ಆದ್ರೆ ಯಾವಾಗ ಅಂತ ಹೇಳಿಲ್ಲ, ಬರ್ತಾನೆ ಅಂತ ಹೇಳಿದ್ರು. ಪ್ರತಿ ದಿವಸ ಮತಂಗರು ಆ ನೆಟ್ಟು ಬೆಳೆಸಿದಂತಹ ಗಿಡಗಳಿಗೆ ನೀರು ಹಾಕುವುದು, ರಕ್ಷಿಸುವುದು ಅವಳ ಜವಾಬ್ದಾರಿಯಾಗಿತ್ತು. ಪ್ರತಿ ದಿವಸ ನೀರು ಹಾಕಿ ಹೊಸ ಹಣ್ಣು ಹೊಸ ಹೂಗಳನ್ನ ತಂದಿಡುದು, ಇವತ್ತು ಬರ್ತಾನೆ ಅಂತ ಕಾಯುವುದು.
ಇವತ್ತು ಬರಲಿಲ್ಲ. ನಮಗೆ 5 ನಿಮಿಷ ಒಬ್ಬ ಬರಲಿಲ್ಲ ಅಂದರೆ ಸಿಟ್ಟು ಬೇರೆ ಬಂದು ಬಿಡುತ್ತೆ. ಒಂದು ಅರ್ಧ ದಿವಸ ಕಾಯಿಸುವುದು ಅಂದರೆ ತಾಳ್ಮೆನೆ ತಪ್ಪಿ ಹೋಗುತ್ತೆ. ಅಷ್ಟೂ ವರ್ಷ ಅಂದರೆ ಸುಮಾರು ಒಂದು 10-11 ವರ್ಷಗಳ ಕಾಲ ನಿರಂತರ, ಅಂದರೆ ಚಿತ್ರಕೂಟಕ್ಕೆ ಬರುವಾಗ ಒಂದು ಮೊದಲ 6 ತಿಂಗಳು ದಾಟಿ ನಂತರ ಅಂದರೆ ಸುಮಾರು 12 ವರ್ಷಗಳ ಕಾಲ ಅದು ಹೇಳದೆ ಇಷ್ಟೇ ದಿವಸಕ್ಕೆ ಬರ್ತೇವೆ ಅಂತ ಗೊತ್ತಿದ್ರೆ ಅದೊಂದು ಬೇರೆ ತರ ಕಾಯುದು. ಪ್ರತಿ ದಿವಸ, ಯಾಕಂದ್ರೆ ಯಾವತ್ತು ಬರ್ತಾನೆ ಅಂತ ಗೊತ್ತಿಲ್ಲ, ಬಂದಾಗ ಆಗ ಕಾಡಿಗೆ ಹೋಗಿ ಹುಡ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ. ಪ್ರತಿ ದಿವಸ ಹೀಗೆ ಹುಡುಕುವುದು, ತಂದಿಡುವುದು, ಅದಕ್ಕೆ ಹಿಂದೆ ಒಣಗಿಸಿ ಅಂದ್ರೆ ರಾಮನಿಗೆ ಯಾವುದೇ ಪದಾರ್ಥಗಳು ಹಾಳಾದದ್ದು ಸಿಗಬಾರದು ಅಂತ ಮತ್ತೆ ಮರು ದಿವಸ ಹೋಗುದು, ಅದನ್ನ ಹಿಂದಿನ ದಿವಸದ್ದಾಯ್ತು ಅಂತಂದ್ರೆ ಅದನ್ನು ತೆಗೆದು ಮತ್ತೆ ಬೇರೆ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಅಲ್ಲೇ ಇದ್ದ ಹುಡುಗರಿಗೂ ಯಾರಿಗೂ ಕೊಟ್ಟು ಕಳಿಸುದು. ಮತ್ತೆ ತರ್ತಿದ್ಲು, ಮತ್ತೆ ಪ್ರತಿ ದಿವಸ ಹೀಗೆ ತಂದಿಟ್ಟವಳು ಆಗಮಿಷ್ಯತಿ ತೇ ರಾಮ, ಶಬ್ದ ತೇ ರಾಮ, ನಿನ್ನ ರಾಮ ಬರ್ತಾನೆ, ಸುಪುಣ್ಯಂ ನಿನ್ನ ಈ ಪುಣ್ಯ ತರವಾದಂತಹ ಇಮಂ ಆಶ್ರಮಂ ಸತೆ ಪ್ರತಿಗ್ರಹೀತವ್ಯ ಸೌಮಿತ್ರಿ ಸಹಿತೋ ಅತಿಥಿ, ನಿನ್ನ ಆತಿಥ್ಯವನ್ನು ಸ್ವೀಕರಿಸಲಿಕ್ಕೆ ಬಂದೇ ಬರ್ತಾನೆ, ಅವನು ನಿನ್ನ ಪ್ರೀತಿಯನ್ನು ಸ್ವೀಕರಿಸಲಿಕ್ಕಿದ್ದಾನೆ ಅಂತ. ಮಯಾತು ಸಂಚಿತಂ ವನ್ಯಂ ವಿವಿಧಂ ಪುರುಷರ್ಷಭ, ಅನೇಕ ವನ್ಯ ಪದಾರ್ಥಗಳನ್ನೆಲ್ಲ ಸಂಗ್ರಹಿಸಿದ್ದೆ, ಅದನ್ನು ಈಗ ನಿನಗೆ ಕೊಡ್ತಾ ಇದ್ದೇನೆ ಅಂತ ನಿತ್ಯಂ ಪ್ರತಿನಿತ್ಯವೂ ಇದೇ ರೀತಿ ಕಾದು 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 ಇವತ್ತು ಬಂದಿದ್ದಿ ಅಂತಂದಾಗ ಈ ತರ ಕಾದು ಅದು ಫಲ ಕೊಟ್ಟಾಗ ಅದರ ಆನಂದಕ್ಕೆ ನಮಗೆ ಶಬ್ದಗಳು ಸಿಗುದು ಸಾಧ್ಯ ಇಲ್ಲ. ಅದಕ್ಕೆ ಅದರ ವರ್ಣನೆಯನ್ನು ಹೆಚ್ಚು ಮಾಡಲು ಅವಳಿಗೆ ಸಂತೋಷ ಆಯಿತು, ಮುಮುದೆ ಅಂತ ಅಷ್ಟರಲ್ಲಿ ನಿಲ್ಲಿಸ್ತಾರೆ. ರಾಘವ ಪ್ರಾಹ ವಿಜ್ಞಾನೇ ತಾಂ ನಿತ್ಯಂ ಅಬಹಿಷ್ಕೃತಾಂ ಧನೋ ಸಕಾಶಾತ್ ತತ್ವೇನ, ಅವನು ಹೇಳಿದ, ಧನು ನಿನ್ನ ಬಗ್ಗೆ ಹೇಳಿದ್ದ, ಧನುವಿನಿಂದ ಈ ವಿಷಯವನ್ನು ನಾನು ತಿಳಿದಿದ್ದೆ, ಆದ್ರಿಂದಾಗಿ ನಿನ್ನನ್ನು ಇಲ್ಲಿ ತನಕ ಹುಡುಕಿದ್ದೇನೆ. ಈಗ ಶ್ರುತಂ, ಎಂಥ ಶ್ರಮಣಿ ಅಂತ ಅವನು ಬಿಡಿಸಿ ಹೇಳಿದ್ದ, ಈಗ ಶ್ರುತಂ ಪ್ರತ್ಯಕ್ಷಂ, ಈಗ ನನಗೆ ಕಣ್ಣ ಮುಂದೆ ನಿನ್ನ ಆ ತೀವ್ರವಾದ ವ್ರತದಿಂದ ಏನು ನೀನು ಸಾಧಿಸಿದ್ದಿ ಅಂತ ಅನ್ನೋದನ್ನ ನನಗೆ ಅರ್ಥ ಆಯಿತು ಅಂತ ಈಗ ಹೇಳಿದಾಗ ಶಬರಿ ಹೇಳ್ತಾಳೆ, ಕಾಡಿಗೆ ಕರ್ಕೊಂಡು ಹೋಗ್ತೇನೆ, ಸ್ವಲ್ಪ ಓಡಾಡಿ ಇದನ್ನೆಲ್ಲ ತೋರಿಸ್ತೇನೆ. ಅದು ಖುಷಿ ಅಲ್ವಾ? ನಾವು ಮನೆಗೆ ಬಂದಾಗ ಈ ಗಿಡ ಆ ಗಿಡ ನೋಡಿದ್ದೆ, ನೆಟ್ಟಿದ್ದೇವೆ, ಅದು ಹೀಗೆ ಹೂ ಬಂದಿದೆ, ಹೀಗೆ ಹಣ್ಣಿದೆ, ಒಂದು ಸ್ಪೆಷಲ್ ಇದು ಅಲ್ಲಿ ಎಲ್ಲೂ ಸಿಗದ್ದು ಅಂತ ನಾವು ಹೇಳ್ತೇವೋ ಹಾಗೆ ತಾನು ಸಂರಕ್ಷಿಸಿದ ಮುನಿಗಳ ಮಾತನ್ನ ನಡೆಸಿದ್ದೇನೆ ಅಂತನ್ನುವ ಒಂದು ಸಂತೋಷವನ್ನು ಹಂಚಿಕೊಳ್ಳುವುದಕ್ಕೋಸ್ಕರ ಸಂದ್ರಷ್ಟುಂ ಯದಿ ಮನ್ಯಸೆ, ಒಂದು ವೇಳೆ ಇದನ್ನು ನೋಡ್ಲಿಕ್ಕೆ ನಿನಗೆ ಆಸಕ್ತಿ ಇಷ್ಟ ಇದೆ, ಎಲ್ಲಿ ಬರೀ ಕಾಡೇ ನೋಡಿದ್ದು ಇಲ್ಲಿ ತನಕ ಅಂತ ನೀನು ಬೇಸರ ಪಡ್ತೀನಿ ಅಂದ್ರೆ ಬೇಡ, ಇಲ್ಲ ಅಂದ್ರೆ ಎಲ್ಲ ಕಾಡಿನ ಈ ಜಾಗಗಳನ್ನು ತೋರಿಸ್ತೇನೆ ಅಂತ. ಏತತ್ ಶ್ರುತ್ವ, ಇದನ್ನ ಕೇಳಿ ರಾಮಚಂದ್ರ ಕೂಡ್ಲೆ ಅವಳ ಜೊತೆಗೆ ಹೊರಟ. ಶಬರಿ ದರ್ಶಯಾಮಾಸ ತದ್ವನ್ ತಾವುಭೌ ತದ್ವನಂ ಮಹತ್, ಆ ಇಡೀ ಕಾಡನ್ನ ದಿಕ್ಕುಗಳಿಗೆ ಕರ್ಕೊಂಡು ಹೋಗಿ, ಇದು ಇಂಥ ಗಿಡ, ಇಂಥ ಹೂ ಈ ತರ ಬಿಡುತ್ತೆ, ಇದರ ತೊಗಟೆ ಇದು, ಇದರ ಬೇರಿದಕ್ಕೆ, ಇದರ ಹೂ ಇಂಥದ್ದು ಅಂತ ಎಲ್ಲ ರೀತಿಯ ವರ್ಣನೆಗಳನ್ನು ಮಾಡಿದಾಗ ರಾಮಚಂದ್ರ, ಈ ವಯಸ್ಸಾದ ಮೇಲೆ ಕೆಲವೊಮ್ಮೆ ದೊಡ್ಡವರು ಏನಾದ್ರೂ ಹೇಳಿದಾಗ ಕೇಳದೇ ಇದ್ರೆ ಅದರಷ್ಟು ಹಿಂಸೆ ಮತ್ತೊಂದಿಲ್ಲ. ರಾಮಚಂದ್ರ ಒಂದೇ ಒಂದು ಇದು ಗೊತ್ತಿದೆ ನನಗೆ ಅಂತ ಒಂದು ಮಾತು ಹೇಳಿಲ್ಲ, ಯಾಕೆಂದ್ರೆ ಅದೇ ಗಿಡಗಳನ್ನ ಸೀತೆಗೆ ಅವನೇ ತೋರಿಸಿದ್ದಾನೆ. ಆದ್ರೂ ಅವಳು ಹೇಳುವ ಮಾತನ್ನ ಪ್ರೀತಿಯಿಂದ ಕೇಳಿಸ್ಕೊಂಡಿದ್ದಾನೆ. ಅವಳಿಗೆ ಎಷ್ಟು ಸಮಾಧಾನ ಆಗಿದೆ ಅಂದ್ರೆ ಅದೇ ಮೋಕ್ಷ ಒಂದು ರೀತಿಯಲ್ಲಿ. ಆ ಭಾವ ತರುವುದೇ ಒಂದು ಮೋಕ್ಷ. ಆ ಸ್ಥಿತಿಯಲ್ಲಿ ಅವಳನ್ನ ಪಶ್ಯ ಮೇಘ ಘನ ಪ್ರಖ್ಯಂ ಮೃಗಪಕ್ಷಿ ಸಮಾಕುಲಂ ಮತಂಗವನ ಮಿತ್ಯೇವ ವಿಶ್ರುತಂ ರಘುನಂದನ, ಇದನ್ನ ಮತಂಗವನ ಅಂತ ಕರೀತಾರೆ ಅಂತ ಆ ಎಲ್ಲ ಆ ಗಿಡಗಳನ್ನ, ಮರಗಳನ್ನ, ಪ್ರಾಣಿ ಪಕ್ಷಿಗಳನ್ನೆಲ್ಲವನ್ನು ತೋರಿಸ್ತಾ ಬಂದಿದ್ದಾಳೆ. ದ್ಯೋತಯಂತಿ ದಿಶ ಸರ್ವಾಹ ಶ್ರಿಯಾ ವೇದ್ಯತುಲ ಶ್ರಿಯಾ ವೇದಿ ಅತುಲ ಪ್ರಭಾ ಅಶಕ್ನುಮತ್. ಆ ಪರಿಸರದಲ್ಲಿದ್ದಂತಹ ಅನೇಕ ತರದ ಪಕ್ಷಿಗಳನ್ನ, ಪ್ರಾಣಿಗಳನ್ನೆಲ್ಲ ತೋರಿಸಿ ಆದ್ಮೇಲೆ ಒಂದು ಮಾತು ಹೇಳ್ತಾಳೆ, ಅಶಕ್ನುವದ್ಭಿಹಿ ತೈಹಿ ಗಂತುಂ ಉಪವಾಸ ಶ್ರಮಾಲಸೈಹಿ. ತಪಸ್ವಿಗಳಾದಂತಹ ಮತಂಗರು ಅವರಿಗೆ ಸಪ್ತ ಸಮುದ್ರದಲ್ಲೂ ಮಿಂದು ಬರಬೇಕು ಅಂತ ಒಮ್ಮೆ ಆಸೆ ಆಯಿತು. ಬೇರೆ ಎಲ್ಲ ತೀರ್ಥಕ್ಷೇತ್ರಗಳಿಗೆ ಹೋದಾಗ ನನ್ನನ್ನು ಕರ್ಕೊಂಡು ಹೋಗಿದ್ದಾರೆ, ಎಲ್ಲ ಕಡೆಗೆ ಹೋಗಿದ್ವಿ ನಾವು, ಆದ್ರೆ ಇಲ್ಲಿಗೆ ಬಂದಾಗ ಶರೀರ ಪೂರ್ತಿ ಶೀರ್ಣ ಆಗ್ಬಿಟ್ಟಿತ್ತು. ಸಪ್ತ ಸಮುದ್ರಗಳಿಗೆ ತೀರ್ಥದ ಸ್ನಾನಕ್ಕೆ ಅವರ ಬಯಕೆ ಈಡೇರಿಸಿಕೊಳ್ಳಿಕ್ಕೆ ಆಗ್ಲಿಲ್ಲ. ದೇಹದಲ್ಲಿ ಆಲಸ್ಯವೂ ಬಂದಿತ್ತು, ಶರೀರದ ಅಸಹಜತೆಯಿಂದ ಆದಾಗ ಚಿಂತಿತರಾಗಿ ಕೊನೆಗೆ ಏನ್ ಮಾಡಿದ್ರು ಅಂದ್ರೆ, ಅಲ್ಲೇ ಒಂದು ಸಣ್ಣ ಕೊಳದಲ್ಲಿ ನೆನಪಿಸಿಕೊಂಡು ಸಪ್ತ ಸಮುದ್ರದ ದೇವತೆಗಳನ್ನೆಲ್ಲರನ್ನು ಸ್ಮರಿಸಿದ್ರಂತೆ. ಆಗ ಅಷ್ಟೂ ದೇವತೆಗಳು, ನದಿಯ ದೇವತೆಗಳು, ಸಮುದ್ರದ ದೇವತೆಗಳು ಇಲ್ಲಿ ಬಂದು ಅವರು ನೆಲೆಸಿದ್ರು. ಚಿಂತಿತೇನ ಆಗತಾನ್ ಪಶ್ಯ ಸಮೇತಾನ್ ಸಪ್ತ ಸಾಗರಾನ್ ಅದ್ಯಾಪಿನ ವಿಶುಷ್ಯಂತಿ ಪ್ರದೇಶೇ ರಘುನಂದನ. ಸಕಲ ತೀರ್ಥಗಳನ್ನು ಸೇರಿಕೊಂಡ ಈ ನೀರಿನಲ್ಲೇ ಅವರು ಮಿಂದು ತಮ್ಮ ಆಸೆಯನ್ನು ಈಡೇರಿಸಿಕೊಂಡ್ರು. ದೇವಕಾರ್ಯಾಣಿ ಕುರುವದ್ಭಿಹಿ,
ಯಾನೀಮಾನಿ ಕೃತಾನಿ ವೈ ಪುಷ್ಪೈ ಕುವಲಯೈ ಸಾರ್ಧಂ ಲಾನತ್ವನ್ನತು ಯಾಂತಿ ವೈ. ಅವರು ಬಂದು ಹೋದ ಮೇಲೆ, ಅವರು ಈ ಕಾರ್ಯವನ್ನೆಲ್ಲ ಮಾಡಿದ ಮೇಲೆ ಇಲ್ಲಿರುವ ಗಿಡ ಮರಗಳು ಯಾವುದೂ ಕೂಡ ಬಾಡುವುದಿಲ್ಲ, ಯಾವುದು ಒಣಗುವುದಿಲ್ಲ ಅಂತ ಹೇಳಿ, ಇನ್ನೇನಿದೆ ನನಗೆ ಮಾಡಬೇಕಾದ್ದೆಲ್ಲ ಮಾಡಿ ಆಯಿತು. ಅವರಿಬ್ಬರು ಅಲ್ಲಿ ಸ್ನಾನ ಮಾಡುತ್ತಾರೆ. ರಾಮ ಲಕ್ಷ್ಮಣ ಆ ಸರೋವರದಲ್ಲಿ ಸ್ನಾನ ಅದು ಇಲ್ಲಿ ಹೇಳುವುದಿಲ್ಲ, ಮುಂದೆ ಮತ್ತೆ ಆ ಪಂಪಾ ಸರೋವರಕ್ಕೆ ಬಂದಾಗ ಆ ಸಪ್ತ ಸಮುದ್ರದ ಸನ್ನಿಧಿಯಲ್ಲಿ ಸ್ನಾನ ಮಾಡಿದ್ರಿಂದ ಈಗ ದುಃಖ ಹೋಯಿತು, ನಮಗೆ ಸೀತೆಯನ್ನು ಕಳ್ಕೊಂಡ ವ್ಯಥೆ ಅಂತ ಏನು ಕಾಡ್ತಾ ಇತ್ತು ಅದು ಇಲ್ಲಿ ಇಲ್ಲ. ಅದನ್ನು ಅವನು ಹೇಳಿರ್ತಾನೆ, ನೀವು ಅಲ್ಲಿ ಮಿಂದ್ರೆ ನಿಮ್ಮ ಮನಸ್ಸಿನದ್ದು ಕೂಡ ದೇಹದ ಶ್ರಮ ಎಲ್ಲ ಪರಿಹಾರ ಆಗುತ್ತೆ ಅಂತ ಕಬಂದ ಹೇಳಿದ್ದ. ಅದನ್ನ ಇಲ್ಲಿ ಅವರು ಮಾಡ್ತಾರೆ. ನನಗೆ ಈಗ ಎಲ್ಲ ಕಾಡನ್ನು ತೋರಿಸಿ ಆಯಿತು, ನಾನು ಈಗ ಒಂದು ಮಾತು ಹೇಳಬೇಕಿದೆ, ಅದನ್ನು ನೀನು ಕೇಳಿಸ್ಕೋ ಅಂತ ಹೇಳ್ತಾ ಅವಳು ಹೇಳ್ತಾಳೆ, ನನಗೆ ಬಹಳ ದಿವಸಗಳಿಂದ ಇದ್ದದ್ದು ಆಸೆ ಏನು ಅಂತಂದ್ರೆ, ತದಿಚ್ಛಾಮಿ ಅಭ್ಯನುಜ್ಞಾತ ತ್ಯಕ್ಷ್ಯಾಮ್ಯೇತತ್ ಕಳೇಬರಂ ಕೃಷ್ಣಂ ಮನವಿದಂ. ಇದೆಲ್ಲ ನೋಡಿ ಆಯ್ತಲ್ಲ, ನಿನ್ನ ಎದುರುಗಡೆ ನನ್ನ ದೇಹವನ್ನು ನಾನು ತ್ಯಾಗ ಮಾಡಬೇಕು ಅಂತ. ತೇಷಾಂ ಇಚ್ಛಾಮ್ಯಹಂ ಗಂತುಂ ಸಮೀಪಂ ಭಾವಿತಾತ್ಮನ. ನನ್ನ ಗುರುಗಳ ಸನ್ನಿಧಾನಕ್ಕೆ ನಾನು ಹೋಗಬೇಕು. ಹೋಗಲಿಕ್ಕೆ ಇದೊಂದೇ ದಾರಿ, ಶರೀರವನ್ನು ನಿನ್ನ ಮುಂದೆ ತ್ಯಾಗ ಮಾಡಬೇಕು. ನೀನು ಅನುಜ್ಞೆ ನೀಡಿದರೆ ಆ ಗುರುಗಳ ಸೇವೆ ಮಾಡಿದ್ದರ ಫಲವಾಗಿ ಭಗವಂತನ ಮುಂದೆ ಶರೀರವನ್ನು ತೊರೆದೆ ಅನ್ನೋ ಸಂತೋಷಕ್ಕೆ ನಾನು ಕೂಡ ಈಡಾಗ್ತೇನೆ ಅಂತ ಹೀಗೆ ಹೇಳಿ, ಧಾರ್ಮಿಕನಾದಂತಹ ರಾಮಚಂದ್ರ ಆಯಿತು ಅಂತ ಒಪ್ಪಿಗೆ ಕೊಟ್ಟ ಮೇಲೆ ತಕ್ಷಣವೇ ಚಿತೆಯನ್ನು ಸಿದ್ಧಪಡಿಸಿ, ಅರ್ಚಿತೋಹಂ ತ್ವಯಾಭದ್ರೇ ಗಚ್ಚಕಾಮಂ ಯಥಾ ಸುಖಂ. ನಿನ್ನ ಅರ್ಚನೆಯಿಂದ ಮೆಚ್ಚಿದ್ದೇನೆ, ನಿನ್ನ ಎಲ್ಲ ರೀತಿಯ ಕಾರ್ಯಗಳು ನನಗೆ ತೃಪ್ತಿ ಕೊಟ್ಟಿದೆ, ನೀನು ಏನು ಹೇಳ್ತೀಯೋ ಅದೇ ರೀತಿ ನಿನ್ನ ಕಾರ್ಯವನ್ನು ಮಾಡು, ನಾನು ಸ್ವೀಕರಿಸ್ತೇನೆ. ಹೀಗೆ ಹೇಳಿದ ತಕ್ಷಣವೇ ಚೀರ ಕೃಷ್ಣಾಜಿನಾಂಬರ ಅನುಜ್ಞಾತಾತು ರಾಮೇಣ ಹತ್ವಾತ್ಮಾನಂ ಹುತಾಶನೆ. ಶರೀರವನ್ನ ಅಲ್ಲೇ ಎದುರುಗಡೆ ಬೆಂಕಿಗೆ ಚಿತೆಗೆ ತಯಾರು ಮಾಡಿದ್ದಲ್ಲಿಗೆ ಹಾರಿ ದೇವರಿಗೆ ಅಂದರೆ ರಾಮಚಂದ್ರನಿಗೆ ತನ್ನ ಜೀವವನ್ನು ಅರ್ಪಿಸಿದ್ಲು. ಅದು ತಕ್ಷಣವೇ ಬೆಂಕಿ ಜ್ವಲತ್ಪಾವಕ ಸಂಕಾಶ, ಅವಳೇ ಬೆಂಕಿಯಲ್ಲಿ ಬೆಂಕಿ ಬಿದ್ದಂತಿತ್ತು. ಸುಡ್ಲಿಕ್ಕೆ ಬಹಳ ಹೊತ್ತೇ ತಾಗ್ಲಿಲ್ಲ ಅನ್ನುವ ಹಾಗೆ ಶರೀರ ದಿವ್ಯಾಭರಣ ಯುಕ್ತಳಾಗಿ ನೋಡಿ. ಆ ಕಥೆಯನ್ನ ಸುಟ್ಲು ಸತ್ತೋದ್ಲು ಅಂತ ಹೇಳಲೇ ಇಲ್ಲ, ತಕ್ಷಣವೇ ಅದಕ್ಕೊಂದು ಇನ್ನೊಂದು ಮುಖ ಕೊಟ್ಟು ಬಿಡುತ್ತಾರೆ. ಅಂದ್ರೆ ಇದೆಲ್ಲ ಒಂದು ಕತೆ ಹೇಳುವ ರೀತಿಯೂ ಹೌದು, ಆಗುವ ಕಥೆ ಅದು ನಿಜ, ಅದು ಬೇರೆ ಪ್ರಶ್ನೆ. ಆದ್ರೆ ಒಂದು ಕಥೆಯನ್ನು ಯಾವಾಗ್ಲೂ ಕೂಡ ಕೊನೆಯಾಗುವಾಗ ಅದೊಂದು ವ್ಯಸನ ಅನ್ನುವ ಹಾಗೆ ಅನ್ವಯ ಆಗ್ಬಾರ್ದು ಅಂತ ಅನ್ನೋದಕ್ಕೋಸ್ಕರ ದಿವ್ಯಾಭರಣ ಸಂಯುಕ್ತ, ದಿವ್ಯ ಮಾಲ್ಯಾನುಲೇಪನ, ದಿವ್ಯಾಂಬರ ಧರ ತತ್ರ ಬಭೂವ ಪ್ರಿಯದರ್ಶನ. ಇವತ್ತು ಸಾಮಾನ್ಯ ಕೆಲವೊಂದು ಸರ್ತಿ ಪ್ರಸಂಗಕ್ಕೆ ಹೊರತಾದದ್ದಾದ್ರೂ ಸಿನಿಮಾಗಳಲ್ಲಿ ಸತ್ರು ಅಂತ ಹೇಳುವುದನ್ನ ನೆನಪಿನ ಮೂಲಕ ಮತ್ತೆ ಅವರನ್ನ ಬದುಕಿಸಿ ಆ ಕಡೆ ಈ ಕಡೆ ಓಡಾಡುವಾಗಿ ತೋರಿಸಿ ಮುಗಿಸ್ತಾರೆ. ಅದು ಹೊಸ್ತಲ್ಲ ಅಂತ. ಇಲ್ಲಿ ಅದು ಸಹಜ, ಅಲ್ಲಿ ಅವರಿಗೆ ಕಥೆಯನ್ನು ಹಾಗೆ ಹೇಳಿದ ಬೇರೆ ವಿಧಿ ಇಲ್ಲ. ಇಲ್ಲಾಂದ್ರೆ ಅದು ಒಂಥರ ಕೊನೆ ದುಃಖದಲ್ಲಿ ಅಂತ್ಯವಾದ್ರೆ ಆವಾಗ ಮನಸ್ಸಿಗೆ ಒಂಥರ ದುಃಖ ಹೊತ್ಕೊಂಡು ಹೊರಗೆ ಬರಬೇಕಾಗತ್ತೆ ಅನ್ನೋದನ್ನ ಅವರು ಏನ್ ಟೆಕ್ನಿಕ್ ಬಳಸ್ತಾರೆ ಅದು ಕಥೆಯಲ್ಲಿ ವ್ಯಾಸರು ವಾಲ್ಮೀಕಿಗಳು ಸಹಜವಾಗಿ ಬಳಸಿದ್ದು ಅಂತ ಗೊತ್ತಾಗುತ್ತೆ. ಆ ನಂತರ ತತ್ರತೆ ಸುಕೃತಾತ್ಮಾನಃ ವಿಹರಂತಿ ಮಹರ್ಷಯ ತತ್ ಪುಣ್ಯಂ ಶಬರಿ ಸ್ಥಾನಂ ಜಗಾಮಾತ್ಮ ಸಮಾಧಿನ. ಆ ಮನಸ್ಸಿನಲ್ಲಿ ಶಬರಿಯ ನೆನಪು ಗಟ್ಟಿಯಾಗಿ ಉಳಿಯಿತು. ಅವಳ ಆ ಕಾದ ಸ್ಥಿತಿಯನ್ನ ಯೋಚನೆ ಮಾಡಿ ಅವಳು ಕೊಟ್ಟ ವಸ್ತುಗಳನ್ನೆಲ್ಲ ಸ್ವೀಕರಿಸಿ ಬಹಳ ಸಂತೋಷಪಟ್ಟ. ನಂತರ ಮುಂದಕ್ಕೆ ಸಾಕ್ತಾ ಹೇಳ್ತಾರೆ, ಪಂಪಾ ತೀರದ ಹತ್ರ ಬಂದಿದ್ದಾರೆ. ಅನೇಕ ಆಶ್ಚರ್ಯಕರವಾದ ಘಟನೆಗಳೆಲ್ಲ ಅಂದ್ರೆ ಪಶು ಪಕ್ಷಿಗಳೆಲ್ಲ ಅಲ್ಲಿ ಕಾಣ್ತಾರೆ. ಆಗ ಮತ್ತೆ ತನಗೆ ಸೀತೆಯ ನೆನಪಾಗಿ ಮುಂದೆ ಋಷ್ಯಮುಖ ಪರ್ವತ ಇದೆ, ಅಲ್ಲಿ ಆಗಲೇ ಅವನು ಹೇಳಿದ್ದ 5 ಜನ ಋಷ್ಯಮುಖದ ಬೆಟ್ಟದ ಬುಡದಲ್ಲಿರುವ ಗುಹೆಯಲ್ಲಿ ಒಂದಿಷ್ಟು ಜನ ವಾಸ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ನೀನು ಹೋಗಿ ಸಹಾಯವನ್ನು ಕೇಳಿದ್ರೆ ನಿನಗೆಲ್ಲ ಆಗುತ್ತೆ ಅಂತ. ಈಗ ಅವರನ್ನ ಹುಡುಕಬೇಕಾದ ಕೆಲಸ ನಮಗೆ ಬಾಕಿ ಇದೆ, ಅದಕ್ಕೋಸ್ಕರ ಅತ್ತ ಸಾಗೋಣ ಅಂತ ರಾಮಚಂದ್ರ ಲಕ್ಷ್ಮಣನ ಹತ್ರ ಹೇಳಿದಾಗ ಆ ದಿಕ್ಕಿನತ್ತ ಸಾಕ್ತಾರೆ. ಸಾಗಿ ಆ ಪಂಪಾ ಸರೋವರದ ಪರಿಸರದ ಅಲ್ಲಿ ಮತ್ತೆ ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿ ಕಥಮ್ಮಯ ವಿನಾ ಸೀತಾಂ ಶಕ್ಯಂ ಲಕ್ಷ್ಮಣ ಜೀವಿತು ಅಂತ ಆ ಪರಿಸರದ ಮತ್ತೆ ಸೀತೆಯ ನೆನಪನ್ನು ಕಾಡಿಕೊಂಡು ದುಃಖ ಪಡ್ತಾ ಇದ್ದಾರೆ. ಅಲ್ಲಿಗೆ ಮುಂದೆ ವಾನರರೆಲ್ಲ ಇವರನ್ನು ಗಮನಿಸ್ತಾ ಇದ್ದಾರೆ. ಯಾರು ಇವರು ಬಂದಿದ್ದಾರೆ, ಯಾರೋ ಗಮನಿಸ್ತಾ ಇದ್ದಾರೆ ಅಂತ ಇವ್ರಿಗೆ ಗಮನಕ್ಕೆ ಬರುತ್ತೆ, ಆದ್ರೆ ಯಾರು ಅಂತ ಗೊತ್ತಾಗುದಿಲ್ಲ ಅನ್ನೋ ಹಾಗೆ ಎರಡೂ ದಿಕ್ಕುಗಳಲ್ಲಿ ತುಂಬಾ ಜನ ಇರ್ತಾರೆ, ಆದ್ರೆ ಯಾರೂ ಜನ ಕಾಣಿಸ್ತಾ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ಅವರಿಗೆ ಅನುಭವಕ್ಕೆ ಬರುತ್ತೆ ಅನ್ನುವಲ್ಲಿಗೆ ಆ ಸರ್ಗದ ಮುಕ್ತಾಯ ಆಗುತ್ತೆ, ಅನ್ನುವಲ್ಲಿಗೆ ಅರಣ್ಯಕಾಂಡ ಮುಕ್ತಾಯ ಆಗುತ್ತೆ. ಇದರ
ಹಿಂದೆ ಮುಂದೆ 2-3 ಸಂಗತಿಗಳನ್ನು ನೆನಪಿಸ್ಕೊಳ್ಬೇಕಾದೇನು ಅಂತಂದ್ರೆ, ಒಂದು ವರಂ ರಾಮೋನ ರಾವಣ ಅನ್ನುವ ಪ್ರಸಂಗ ಬಂದಾಗ ಆ, ಬಹಳ ಜನ ಅವನನ್ನು ಆ, ಆ, ಗುಣವಂತಿಕೆಯಿಂದ ಕೊನೆಗೊಳಿಸುವುದನ್ನು ನೋಡ್ತೇವೆ ಮಾರೀಚನನ್ನು. ಅದು ನಿಜ ಆಗಿದ್ರೆ ಕೊನೆಯಲ್ಲಿ ಸಾಯುವಾಗ ಮತ್ತೆ ರಾಮನ ಸ್ವರ ಹೇಳಿ ಸೀತೆಯನ್ನೋ ಲಕ್ಷ್ಮಣನೋ ನೆನೆದು ಸಾಯ್ಬೇಕಾದ ಅಗತ್ಯ ಇರಲಿಲ್ಲ. ಅಲ್ಲಿ ರಾಮ ಅಂತ ಹೇಳಿಯೇ ಸಾಯ್ಬೇಕಿತ್ತು ಅವನು. ಯಾಕಂದ್ರೆ ಅದು ಮರಣ ಆಗ್ಬೇಕಾದ್ರೆ, ಒಳ್ಳೆಯ ಮರಣ ಆಗ್ಬೇಕಾದ್ರೆ ರಾಮನ ಹೆಸರನ್ನು ಹೇಳಿ ಸಾಯ್ಬೇಕಿತ್ತು. ಆದ್ರೆ ಅವನ ಉದ್ದೇಶ ಕೊನೆಯವರೆಗೂ ತನಗೆ ಬಾಣ ಪೆಟ್ಟು ಕೊಟ್ಟ ರಾಮನಿಗೆ ಕೊನೆಗಾದ್ರೂ ಸೇಡಿ ತೀರಿಸಿಯೇ ಸಾಯ್ತೇನೆ ಅಂತ ಸಾಯುವ ಹಾಗೆ ಆ ಕೊನೆಯ ಧ್ವನಿ ಅವನದ್ದು. ಅದಕ್ಕೆ ಅಲ್ಲಿ ನೀವೊಂದು ಪಾಶಹಸ್ತಂ ಇವಾಂತಕಂ ಅನ್ನುವ ಮಾತು, ಅದು ಕೊನೆಗೆ ಕಂಡದ್ದು ಅವನು ದುಷ್ಟ ಆದ್ರಿಂದಾಗಿ ಯಮ ಮತ್ತು ಧರ್ಮ ಅನ್ನುವ 2 ರೂಪ ಇದೆ ಧರ್ಮ ದೇವತೆ ಆದವನಿಗೆ. ಧರ್ಮ ಅನ್ನುವುದು ಸಜ್ಜನರಿಗೆ ಕಾಣುವ ಶಾಂತವಾದ ರೂಪ, ಯಮ ಅನ್ನುವುದು ನಾಶ ಮಾಡುವಂತಹ ಭಯಪಡಿಸುವ ರೂಪ. ಅವನಿಗೆ ಕಂಡದ್ದು ರಾಮ ಭಯಪಡಿಸುವ ರೂಪನಾಗಿ. ಯಾಕೆ ಅಂದ್ರೆ ಅವನು ಕೊನೆಗೂ ರಾಮನಿಗೆ ಏನಾದ್ರೂ ತೊಂದರೆ ಮಾಡಿಯೇ ಸಾಯ್ಬೇಕು ಅಂತಿತ್ತು. ಇದರ ಮುಂದಿನ ಒಂದು ಪ್ರಸಂಗದಲ್ಲಿ ಶಬರಿಯ ಪ್ರಸಂಗ ಬಂದಾಗ ನಮ್ಮ ಗುರುಗಳದ್ದು ವಿಶ್ವೇಶ ತೀರ್ಥರದೊಂದು ಪ್ರಸಂಗ ನೆನಪಾಗುತ್ತೆ. ಅವರಿಗೊಬ್ರು ಪತ್ರ ಬರೆದಿದ್ರು. ಆಗ ಏನೋ ಒಂದಿಷ್ಟು ಈ ಜಾತಿಯ ಗಲಾಟೆಗಳು, ಅದು ಇದು, ಆ ಬೆರಳಿಗೆ ಕೊರಳು, ಕರ್ಣನ ಪ್ರಸಂಗ, ಏಕಲವ್ಯನ ಪ್ರಸಂಗ, ಈ ಶಂಭೂಕನ ಪ್ರಸಂಗ ಇತ್ಯಾದಿಗಳನ್ನು ಇಟ್ಟುಕೊಂಡು ತುಂಬಾ ಜಗಳ ಆಗ್ತಾ ಇತ್ತು. ಆವಾಗ ಯಾರೋ ಒಬ್ರು ದೊಡ್ಡ ಬುದ್ಧಿಜೀವಿಗಳು ಅನ್ನಿಸಿಕೊಂಡವರು, ಸ್ವಾಮಿಗಳಿಗೆ ನೀವು ಯಾವತ್ತಿದ್ರೂ ಕೂಡ ಮೇಲ್ವರ್ಗದವರು ಕೆಳವರ್ಗದವರನ್ನು ತುಳಿಯುವುದೇ, ಅದಕ್ಕೆ ನಿಮ್ಮ ಹತ್ರ ಬೇರೆ ಉತ್ತರ ಇಲ್ಲ, ನೀವು ಮಾಡುವುದೇ ಹೀಗೆ, ನೀವು ಸುಮ್ಮನೆ ಈ ಏನಂತಾರೆ ಅದು ಬೇರೆ ಬೇರೆ ಗಲ್ಲಿಗಳಿಗೆಲ್ಲ ಹೋಗಿ ಏನು ದಲಿತ ಕೇರಿಗಳೆಲ್ಲ ಹೋಗಿ ಮಾಡುವುದು ಬರೀ ನಾಟಕ. ನಿಮ್ಮ ಈ ನಾಟಕಗಳಿಗೆ ನಾವ್ಯಾರು ಸೊಪ್ಪು ಹಾಕೋರಲ್ಲ, ಇತಿ ಶಂಭೂಕ ಸ್ಮರಣೆಗಳು ಅಂತ ಸೈನ್ ಹಾಕಿ ಬರೆದು ಕಳಿಸಿದ್ದಂತೆ ಸ್ವಾಮಿಗಳಿಗೆ. ಅದಕ್ಕೆ ಸ್ವಾಮಿಗಳು ಓದಿ ಸರಿ ಆಯ್ತು ಅಂತ ಹೇಳಿ ವಾಪಸ್ಸು, ನಮ್ಮ ಉದ್ದೇಶ ಹಾಗಲ್ಲ, ನಾವು ಏನೇನು ಮಾಡಿದ್ದೀವಿ ಅದು ಪತ್ರಿಕೆಗೆ ಬರಬೇಕು ಅಂತ ಮಾಡೋದಲ್ಲ, ಪತ್ರಿಕೆಯವರು ಬಂದಾಗ ಅದಿರುತ್ತೆ ಅಂತ ಹೇಳಿ ಎಲ್ಲ ಆದಮೇಲೆ ಇಷ್ಟಿಷ್ಟು ಜಾಗದಲ್ಲಿ ನಕ್ಸಲರಿಗೆ ಎಷ್ಟು ಮನೆ ಆಗಿದೆ, ದಲಿತರಿಗೆ ಎಷ್ಟು ಕಡೆಯಲ್ಲಿ ಕೆಲಸ ಆಗಿದೆ, ಇದನ್ನೆಲ್ಲ ನೀವು ನೋಡಿ ಹೇಳಬೇಕು, ಹಾಗೆ ನೋಡದೆ ಮಾತಾಡಬಾರದು ಅಂತ ಹೇಳಿ ಕೊನೆಗೆ ಇತಿ ಶಬರಿಯ ಸ್ಮರಣೆಗಳು ಅಂತ ಹಾಕಿ ಬರೆದು ಕಳಿಸಿದಂತೆ. ಅಂದ್ರೆ ಶಬರಿಯ ಸ್ಮರಣೆ ಅಂದ್ರೆ ರಾಮಚಂದ್ರ ಶಬರಿಯನ್ನು ಉದ್ಧಾರ ಮಾಡಿದ್ದಾನೆ, ಶಂಭೂಕನನ್ನು ಕೊಂದದ್ದು ಮಾತ್ರ ಅಲ್ಲ. ನೀವು ಯಾವ ಅಂದ್ರೆ ಅವರ ಆಲೋಚನೆ ಇತ್ತೇನು ಅಂದ್ರೆ, ಶಂಭೂಕ ತಪಸ್ಸು ಮಾಡ್ಲಿಕ್ಕೆ ಹೋದಾಗ ಅವನ ತಲೆ ತೆಗೆದ ಅಂತ. ಹಾಗೆ ತಪಸ್ಸು ಮಾಡುವುದೇ ತಪ್ಪು ಅಂತ ಹೇಳುದಿದ್ರೆ ಶಬರಿಯನ್ನು ಉದ್ಧಾರ ಮಾಡಿದ ಅವಳು ಶ್ರಮಣಿ. ಶ್ರಮಣಿ ಅಂದ್ರೆ ತಪಸ್ವಿನಿ ಅಂತ ಅರ್ಥ. ತಪಸ್ವಿ ಅವಳ ರಾಮಚಂದ್ರನ ಹೇಳಿದಾನೆ, ತಪೋಧನೆ ತಪಸ್ವಿನಿ ಅಂತ ಸಂಬೋಧನೆ ಮಾಡಿದ್ದಾನೆ. ತಪಸ್ಸು ಮಾಡುವುದೇ ತಪ್ಪಾಗಿದ್ರೆ ಶಬರಿಯನ್ನು ಉದ್ಧಾರ ಮಾಡಬಾರ್ದಿತ್ತು. ಅಲ್ಲಿ ತಪಸ್ಸು ಮಾಡಿದ್ದರ ಉದ್ದೇಶವನ್ನ ಸ್ಪಷ್ಟವಾಗಿ ರಾಮಾಯಣವೇ ಮುಂದೆಯೂ ಹೇಳುತ್ತೆ ಉತ್ತರಕಾಂಡದಲ್ಲಿ. ಅವನು ದೇವ ಸ್ಥಾನವನ್ನ ಪಡೀಬೇಕು ಅಂತ ಯೋಚನೆ ಮಾಡಿದ್ದ, ಅದು ಲೋಕದಲ್ಲಿ ವಿಕಾರವನ್ನು ಉಂಟು ಮಾಡುತ್ತೆ, ಪ್ರಾಕೃತಿಕ ವಿಕೋಪಕ್ಕೆ ಕಾರಣ ಆಗುತ್ತೆ ಅಂತ. ಹಾಗಾಗಿ ಅದನ್ನು ಉದ್ದೇಶಿಸಿ ನೀವು ನಮ್ಮ ಚರ್ಯೆಯನ್ನ ತಪ್ಪು ಅಂತ ಹೇಳಬಾರದು ಅಂತ. ಹಾಗೆ ಅದು ಆರಂಭದಲ್ಲೂ ದಶರಥ ಒಂದು ಕತೆ ಹೇಳುವಾಗಲೂ ಒಬ್ಬ ವೈಶ್ಯ ಶೂದ್ರ ಸ್ತ್ರೀಯನ್ನ ಮದುವೆಯಾಗಿ ತಪಸ್ವಿನಿಯರಾಗಿ ಕಾರ್ಯ ಮಾಡ್ತಾ ಇದ್ದಾಗ ಒಬ್ಬನಿಗೆ ಬಾಣ ಬಿಟ್ಟು ಅವನು ತೀರಿಕೊಂಡಾಗ ಅವನು ಹೇಳ್ತಾನೆ, ನಾವು ಋತ್ವಿಜರಾಗಿದ್ರೆ ಇಷ್ಟೊತ್ತಿಗೆ ನಿನ್ನ ತಲೆ ಹೋಳಾಗಿ ಬಿಡ್ತಿತ್ತು, ನಾವು ತಪಸ್ವಿಗಳಾದ್ರೂ ಕೂಡ ಋತ್ವಿಜರಲ್ಲ ಅನ್ನುವ ಕಾರಣಕ್ಕೆ ನಿಮ್ಮನ್ನ ಶಪಿಸುವುದಿಲ್ಲ, ನಿನಗೆ ಬ್ರಹ್ಮ ಹತ್ಯೆ ಬರುವುದಿಲ್ಲ. ಒಂದು ವೇಳೆ ಅದು ತಪಸ್ಸು ಮಾಡುವುದೇ ತಪ್ಪು ಅಂತಾಗಿದ್ರೆ ದಶರಥ ಅವ್ರ ಹತ್ರ ಕ್ಷಮೆ ಕೇಳಿ ನಾನು ಮಾಡಿದ್ದು ತಪ್ಪು ಅಂತ ಹೇಳೋ ಅವಶ್ಯಕತೆನೇ ಇರಲಿಲ್ಲ, ಸರಿ ಆಯ್ತು ಅಂತ ಬಿಟ್ಬಿಡ್ತಿದ್ದ. ಆದ್ರೆ ಅವನು ವ್ಯಥೆ ಪಡ್ತಾನೆ, ನಾನು ಮಾಡಿದ ದೊಡ್ಡ ತಪ್ಪು ಅಂತ ಕೌಸಲ್ಯ ಹತ್ರ ಏಕಾಂತದಲ್ಲಿ ತಾನೆ ಎಲ್ಲ ತಪ್ಪನ್ನ ಹೇಳಿಕೊಡ್ತಾನೆ. ಹಾಗಾಗಿ ರಾಮಾಯಣದಲ್ಲಿ ಸರಿಯಾಗಿ ಹಿಂದೆ ಮುಂದೆ ಯೋಚನೆ ಮಾಡಿ ನೋಡಿದ್ರೆ ಗುಣಕ್ಕೆ ಮರ್ಯಾದೆ ಹೊರತು ಅವರಲ್ಲಿ ಹಾಗೆ ನೋಡಿದ್ರೆ ರಾವಣನನ್ನು ಕೊಲ್ಬಾರದಿತ್ತು. ಮಹಾಬ್ರಾಹ್ಮಣ ಅಂತ ನಾವು ಅವನನ್ನ ಆ ವಿಶ್ರವಸ್ನ ಮನೆಯ ಗುರುತಾಗಿ ಗಮನಿಸುವುದು. ಹಾಗಾಗಿ ರಾಮಚಂದ್ರನಿಗೆ ಎಂದೂ ಕೂಡ ಜಾತಿ ವ್ಯವಸ್ಥೆಯಲ್ಲಿ ಯಾರ ಮೇಲೂ ವಿಶೇಷವಾದ ಪ್ರೀತಿ ಆಗಲಿ ಅಥವಾ ಕೇವಲ ಅಷ್ಟರಿಂದನೇ ಒಬ್ಬನ ಮೇಲೆ ಆತ್ಮೀಯತೆ ಆಗಲಿ ಬರಲಿಲ್ಲ. ಇದನ್ನ ಶಬರಿಯ ಕಥೆಯ ಮೂಲಕ ಚಿಂತನೆ ಮಾಡುವಂಥದ್ದು. ಮತ್ತು ಶಬರಿಯ ತಾಳ್ಮೆ, ಕಾದಿರುವಳು ಶಬರಿ ಅಂತ ನಾವು ಚಿಕ್ಕಂದಲ್ಲಿ ಹಾಡು ಕೇಳ್ತಾ ಇದ್ವಿ, ನಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಿತ್ತು. ಈಗ ಅಂತಹ ಚಿಂತನೆಗಳು ಬರುವುದೇ ಇಲ್ಲ. ಅಂತಹ ಪಾತ್ರಗಳ ಮೂಲಕ ಭಗವಂತನಿಗೆ ಸಮರ್ಪಣೆಯಾಗುವುದು ಅಂತ ಬಂದಾಗ ಮುಕ್ತವಾದ ಪ್ರೀತಿ ಅನ್ನೋದೊಂದೇ ಅರ್ಹತೆ ಆಗತ್ತೆ ಅನ್ನುವ ಅಂಶವನ್ನ ಹೇಳುವ ಮೂಲಕ ಈ ಅರಣ್ಯಕಾಂಡದಲ್ಲಿ ಬಂದ ಕಥೆಗಳ ಮೂಲಕ ರಾಮಚಂದ್ರನ ಏನು ಗುಣವಂತಿಕೆ ನಮಗೆ ಅರ್ಥ ಆಯಿತು. ಅದು ನಮ್ಮ ಬದುಕಿನಲ್ಲಿ ಬಂದಾಗ ನಾವು ಹೇಗೆ ನಡ್ಕೊಳ್ಬೇಕು ಅಂತ ತಿಳಿಸುವಂಥದ್ದು. ಆ ಕಾರಣದಲ್ಲಿ ಸಮಸ್ಯೆಗಳು ಬಂದಾಗ ಎದುರಿಸಬೇಕಾದ ರೀತಿಯನ್ನು ಅದು ತಿಳಿಸಿತು ಅಂತ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಆಡಿದ ಮಾತುಗಳಲ್ಲಿ ಗುಣ ಇದ್ರೆ ಅದು ಗುರುಗಳ ಅನುಗ್ರಹ, ದೋಷ ಇದ್ರೆ ಆತ್ಮಪಾಪೋತ್ಥ ಅಂತ ಹೇಳ್ಕೊಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.